ಪ್ರದೀಪ್ ಅವರೇ, ವೆಲ್ಕಮ್ ಟು ಕನ್ನಡ ಫಿಲ್ಮ್ ಕ್ಲಬ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಟೈಮ್ ಮಾಡ್ಕೊಂಡು ಬಂದಿರಿ ಮೀನ್ಸ್ ಅ ಲಾಟ್. ಬ್ಯುಸಿ ಲಝಿ ಅಷ್ಟೇ. ಸೊ ಲೆಟ್ ಮಿ ಬಿಗಿನ್ ವಿತ್ ದಿಸ್ ಒನ್. ಇವಾಗ ಆಡಿಯನ್ಸಿಗೆ ಏನು ಬೇಕು ಅನ್ನೋದು ಇವನ್ ವಿ ಆಲ್ವೇಸ್ ಆರ್ ಇನ್ ದ ಪ್ರಾಸೆಸ್ ಆಫ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಆದರೆ ಎಲ್ಲೋ ಒಂದು ಕಡೆ ಚಿಕ್ಕ ಕಂಟೆಂಟ್ ನೋಡ್ತಾರಾ, ದೊಡ್ಡ ಕಂಟೆಂಟ್ ನೋಡ್ತಾರಾ, ಈ ಕಡೆ ಬಿಂಜ್ ವಾಚ್ ಮಾಡೋರು ಇದ್ದಾರೆ, ಈ ಕಡೆ 60 seconds ರೀಲಲ್ಲಿ ವೆಯ್ಟ್ ಟಿಲ್ ದಿ ಎಂಡ್ ಅಂತ ಹೇಳೋರು ಇದ್ದಾರೆ. ಸೊ considering the series, micro drama, short films, feature films, ಎಲ್ಲದನ್ನು on a whole ಒಂದು ecosystem ಅಂತ ತಗೊಂಡ್ರೆ, what's happening in the Kannada space in general, not just limited to films or series, in general content consumption pattern ನೋಡಿದ್ರೆ ನಿಮ್ಮ ಥಾಟ್ಸ್ ಏನಿದೆ? ಸ್ಟಾರ್ಟ್ ಫ್ರಮ್ ದಟ್. ದೊಡ್ಡ ಕ್ವಶನ್. ಇಲ್ಲ, ಐ ಆಸ್ಕ್ ಯು ಫ್ಯೂ ಕ್ವಶನ್ಸ್. ಜನ ಏನಕ್ಕೆ ನೋಡ್ತಿದ್ದಾರೆ ಆ್ಯಕ್ಚುಲಿ? ಯಾವುದೇ ಆಗಲಿ, ಯಾವುದೇ ಫಾರ್ಮೆಟ್ ಆಗಲಿ, ಯಾವುದೇ ಡಿವೈಸ್ ಆಗಲಿ, ವೈ ಆರ್ ದೇ ವಾಚಿಂಗ್ ಸಮಥಿಂಗ್? It is predominantly entertainment. Sometimes it's also information. And sometimes it's also about learning something new. Iವಾಗ ನಾನು ಒಂದಷ್ಟು ಪಾಡ್ಕಾಸ್ಟ್ ಕೇಳೋದು, I want to upskill myself and I relate with few topics. And in general, I'm used to consuming content more than anything. I'm free ದಾಗ ಏನು ಮಾಡಬೇಕು ಗೊತ್ತಾಗ್ದಲೇ I consume content. ಸೊ ಜನ ಈ ಮೈಂಡ್ ಸ್ಪೇಸಲ್ಲಿ ಇದ್ದಾರಲ್ವ, ಸೊ ದೇ ವಾಂಟ್ ಎಂಟರ್ಟೈನ್ಮೆಂಟ್, ದೇ ವಾಂಟ್ ನ್ಯೂ ಇನ್ಫಾರ್ಮೇಷನ್, ದೇ ವಾಂಟ್ ಟು ಅಪ್ಗ್ರೇಡ್ ದೆಮ್ಸೆಲ್ಸ್ and they want to be engaged. 24 ಗಂಟೆಯಲ್ಲಿ ಪ್ರಾಬ್ಲಿ ಅವ್ರಿಗೊಂದು 1 hour ಇರ್ಬೋದು. ಆ 1 hourನಲ್ಲಿ ಒಂದು ಸಿನಿಮಾ ನೋಡ್ತಾನೆ, ಟಿ ವಿ ನೋಡ್ತಾನೆ, ಪೇಪರ್ ಓದ್ತಾನೆ, ಇನ್ಸ್ಟಾಗ್ರಾಮಲ್ಲಿ ಇರ್ತಾನೆ, ಮೈಕ್ರೋ ಸೀರೀಸ್ ನೋಡ್ತಾನೆ, ಮಿನಿ ಸೀರೀಸ್ ನೋಡ್ತಾನೆ, ಹಿಂದಿ ನೋಡ್ತಾನೆ, ತಮಿಳ್ ನೋಡ್ತಾನೆ, ವಿ ಹ್ಯಾವ್ ನೋ ಐಡಿಯಾ. ಸೊ ವಿ ಆರ್ ಲಿಟ್ರಲಿ ಕಂಪೀಟಿಂಗ್ ಫಾರ್ ಸಂಬಡೀಸ್ ಟೈಮ್ ಆ್ಯಂಡ್ ಅಟೆನ್ಷನ್. ಸೊ ಎನಿ ಪ್ರಾಜೆಕ್ಟ್, ಎನಿ ರೈಟಿಂಗ್, ಎನಿ ಸೀರೀಸ್ ಪ್ರಾಜೆಕ್ಟ್ ಅದು ಆ ಆಡಿಯನ್ಸ್ನ ಸ್ಪಾರ್ಕ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಡಿಸ್ಟ್ರಾಕ್ಟ್ ಮಾಡಲಿಲ್ಲ ಅಂದರೆ, ಅಟ್ರ್ಯಾಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಟೆನ್ಷನ್ ಸಿಗಲ್ಲ. ಸೊ ಅಟೆನ್ಷನ್ ಸಿಗಬೇಕು ಅಂತಿದ್ರೆ ಆ ಥರದ್ದು ಏನಿದೆ ಅದರಲ್ಲಿ? ಅಂದರೆ ನೀವು ಸಿನಿಮಾನೇ ಮಾಡಿ, ಆ ಥರದ್ದು ಏನಿದೆ ನಿಮ್ಮ ಸಿನಿಮಾಲಿ? ಇದುವರೆಗೂ ಅವ್ನು ನೋಡದೇ ಇರೋವಂಥದ್ದು ಅಥವಾ ಇವಾಗ ಅವ್ನಿಗೆ ನೋಡಬೇಕು ಅಂತ ಅನ್ಸೋದು ಏನಿದೆ ಅದರಲ್ಲಿ? ಅಥವಾ ಸೀರೀಸ್ ಮಾಡಿದಾಗ ಹೌದಾ ಅಷ್ಟು ಸೀರೀಸ್ ಎಕ್ಸ್ಪೋಸ್ ಆಗಿದ್ದಾರೆ, ಸೊ ಇದರಲ್ಲಿ ಏನು ಹೊಸದಾಗಿ ಹೇಳೋಕೆ ಹೊರಟಿದ್ವಿ. ಸೊ ಈ ಥರದ್ದು ಪ್ರತಿ ಸಲ ಆ್ಯಸ್ ಅ ಮೇಕರ್, ಆ್ಯಸ್ ಅ ರೈಟರ್ ಕ್ವೆಶನ್ ಕೇಳ್ಕೊಂಡಾಗ ಐ ಥಿಂಕ್ ನಾವು ಮಾಡ್ತಿರೋ ಪ್ರಾಜೆಕ್ಟ್ಸ್ನಲ್ಲಿ ಇನ್ನೊಂದಷ್ಟು ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ರೈಟ್ನೂ ಏನಾಗ್ತಿದೆ, ಮಾಡ್ತಿದ್ದೀವಿ ಅಂದರೆ ಇಟ್ಸ್ ಆಲ್ವೇಸ್ ದ ಕ್ವಾಂಟಿಟಿ ವರ್ಸಸ್ ಕ್ವಾಲಿಟಿ ಅಂತಾರಮ್ಮ. ಎಷ್ಟು ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಒಂದು 250 ಸಿನಿಮಾ ರಿಲೀಸ್ ಆಗುತ್ತಾ? ಹಾಂ, ಎಷ್ಟು ಹಿಟ್ ಆಯಿತು? ಸೊ ಹಿಟ್ ರೇಷಿಯೋ ಕೇಳಿದಾಗ ಯಾವುದೇ ಇಂಡಸ್ಟ್ರಿ ತೊಗೊಂಡ್ರು ಕೂಡ ಇಟ್ಸ್ ಲೆಸ್ ದೆನ್ 5%, 3% ಆ ಥರದ್ದು. ಮಲಯಾಳಮಲ್ಲೂ ಕೂಡ ದೆರ್ ಆರ್ ಬ್ಯಾಡ್ ಮೂವೀಸ್, ಬಟ್ ವಿ ಓನ್ಲಿ ಲುಕ್ ಅಟ್ ಗುಡ್ ಮೂವೀಸ್ ಅದರಲ್ಲಿ. ಸೊ ಇದರಲ್ಲಿ ದ ಕನ್ಸಿಸ್ಟೆನ್ಸಿ ಸಮಥಿಂಗ್ ದಟ್ಸ್ ಮಿಸ್ಸಿಂಗ್ ಇನ್ ನಮ್ಮ ಸಿನಿಮಾ ಲೈನಪ್ಪಲ್ಲಿ. ಆ್ಯಂಡ್ ವೆನ್ ಇಟ್ಸ್ ಕಮ್ಸ್ ಟು ಟೆಲಿವಿಷನ್ ದೇ ಆಲ್ರೆಡಿ ಕ್ರ್ಯಾಕ್ಟೆಡ್. ಅಂದರೆ ವೀಕೆಂಡಿಗೆ ನಾನ್ ಫಿಕ್ಷನ್ ಮಾಡಿದ್ರೆ ಏನು ವರ್ಕ್ ಆಗುತ್ತೆ, ಡ್ಯಾನ್ಸ್ ಶೋಲಿ ಏನು ಮಾಡಬೇಕು, ಸಿಂಗಿಂಗ್ ಶೋಲಿ ಏನು ಮಾಡಬೇಕು, ಸೊ ಜೊತೆಗೆ ಸೀರಿಯಲ್ಸಲ್ಲಿ ಏನು ಮಾಡಬೇಕು. ಆ್ಯಂಡ್ ಮೊದಲು ಸೀರಿಯಲ್ ಥರ ಇತ್ತು, ಈಗ ಸೀರಿಯಲೆಲ್ಲ ಸಿನಿಮಾ ಥರ ಕಾಣಿಸ್ತಾ ಇದೆ. ಸೊ ದೇ ಅಪ್ಗ್ರೇಡೆಡ್ ದೆಮ್ಸೆಲ್ಸ್ ವಿಜುವಲಿ, ಪ್ರೋಮೋಸು, ಹೀರೋಗಳನ್ನ ಬಿಲ್ಡ್ ಮಾಡೋ ರೀತಿ ಅಲ್ಲೂ ಕೂಡ ಅಪ್ಗ್ರೇಡ್ ಆಗಿದೆ. ಸೊ ಅಲ್ಲೂ ಕೂಡ ಎಂಗೇಜ್ ಆಗಿದ್ದಾರೆ ಜನ. ಸೊ ಆ್ಯಂಡ್ ಮೊಬೈಲ್ ಸಿಕ್ಕಾದ್ಮೇಲೆ ದರ್ ಆರ್ ನ್ಯೂ ಫಾರ್ಮ್ಯಾಟ್ಸ್ ಲೈಕ್ ಈ ಇನ್ಸ್ಟಾಗ್ರಾಮ್ ರೀಲ್ಸು. ಮೊದಲೆಲ್ಲ ಡಬ್ ಸ್ಮ್ಯಾಶ್ ಅಂತೆಲ್ಲ ಇತ್ತು, ಬರೀ ಲಿಪ್ಸಿಂಗ್ ಮಾತ್ರ ಇತ್ತು. ನಾವು ದೇರ್ ಏಬಲ್ ಟು ಡ್ಯಾನ್ಸ್, ಪರ್ಫಾರ್ಮ್, ಆ್ಯಕ್ಟ್. ಇವಾಗ ಅವರೇ ಹೀರೋಗಳು, ಯಾವ ಹೀರೋಗೆ ಏನು ಕಡಿಮೆ ಇಲ್ಲ, ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಅನ್ಸುತ್ತೆ ಅವ್ರಿಗಿಂತ ನನಗೆ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ಅಂತ. ಸೊ ಆ ಥರದವ್ರನ್ನ ನೀವು ಎಂಟರ್ಟೈನ್ ಮಾಡಬೇಕು ಅಂತಿದ್ರೆ ಯು ಹ್ಯಾವ್ ಟು ಬಿ ಅಹೆಡ್ ಆಫ್ ದೆಮ್. ಸೊ ಅದರಲ್ಲಿ ಆ್ಯಸ್ ರೈಟರ್ಸ್, ಮೇಕರ್ಸ್ ನಾವು ಎಲ್ಲಿದ್ದೀವಿ ಅಂತ ನಾವು ಕ್ವಶನ್ ಕೇಳ್ಕೊಂಡಾಗ ನಾವಿನ್ನೂ ವಿ ಆರ್ ಸ್ಟಿಲ್ ಫೈಟಿಂಗ್ ವಿತ್ ಆರ್ಸೆಲ್ಸ್. ನಮ್ಮ ಈಗೋಗಳಲ್ಲಿ ನಾನು ಮಾಡಿದ್ದೆ ಕರೆಕ್ಟು, ಇದೇ ಅಲ್ಟಿಮೇಟು. ಸೊ ಈ ಝೋನಲ್ಲೇ ನಾವು ಸ್ಯಾಟಿಸ್ಫೈ ಆಗಿಬಿಟ್ಟಿದ್ದೀವಿ, ಸೂಪರಾಗಿದ್ದೀವಿ ನಾವು ಅಂತ. ಬಟ್ ಆ್ಯಕ್ಚುಲಿ ಸ್ವಲ್ಪ ವೈಡಾಗಿ ಯೋಚನೆ ಮಾಡಿದ್ರೆ, ಈಗ ಹೌ ಯಶ್ ಕೀಪ್ ಸೇಯಿಂಗ್ ದಟ್ ವರ್ಲ್ಡ್ ಈಸ್ ಮೈ ಟೆರಿಟರಿ ಅಂತ ನೋಡಿದಾಗ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಈಗ. ಸೊ ಎವ್ರಿಬಡಿ ಈಸ್ ವಾಚಿಂಗ್ ಎಲ್ಲ ಥರದ್ದು ಕಾಂಟೆಂಟ್ ಕೂಡ. ನಮ್ಮ ಕಥೆಗಳನ್ನ ಗ್ಲೋಬಲಿ ಅದನ್ನು ಏನು ಮಾಡೋಕ್ಕಾದರೆ ಎಲ್ಲ ಫಾರ್ಮ್ಯಾಟ್ಸ್ನಲ್ಲಿ ಐ ಥಿಂಕ್ ವಿ ಶುಡ್ ಬಿ ದೇರ್. ಓಕೆ. ಸೊ ಐ ಡೋಂಟ್ ನೋ ಇಫ್ ಐ ಆನ್ಸರ್ ಯುವರ್ ಕ್ವೆಶ್ಚನ್. ನೋ, ವಿ ವಿಲ್ ಗೆಟ್ ಇನ್ ಟು ಇಟ್ ಇನ್ ಡೀಟೇಲ್. ಎಸ್. ಅದೇ ಒಂದು ಔಟರ್ ಲೇಯರಲ್ಲಿ ನೀವು ಟಚ್ ಮಾಡಿರಾ, ಲೇಯರ್ಸಿಗೆ ಬರೋಣ. ಒಂದು ಜನಗಳನ್ನ ಫೋರ್ಸ್ ಮಾಡೋಕ್ಕಾಗಲ್ಲ. ಅಂದರೆ ನಾವೇನೋ ಮಾಡಿದ್ದೀವಿ, ಬಂದು ನೋಡಿ, ನೀವು ಬರ್ತಿಲ್ಲ, ನೀವು ಮಾಡ್ತಿಲ್ಲ, ಯಾಕೆ ಬರಬೇಕು ಆ್ಯಕ್ಚುಲಿ? ಅಂದರೆ ಅವನಿಗೆ ಅನಿಸಿದ್ರೆ ಅವ್ನು ಬಂದೇ ಬರ್ತಾನೆ. ಸೊ ಅವನಿಗೆ ಅನಿಸೋ ಥರ ಮಾಡಬೇಕು ಅಂತಂದರೆ ವಿಲ್ ಹ್ಯಾವ್ ಟು ಗಿವ್ ಹಿಮ್ ಸಮಥಿಂಗ್ ವಿಚ್ ಹಿ ವಿಲ್ ಟರ್ನ್ ಟುವರ್ಡ್ಸ್ ದಟ್ ಪ್ರಾಜೆಕ್ಟ್. Okay. Now we'll try to understand these things from a Z perspective, because you being, the head of series in Z, the way you approach content and the way you greenlight a project will be data backed. It will be analysis backed. ಸುಮಾರು ಮೆಟೀರಿಯಲ್ಸ್ ಇಂದ ಸೋರ್ಸ್ ಆಗಿರೋದ್ರಿಂದ how was 24, 25 and how are you looking at 26 currently? So what's working, what's not working?
ಅನ್ನೋ ಒಂದು ಇನ್ಸೈಟ್ ಸಿಗ್ಬೋದಾ? ನಾನು ಟೆಲ್ ಯು ಫ್ರಮ್ ಮೈ ಪರ್ಸ್ನಲ್ ಜರ್ನಿ. 2017 ಸಖತ್ ಸ್ಟುಡಿಯೋನಲ್ಲಿ ಫಸ್ಟ್ ಟೈಮ್ ವೆಬ್ ಸೀರೀಸ್ ಮಾಡಿದಾಗ ವಿ ಹ್ಯಾಡ್ ನೋ ಐಡಿಯಾ ವೆಬ್ ಸೀರೀಸ್ ಅಂದರೆ ಏನು ಅಂತ. ವಿ ಜಸ್ಟ್ ಗಾಟ್ ಟುಗೆದರ್ ಒಂದು ಟೀಮ್ ಒಟ್ಟಿಗೆ ಸೇರಿದ್ವಿ ಎಲ್ಲ ಹಾಕೊಂಡು. ಹಸೀರನ್ ಶ್ಯಾಮ್ ಅಂತ ಡೈರೆಕ್ಟ್ ಮಾಡಿದ್ದು ಅದನ್ನು. ವಿಲೇಜ್ ಜಯನಗರದಲ್ಲಿ ಪಾರ್ಟಿ ಕೂತ್ಕೊಂಡು ಒಂದು ಕತೆ ಬರೆದ್ವಿ. ಚೆನ್ನಾಗಿದೆ ಅಲ್ಲ ಅಂತ ವಿ ಗಾಟ್ ಎಕ್ಸೈಟೆಡ್. ವಿ ಡಿಡ್ ಅ ಸೀರೀಸ್ ಕಾಲ್ ಲೂಸ್ ಕನೆಕ್ಷನ್. ಸೊ ಅಕಾರ್ಡಿಂಗ್ ಟು ಎವ್ರಿಬಡಿ ದಟ್ಸ್ ದ ಫಸ್ಟ್ ಎವರ್ ವೆಬ್ ಸೀರೀಸ್ ಇನ್ ಕನ್ನಡ. ನಮ್ಮ ಪ್ಲ್ಯಾನೇ ಇರಲಿಲ್ಲ, ನಾವೇನೋ ಫಸ್ಟ್ ಎವರ್ ವೆಬ್ ಸೀರೀಸ್ ಮಾಡ್ತೀವಿ ಅಂತ ನಮ್ಮದೇನು ಪ್ಲ್ಯಾನ್ ಇರಲಿಲ್ಲ. ಅದಕ್ಕೆ ಸಿಕ್ಕ ರಿಯಾಕ್ಷನ್ ಆ್ಯಕ್ಚುಲಿ ದಟ್ ಮೇಡ್ ಮೀ ಕನ್ಸಿಡರ್ ಸಖತ್ ಸ್ಟುಡಿಯೋ ತುಂಬ ಸೀರಿಯಸ್ ಆಗಿ ಏನಾದ್ರು ಮಾಡೋಣ ಇದರಲ್ಲಿ, ಬಿಕಾಸ್ ಜನ ಇದ್ದಾರೆ, ಏನೋ ನೋಡ್ತಿದ್ದಾರೆ, ಏನೋ ಸ್ಪಾರ್ಕ್ ಆಗಿದೆ ಇದರಲ್ಲಿ ಅಂತ. ಅದಾದಮೇಲೆ ವಿ ಎಂಡೆಡ್ ಅಪ್ ಡೂಯಿಂಗ್ 3 or 4 ಸೀರೀಸ್. ಅವಾಗ ಐ ಸ್ಟಾರ್ಟ್ ಅಬ್ಸರ್ವಿಂಗ್, ಓಕೆ TVF ಅಂತೇನೋ ಇದೆ, ಹೊಯ್ಚಾಯ್ ಅಂತೇನೋ ಇದೆ, ಇಲ್ಲಿ ಆಹಾ ಅಂತೇನೋ ಬಿಲ್ಡ್ ಮಾಡ್ತಿದ್ದಾರೆ, ನಾವು ಯಾಕೆ ಕನ್ನಡದವ್ರು ಏನೂ ಮಾಡ್ತಿಲ್ಲ ಅಂತ. ಸೊ ಐ ಸ್ಟಾರ್ಟ್ ವರ್ಕಿಂಗ್ ಆನ್ 2 years ಆಫ್ ಬಿಲ್ಡಿಂಗ್ ಮೈ ಓನ್ OTT ಕಾಲ್ಡ್ ಸಖತ್ ಅಂತ. ಅದು ವಿ ಡಿಡ್ 4-5 ಸೀರೀಸ್. ಬ್ಯಾಂಕಿಂಗ್ ಆಗಿತ್ತು, ಎಲ್ಲ ಕರೆಕ್ಟಾಗಿತ್ತು. ಪ್ಯಾಂಡಮಿಕ್ ಬಂದಾಗ ವಿ ಹ್ಯಾಡ್ ಟು ಶಟ್ ಡೌನ್ ಬಿಕಾಸ್ ಆಫ್ ಲಾಟ್ ಆಫ್ ಫೈನಾನ್ಷಿಯಲ್ ಥಿಂಗ್ಸ್. ವಿ ವೇರ್ ನಾಟ್ ಏಬಲ್ ಟು ಮೂವ್ ಇಟ್ ಅಹೆಡ್. ಐ ವಾಸ್ ರಿಯಲಿ ಡಿಸಪಾಯಿಂಟೆಡ್. ಸೊ ಏನೋ ಒಂದು ಜರ್ನಿ ಸ್ಟಾರ್ಟ್ ಆಗಿತ್ತು, ಚೆನ್ನಾಗಿರ್ಬೋದಾಗಿತ್ತಲ್ಲ ಅಂತ. ದಟ್ಸ್ ಒನ್ ಝೀ ಕಾಲ್ಡ್, ರವೀಂದ್ರ ವಂಶೂರವ್ರು ಕಾಲ್ ಮಾಡಿ, ಐ ಹ್ಯಾವ್ ಸೀನ್ ವಾಟ್ ಯು ಡನ್, ತುಂಬ ಕ್ಲೋಸ್ ಆಗಿ ನೋಡಿದ್ದೀನಿ ಇದನ್ನು, ವೈ ಡೋಂಟ್ ಯು ಕಮ್ ಆನ್ ಬೋರ್ಡ್, ವಿ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ಅಂತ. ಸೊ 2020 ಐ ಜಾಯಿಂಡ್ ಝೀ. 1 year ಐ ವಾಸ್ ದೇರ್. ಐ ಥಿಂಕ್ ಅವಾಗ ಝೀ ಸೋನಿ ಮರ್ಜರ್ ಆಗಬೇಕಿತ್ತು. ಸೊ ಕನ್ನಡ ಮಾರ್ಕೆಟ್ನ ಆ್ಯಕ್ಟಿವೇಟ್ ಮಾಡೋಕ್ಕಾಗಿರಲಿಲ್ಲ, ಹೋಲ್ಡಲ್ಲಿ ಹಾಕಿದ್ರು. ನಾನು 1 ವರ್ಷ ಅಲ್ಲಿ ಕೂತು ಬೇಜಾರಾಗ್ತಿತ್ತು. ಐ ಕೇಮ್ ಔಟ್ ಅಂಡ್ ಆ್ಯಕ್ಚುಲಿ ಡಿಡ್ ಅಸ್ ಮೂವಿ ಕಾಲ್ಡ್ ಮರ್ಯಾದೆ ಪ್ರಶ್ನೆ. ಏನೋ ಬರ್ದಿದ್ದೆ, ಚೆನ್ನಾಗಿ ಅನ್ನಿಸ್ತಿತ್ತು, ಮಾಡೋಣ ಅಂತ ಅನ್ನಿಸ್ತು, ಆಚೆ ಬಂದು ಮಾಡಿದೆ. ಈ ಮೂವಿ ಮಾಡೋ ಪ್ರೊಸೆಸಲ್ಲಿ ರಿಲೀಸ್ ಟೈಮ್ನಲ್ಲಿ ಈಸ್ ಅಗೇನ್ ರಾಘವೇಂದ್ರ ವಂಶೂರ್ ಅವರು ಈ ಕಾಲ್ಡ್ ಅಂಡ್ ಡಿಸೈಡ್, ಇಲ್ಲ ದಿಸ್ ಟೈಮ್ ಸೀರಿಯಸ್ ಆಗಿ ವಿ ಹ್ಯಾವ್ ಸ್ಟಾರ್ಟೆಡ್ ದ ಜರ್ನಿ, ಐ ವಾಂಟ್ ಯು ಬ್ಯಾಕ್ ಅಂತ. ಸೊ ಐ ವಾಸ್ ವೆರಿ ಹ್ಯಾಪಿ, ಜೆನ್ಯೂನ್ಲಿ ಹ್ಯಾಪಿ, ಬಿಕಾಸ್ ಯು ಆಲ್ ಬ್ಲೇಮ್ ಸೇಯಿಂಗ್ ದಟ್ ಯಾವ OTT ಕನ್ನಡ ಕಡೆ ನೋಡಲ್ಲ, ಕನ್ನಡಕ್ಕೇನು ಮಾಡಲ್ಲ. ಇಲ್ಲಿ ಯಾರೋ ಒಬ್ಬರು ಕನ್ನಡ ಮಾರ್ಕೆಟ್ನ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀನಿ ಬಾ ಅಂದಾಗ ಐ ಫೆಲ್ಟ್ ದಟ್ಸ್ ಅನ್ ಆಪರ್ಚುನಿಟಿ ಫಾರ್ ಮೀ. ಇವಾಗ ನಾನು ಪರ್ಸ್ನಲ್ ಏನೋ ಮಾಡೋಕ್ಕಾಗಲಿಲ್ಲ ಅದನ್ನು. ಇಟ್ಸ್ ಓಕೆ, ನಾನು ಅನಿಸಿದ್ದೆ ಅದನ್ನ ಏನು ಬೇಕಾದ್ರೂ ಮಾಡೋಣ, ಬೆಳೆಸೋಣ ಇದನ್ನು ಅಂದ್ಕೊಂಡು ಅಲ್ಲಿಗೆ ಹೋಗಿ ಕೂತ್ವಿ. ಸೊ ಇನಿಷಿಯಲಿ ಹೋಗಿ ಕೂತು ಒಂದು 2 ತಿಂಗಳಲ್ಲಿ ವಿ ರಿಯಲೈಸ್ಡ್ ಆ್ಯಸ್ ಎ ಇಕೋಸಿಸ್ಟಮ್ ನಮ್ಮ ಮಾರ್ಕೆಟ್ ರೆಡಿ ಇಲ್ಲ. ವೈ ಡು ಯು ಥಿಂಕ್ ಸೊ? ಅಂದರೆ ಇಟ್ಸ್ ನಾಟ್ ಬ್ಲೇಮ್, ಅಗೇನ್ ಮಾರ್ಕೆಟ್ ರೆಡಿ ಇಲ್ಲ ಅಂತ ಏನಾಗುತ್ತೆ, ವಿ ಆರ್ ಕನ್ಸ್ಯೂಮಿಂಗ್ ಸೀರೀಸ್. ಅಂದರೆ ನಾವೆಲ್ಲ ಪ್ಯಾಂಡಮಿಕ್ ಆದಮೇಲೆ ಎಲ್ಲ ಪ್ರೊಡ್ಯೂಸರ್ಸ್ ಆಗಲಿ, ಡೈರೆಕ್ಟರ್ಸ್ ಆಗಲಿ, ವಿ ಸ್ಟಾರ್ಟ್ ವಾಚಿಂಗ್ ಸೀರೀಸ್, ವಿ ನೋ ಅದೇನಿದೆ ಅಂತ. ಬಟ್ ಪರ್ಸ್ನಲಿ ಹ್ಯಾವ್ ಯು ರಿಟನ್ ಸಮಥಿಂಗ್, ಆರ್ ಯು ರೆಡಿ ವಿತ್ ಫ್ಯೂ ಸ್ಕ್ರಿಪ್ಟ್ಸ್? ಇಲ್ಲ. ಆಸ್ ಎ ಪ್ರೊಡ್ಯೂಸರ್ ಹ್ಯಾವ್ ಯು ಇನ್ವೆಸ್ಟೆಡ್ ಆನ್ ಸಮ್ ಸ್ಕ್ರಿಪ್ಟ್ಸ್? ಇಲ್ಲ. ಅಂದರೆ ಬರಲಿ, ಆಮೇಲೆ ನೋಡೋಣ, ಇದರಲ್ಲಿ ಎಷ್ಟು ಸಿಗುತ್ತೆ ನೋಡೋಣ, ಆಮೇಲೆ ನಾವು ಜರ್ನಿ ಸ್ಟಾರ್ಟ್ ಮಾಡೋಣ. ಸೊ ಈ ಲೇಡ್ ಬ್ಯಾಕ್ ಸ್ವಲ್ಪ ಈ ರೀಸನ್ಸಿಂದ, ಆ್ಯಂಡ್ ದ ಎಂಟೈರ್ ಇಂಡಸ್ಟ್ರಿ ವಾಸ್ ನಾಟ್ ರೆಡಿ ವಿತ್ ವಾಟ್ ಎವರ್ ದ ಝೀ ವಾಸ್ ಎಕ್ಸ್ಪೆಕ್ಟಿಂಗ್ ಇನಿಷಿಯಲಿ ಇದರಲ್ಲಿ. ಸೊ ವಿ ಡಿಡ್ ಅಯ್ಯನ ಮನೆ ರಮೇಶ್ ಚಂದ್ರ ಅವರು ಸ್ಕ್ರಿಪ್ಟ್ ಮಾಡಿದ್ದು ಆ್ಯಂಡ್ ಅವರೇ ಡೈರೆಕ್ಟ್ ಮಾಡಿದ್ದು. ಆ್ಯಂಡ್ ಅದು ಬಿಟ್ಟಾಗಲೂ ಕೂಡ ವಿ ಹ್ಯಾಡ್ ಲಾಟ್ ಆಫ್ ಸ್ಟ್ರಾಟಜೀಸ್. ಅಂದರೆ ಇದನ್ನು ಹೆಂಗೆ ಪ್ಯಾಕೇಜ್ ಮಾಡ್ತೀವಿ, ಹೆಂಗೆ ಕಾಸ್ಟಿಂಗ್ ಮಾಡ್ತೀವಿ, ಯಾಕೆ ಇವ್ರನ್ನ ತೊಗೊಂಡಿದ್ದೀವಿ, ಎಲ್ಲದಕ್ಕೂ ಕೂಡ ರೀಸನಿಂಗ್ ಇದೆ. ಸೊ ಫಸ್ಟ್ ಎವರ್ ಸೀರೀಸ್ ಬಿಟ್ಟಾಗ ಟಿಲ್ ಡೇಟ್ ದಟ್ಸ್ ದ ಹೈಯೆಸ್ಟ್ ಸಬ್ಸ್ಕ್ರಿಪ್ಷನ್ ತಂದಿರುವಂಥ ಸೀರೀಸ್ ವಾಸ್ ಇ. ಸೊ ದಟ್ ಓಪನ್ಡ್ ಅಪ್ ಲಾಟ್ ಆಫ್ ಡೋರ್ಸ್ ಫಾರ್ ಕನ್ನಡ ಮಾರ್ಕೆಟ್ಗೆ. ಆ್ಯಂಡ್ ಇವತ್ತವರೆಗೂ ಕೂಡ ಅನಿಸೋದು, ಅಯ್ಯೋ ಇಷ್ಟು ಜನ ರೆಡಿ ಇದ್ದಾರೆ ಆಡಿಯನ್ಸು, ಸೊ ಏನಾದ್ರು ಕೊಟ್ಟರೆ ಡೆಫಿನೆಟಾಗಿ ನೋಡೋಕೆ ರೆಡಿ ಇದ್ದಾರೆ, ಬಟ್ ಜಸ್ಟ್ ಅದು ನಾವು ಕೊಡಬೇಕು ಅಂತ. ಸೊ ದೆನ್ ವಿ ಸ್ಟಾರ್ಟೆಡ್ ಲೈನಿಂಗ್ ಅಪ್ ಥಿಂಗ್ಸ್. ಲಿಟ್ರಲಿ ಐವ್ ಮೆಟ್ ಎವ್ರಿಬಡಿ, ಎಲ್ಲ ಪ್ರೊಡಕ್ಷನ್ ಹೌಸಸ್ ಎಲ್ಲರನ್ನೂ ಮೀಟ್ ಮಾಡಿ, ಏನಾದ್ರು ಕತೆ ಇದೆಯಾ, ಬನ್ನಿ ವರ್ಕ್ ಮಾಡೋಣ, ಏನಾದ್ರು ಮಾಡೋಣ. ಸೊ ಈ ಥರದ್ದು ವಿ ಬಿನ್ ಕೊಲಾಬ್ರೇಟಿಂಗ್ ವಿತ್ ಗುಡ್ ಪೀಪಲ್. ಸೊ KRG ಒಂದು ಸೀರೀಸ್ ಮಾಡಿದ್ರು, PRK ಒಂದು ಮಾಡಿದ್ರು, ಈಗ ತರುಣ್ ಸುದ್ದಿರೋದ್ರದ್ದು ರಿಲೀಸ್ ಆಗಿದೆ. ಸೊ ಡಾಲಿ ಪಿಕ್ಚರ್ಸು ದೇಸ್ ಅ ಸೀರೀಸ್ ವಿಚ್ ಆಲ್ರೆಡಿ ಶಾರ್ಟ್, ಸೊ ಪೋಸ್ಟ್ ಪ್ರೊಡಕ್ಷನಲ್ಲಿದೆ, ಸೊ ಅದು ರಿಲೀಸಿಂಗ್ ರೆಡಿ ಇದೆ. ಸೊ ಈ ಥರ ವಿ ಗಾಟ್ ದಿಸ್ ಎಂಟೈರ್ ಇಂಡಸ್ಟ್ರಿ ಟುಗೆದರ್. ಅಂದರೆ ಯಾರ್ಯಾರು ನೋನ್ ಪ್ರೊಡಕ್ಷನ್ ಹೌಸಸ್ ವಾಟ್ ಡೂಯಿಂಗ್ ಗುಡ್ ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಸೊ ಇನಿಷಿಯಲ್ ಲೆವೆಲಲ್ಲಿ ವಿ ಆಲ್ ಇನ್ವಾಲ್ವ್ಡ್ ಅದ್ರ ಜೊತೆಗೆ. ಆ್ಯಂಡ್ ಒಂದು 10 ಜನ ಕತೆ ಬರೆಯೋರ, ಅಂದರೆ ಈ ಯೂಟ್ಯೂಬಲ್ಲಿ ಶಾರ್ಟ್ ಫಿಲ್ಮ್ ಮಾಡಿರೋ ಹುಡುಗರಿಂದ ಹಿಡಿದು ಬಿಗ್ಗೆಸ್ಟ್ ಡೈರೆಕ್ಟರ್ವರೆಗೂ ಎಲ್ಲರೂ ಮೀಟ್ ಮಾಡಿದ್ದೀವಿ. ಸರ್ ಇದು ಓಪನ್ ಇದೆ, ಏನಾದ್ರು ಕತೆ ಇದ್ದರೆ ಕೊಡಿ ಮಾಡೋಣ ಅಂತ. ಸೊ ಆ ಥರ ವಿ ಬಿನ್ ಲಿಸ್ನಿಂಗ್ ಟು ಸ್ಟೋರೀಸ್. ಬಟ್ ಏನಾಯಿತು, ಅಯ್ಯನ ಮನೆ ರಿಲೀಸ್ ಆಗಿದ ತಕ್ಷಣ ಇಟ್ಸ್ ಕೈಂಡ್ ಆಫ್ ಜನಗಳಿಗೆ ನೆಕ್ಸ್ಟ್ ಏನು ಆಫರ್ ಮಾಡ್ತೀವಿ ಅನ್ನೋ ಪ್ರೆಷರ್ ಬಿಲ್ಡ್ ಆಯಿತು. ಅಂದರೆ ಇವಾಗ ಇಮಿಡಿಯೇಟಾಗಿ ಏನಾದ್ರು ಬರಬೇಕು, ನೆಕ್ಸ್ಟ್ 3 monthsಲ್ಲಿ ಏನಾದ್ರು ಕೊಡಬೇಕು, ಕಂಟಿನ್ಯೂಸ್ ಆಗಿ ಎಂಗೇಜ್ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ವಿ ಜಸ್ಟ್ ಲೈನ್ಡ್ ಅಪ್ ಫ್ಯೂ ಪ್ರಾಜೆಕ್ಟ್ಸ್ ಫಾರ್ ದ ಫಸ್ಟ್ ಇಯರ್. ಅದರಲ್ಲಿ ನಮಗೆ ಸಿಗ್ತಿರೋ ಡೇಟಾ ಅಂದರೆ ಯಾರು, ಯಾವ ಊರು, ಯಾವ ಏಜ್ ಗ್ರೂಪು, ಏನು ನೋಡ್ತಿದ್ದಾರೆ, ಯಾಕೆ ನೋಡ್ತಿದ್ದಾರೆ. ಸೊ ಇಟ್ ಇಸ್ ಎ ಗುಡ್ ಲರ್ನಿಂಗ್. ಆ್ಯಂಡ್ ಈ ಲರ್ನಿಂಗಿಂದ ನೆಕ್ಸ್ಟ್ ವಿ ಆರ್ ಫಾರ್ಮಿಂಗ್ ಅವರ್ ನೆಕ್ಸ್ಟ್ ಕ್ಯಾಲೆಂಡರ್ ಆ್ಯಂಡ್ ನಂಬರ್ ಆಫ್ ಶೋಸ್ ಜಾಸ್ತಿ ಆಗ್ತಿದೆ. ಸೊ ದಟ್ ಮೀನ್ಸ್ ಟು ಸೇ ಈ ಮಾರ್ಕೆಟಿಗೆ ಆ್ಯಕ್ಚುಲಿ ತುಂಬ ದೊಡ್ಡ ಪೊಟೆನ್ಷಿಯಲ್ ಇದೆ. ಹೌಸ್ ಹಿಯರ್ ಐ ಹ್ಯಾವ್ 2 ಮೇಜರ್ ಕ್ವೆಶನ್ಸ್. ಏನಂದರೆ ಒಂದು, ಥ್ಯಾಂಕ್ ಯು, ನೀವು ಇನ್ ಡೀಟೇಲ್ ಆಗಿ ಹೇಳಿದ್ರಿ ಹೌ ಯು ಅರೈವ್ಡ್ ಅಟ್ ದಿಸ್ ಪಾಯಿಂಟ್ ಅಂತ. ಅಂದರೆ ನಾವು ಬೇರೆ ಭಾಷೆಗಳಲ್ಲಿ ಒಂದು ಸೀರೀಸ್ ಎವಲ್ಯೂಷನ್ ಹೇಗಾಯಿತು ಅಂತ ನೋಡಿದ್ರೆ ನನಗೆ ಜ್ಞಾಪಕ ಇವಾಗ ಹಿಂದಿಯಲ್ಲಿ ಸೇಕ್ರೆಡ್ ಗೇಮ್ಸ್, ಫ್ಯಾಮಿಲಿ ಮ್ಯಾನ್, ಆ ಎಲ್ಲ ಬಂದಾಗ ಇಟ್ ಕೈಂಡ್ ಆಫ್ ಕ್ಯಾಪ್ಚರ್ಡ್ ದ ಮಾಸಸ್. ಅದ್ರ ಮುಂಚೆನೂ ಇತ್ತು ಸೀರೀಸ್ ಅಫ್ಕೋರ್ಸ್. ತಮಿಳಲ್ಲಿ ಸುಡಲ್ಲು, ಗಾಯತ್ರಿ ಪುಷ್ಕರ್ ಟೀಮ್ ಅವ್ರು ಮಾಡಿದಾಗ ಇಟ್ ಕೈಂಡ್ ಆಫ್ ಕ್ಯಾಪ್ಚರ್ಡ್ ದ ಮಾಸಸ್. ಬಟ್ ವೆರಾಸ್ ಇನ್ ಕನ್ನಡ
ವಿ ಆಲ್ ವರ್ ಇನ್ ಕನ್ನಡ ವಿ ಆಲ್ ವರ್ ಲುಕಿಂಗ್ ಅಪ್ ಟು ಝೀ, ಈ ಥರ ಝೀ ಕನ್ನಡ ಸೀರೀಸ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಎಲ್ಲೋ ಒಂದು ಕಡೆ ವಿ ಥಾಟ್ ಓಕೆ ದಿಸ್ ಇಸ್ ಗೋನ್ ಚೇಂಜ್ ದ ಕನ್ನಡ ಸೀನ್ಸ್ ಅಂಡ್ ಗೋನ್ ಡಿಸ್ಟರ್ಬ್ ದ ಮಾರ್ಕೆಟ್ ಆ್ಯಂಡ್ ಟೇಕ್ ಕನ್ನಡ ಸ್ಟೋರೀಸ್ ಟು ಗ್ಲೋಬಲ್ ಪ್ಲಾಟ್ಫಾರ್ಮ್ ಆರ್ ಇಂಡಿಯನ್ ಪ್ಲಾಟ್ಫಾರ್ಮ್, ನ್ಯಾಷನಲ್ ಪ್ಲಾಟ್ಫಾರ್ಮ್ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸಲ್ಲಿ ನಾನು ಪರ್ಸ್ನಲಿ ಆಸ್ ಅನ್ ಆಡಿಯನ್ ಇದ್ದಾಗ ನಮ್ಮ ಟೀಮ್ ಎಲ್ರು ನಮಗೆಲ್ಲೋ ಒಂದು ಕಡೆ ಹ್ಯಾವ್ ದೇ ಸ್ಟಾರ್ಟೆಡ್ ಸ್ಮಾಲ್ ಆರ್ ಹ್ಯಾವ್ ದೇ ಜಸ್ಟ್ ಸ್ಟಾರ್ಟೆಡ್ ಟು ಟೆಸ್ಟ್ ವಾಟರ್ಸ್ ಅಂತ ಶುರು ಆಯಿತು. ಯಾಕೆ ಅಂದರೆ ಇಲ್ಲ, ಫಾರ್ ಎನಿ ಕಾರ್ಪೊರೇಟ್ ಐ ಅಂಡರ್ಸ್ಟುಡ್ ಎಲ್ಲಿಗೆ ಅರೆಯೋಸ್ಫಿಯರ್ ಅಂತ ಯಾವುದೇ ಕಾರ್ಪೊರೇಟ್ ಕಂಪನಿ ಅಥವಾ ಎನಿ ಇನ್ವೆಸ್ಟರ್ ಫಾರ್ ದಟ್ ಮ್ಯಾಟರ್ ಅಂಟಿಲ್ ದೇ ಗೆಟ್ ಎ ಕಾನ್ಫಿಡೆನ್ಸ್ ಫ್ರಮ್ ಎ ರೀಜನ್ ಅಲ್ಲ ಫುಲ್ ಫ್ಲೆಜಾಗಿ ಹೋಗಲ್ಲ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ಈ 1 ವರ್ಷದ ಡೇಟಾ ಅಲ್ಲಿ ದ ಲಾಟ್ ಆಫ್ ಲರ್ನಿಂಗ್ಸ್ ಆಸ್ ಎ ಕಂಪನಿ ಆಸ್ ಎ ಟೀಮ್ ವಿ ಹ್ಯಾವ್ ಅಂಡರ್ಸ್ಟುಡ್ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ದಿಸ್ ಮಾರ್ಕೆಟ್. ಸೊ ಇದು ನಮಗೆ ಬೇಕಿತ್ತು. ಅಂದರೆ ಈ 1 ವರ್ಷ ಫಾರ್ ಅಸ್ ಟು ಟೆಸ್ಟ್ ವಾಟರ್ಸ್ ಒಂಚೂರು ಟೈಮ್ ಬೇಕಿತ್ತು. ಅದರಲ್ಲೂ ಕೂಡ ನೀವು ನೋಡಿದ್ರೆ ಆಸ್ ಅ ಪ್ರೊಡಕ್ಷನ್ ಟೀಮ್ಸ್ ವಿ ಹವ್ ಗಾಟ್ ದ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸಸ್ ಆ್ಯಂಡ್ ಆಸ್ ಫೇಸಸ್ ಫಾರ್ ಈಚ್ ಆಫ್ ದ ಸೀರೀಸ್ ಆ್ಯಂಡ್ ವಿ ಹವ್ ಗಾಟ್ ಆಲ್ ದ ಮೇನ್ ಸ್ಟ್ರೀಮ್ ಗೈಸ್ ಇದರಲ್ಲಿ ಆ್ಯಂಡ್ ವಿ ಹವ್ ಗಾಟ್ ದ ಬೆಸ್ಟ್ ಆ್ಯಕ್ಟರ್ಸ್ ಟುಗೆದರ್. ಆ್ಯಂಡ್ ಸುಮಾರು ಜನ ಲೈಕ್ ಅರುಣ್ ಸಾಗರ್ ಎಲ್ಲ ಎಷ್ಟೋ ದಿನ ಆಗೋಯ್ತು ಸ್ಕ್ರೀನಲ್ಲಿ ನೋಡಿ, ಅವ್ರನ್ನೆಲ್ಲ ವಾಪಸ್ ಕರ್ಕೊಂಬರೋ ಪ್ರಯತ್ನ ಮಾಡಿದ್ದೀವಿ. ಜಹಾಂಗೀರ್ ಸರ್ ಕಾಮಿಡಿ ಮಾಡ್ತಿದ್ರು, ಈ ಕಡೆ ಏನೋ ಸೀರಿಯಸ್ ಆಗಿ ಪೊಲೀಸ್ ಆ ಥರದ್ದೆಲ್ಲ ತಂದಿದ್ದೀವಿ. ಸೊ ಆ ಥರದ್ರಲ್ಲೆಲ್ಲ ವಿ ಹವ್ ಎಕ್ಸ್ಪೆರಿಮೆಂಟೆಡ್ ಆಸನ್ಸ್ ಆ್ಯಂಡ್ ಗುಡ್ ಯಂಗ್ ಡೈರೆಕ್ಟರ್ಸ್ ಅವ್ರನ್ನೆಲ್ಲ ಕೂಡ ಮೇನ್ ಸ್ಟ್ರೀಮಿಗೆ ಥರ ಟ್ರೈ ಮಾಡಿದ್ವಿ. ಸೊ ಆ್ಯಸ್ ಅ ಪ್ರೋಸೆಸ್ ಇಟ್ ವಿಲ್ ಟೇಕ್ ಟೈಮ್. ಅಂದರೆ ನೀವು ಹೇಳ್ತಿರೋ ಸೀಕ್ರೆಟ್ ಗೇಮ್ಸು, ನೀವು ಹೇಳ್ತಿರೋ ಇನ್ನೊಂದೇನೋ ಅದೆಲ್ಲ ಹ್ಯಾಪನ್ ಆಫ್ಟರ್ ಎ ಫ್ಯೂ ಇಯರ್ಸ್. ಅಂದರೆ ವಿ ಆಲ್ ರಿಮೆಂಬರ್ ದಟ್ ಬಿಕಾಸ್ ದೋಸ್ ಆರ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ಸ್ ಆ್ಯಂಡ್ ಆ ಥರದ್ದು ದೊಡ್ಡ ಪ್ರಾಜೆಕ್ಟ್ ನೆಕ್ಸ್ಟ್ ಇಯರ್ ಆಗ್ತದೆ ಅಂತ. ಹಾಂ, ಸೊ ಅದು ಸ್ಟ್ರೈಟ್ ಅವೇ ಎತ್ತಿದ ತಕ್ಷಣ ಯಾರು ಮಾಡೋಕ್ಕೋಗಲ್ಲ. ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ಓಕೆ ದಿಸ್ ಇಸ್ ವಾಟ್ ದೇ ವಾಂಟ್, ದಿಸ್ ಇಸ್ ಹೌ ವಿ ಆರ್ ಪ್ಲೇಸಿಂಗ್ ಥಿಂಗ್ಸ್ ಆ್ಯಂಡ್ ವೆನ್ ಐ ಸೆಡ್ ವಿ ಆರ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಶೋಸ್, ಸೊ ದಟ್ ಮೀನ್ಸ್ ಟು ಸೇ ದಟ್ ದಿಸ್ ಮಾರ್ಕೆಟ್ ಹ್ಯಾಸ್ ಪೊಟೆನ್ಷಿಯಲ್ಸ್. ಈಗ ಅದನ್ನು ಅಲೈನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸಿ ಇವಾಗ ತೆಲುಗು ಆಗಲಿ ತಮಿಳ್ ಆಗಲಿ ಇಟ್ಸ್ ಅ 7 year ಜರ್ನಿ. ಅಂದರೆ ಇವಾಗ ಎಲ್ಲ OTTs ಜರ್ನಿ ಅದೆಲ್ಲ 7 ವರ್ಷ ಮುಂಚೆ ಸ್ಟಾರ್ಟ್ ಆಗಿದ್ದು. ಸೊ ಈಗ ಸ್ಟ್ರೈಟ್ ಅವೇ ನಾವು ಅವ್ರ ಜೊತೆ ಕಾಂಪಿಟೇಷನ್ಗೆ ಇಳಿದಿದ್ದೀವಿ ಅಂತ ಹೇಳಿದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಅಯ್ಯನ ಮನೆ ಐ ಟೋಲ್ಡ್ ಯು ದ ಹೈಯೆಸ್ಟ್ ನಂಬರ್ಸ್ ಅಕ್ರಾಸ್ ಇಂಡಿಯಾ ದಟ್ ವಾಸ್ ಡಬ್ಡ್ ಇನ್ ಆಲ್ ಲ್ಯಾಂಗ್ವೇಜಸ್. ಅಂದರೆ ವಿ ಡೋಂಟ್ ಕಾಲ್ ಇಟ್ ಪ್ಯಾನ್ ಇಂಡಿಯಾ ಬಟ್ ವಿ ಹವ್ ಡಬ್ಡ್ ಇನ್ ಆಲ್ 7 languages ಆ್ಯಂಡ್ ಪ್ರತಿ ಲ್ಯಾಂಗ್ವೇಜ್ನಲ್ಲೂ ವಿ ಹವ್ ಗಾಟ್ ಗುಡ್ ರೆಸ್ಪಾನ್ಸ್. ದೋ ಫಾರ್ ಅಸ್ ಇಟ್ ವಾಸ್ ಅ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ಇಟ್ಸ್ ರೀಚ್ ದ ಮೈಲ್ ಸ್ಟೋನ್. ಇವತ್ತರೆಗೂ ಕೂಡ ಅದನ್ನು ಬೀಟ್ ಮಾಡಿ ಮುಂದಕ್ಕೆ ಹೋಗೋದು ಹೆಂಗೆ ನಾವು ನೋಡ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಆನೆಸ್ಟಿ, ಕೈಂಡ್ನೆಸ್ಸಿನ ಲಿಬರ್ಟಿ ತೊಗೊಂಡು ಇನ್ನೊಂದು ಪ್ರಶ್ನೆ ಕೇಳಿ. ಎಸ್, ಎಲ್ಲೋ ಒಂದು ಕಡೆ ನಮ್ಮ ಮಣ್ಣಿನ ಕತೆ ಮಾಡ್ತೀವಿ, ರೈಟರ್ಸ್ ರೂಮ್ ಮಾಡ್ತೀವಿ ಅನ್ನೋದೆಲ್ಲ ಸೂಪರ್, ಅಫ್ಕೋರ್ಸ್ ಗ್ರೇಟ್ ವಿಷನ್. ಬಟ್ ಒಂದು 2-3 ರೀಮೇಕ್ಗಳು ಬಂದ್ಬಿಡುತ್ತಲ್ಲ, ಅಂದರೆ ದ ಕೋರ್ ಐಡಿಯಾ ಇಸ್ ಟೇಕನ್. ಇಲ್ಲ, I'll tell you. So when you call it remake, yes, of course. ಅಂದರೆ ಆಸ್ ಎ ಕಂಪ್ನಿ ಏನಾಯಿತು, ವೆನ್ ವಿ ಸ್ಟಾರ್ಟೆಡ್ ಅವರ್ ಅಯ್ಯನ ಮನೆ ಜರ್ನಿ, ಇಮಿಡಿಯೇಟಾಗಿ ವಿ ಹ್ಯಾಡ್ ಟು ಲೈನ್ ಅಪ್ ಫ್ಯೂ ಪ್ರಾಜೆಕ್ಟ್ಸ್. ಇಲ್ಲಿ ಆಲ್ಮೋಸ್ಟ್ ಒಂದು 160 ಕತೆ ಕೇಳಿದ್ದೀವಿ, ಯಾವುದೂ ವರ್ಕ್ ಆಗ್ತಿಲ್ಲ. ಆಲ್ರೆಡಿ ಅಯ್ಯನ ಮನೆ ಬಂದಾಯಿತು. ಆ್ಯಸ್ ಎ ಕ್ಯಾಲೆಂಡರ್ ನಾನು ಅಟ್ಲೀಸ್ಟ್ ಎವ್ರಿ ಕ್ವಾರ್ಟರ್ಗೆ ಒಂದು ಕೊಡಲೇಬೇಕು, ಈ ಕಡೆಗೆ ಮಾಡಲೇಬೇಕು. ಸೊ ಆಸ್ ಎ ಕಂಪ್ನಿ ನಮ್ಮ ಕಂಪ್ನಿ ಒಳಗಡೆಗೆ ಪರ್ಫಾರ್ಮ್ ಮಾಡ್ತಿರೋಂಥ ಬೆಸ್ಟ್ ಸಬ್ಜೆಕ್ಟ್ಸ್ನ ವಿ ಅನಲೈಸ್ಡ್ ಆ್ಯಂಡ್ ಅದನ್ನು ಇಟ್ ಕ್ಯಾನ್ ಬಿ ರೀರಿಟರ್ನ್ ಅನ್ನೋಂಥದ್ದು. ಅಂದರೆ ಯಾವತ್ತೂ ಕೂಡ ಡೈರೆಕ್ಟ್ ರೀಮೇಕ್ ಮಾಡಿಲ್ಲ. ಅಂದರೆ ಇವತ್ತು ಎಲ್ಲೇ ಹೋದ್ರೂ ಐ ಕೀಪ್ ಸೀಯಿಂಗ್ ಕಮೆಂಟ್ ಸೇಯಿಂಗ್ ದಟ್ ಅದು ರೀಮೇಕ್ ಇದೆ. ವಿ ರೀಡ್ ಎವ್ರಿಥಿಂಗ್. ಇಟ್ಸ್ ನಾಟ್ ಲೈಕ್ ವಿ ಆರ್ ಬ್ಲೈಂಡ್. ಎಕ್ಸಾಂಪಲ್ ರಾಕ್ಷಸ ಆಲ್ಸೋ. ಸೊ ವಿಲಂಗು ವಾಸ್ ಒನ್ ಆಫ್ ದ ಹೈಯೆಸ್ಟ್ ಪರ್ಫಾರ್ಮಿಂಗ್ ದ ಬೆಸ್ಟ್ ಸೀರೀಸ್ ದಟ್ ವಿ ಹವ್ ಗಾಟ್. ತಮಿಳಲ್ಲಿ ಇಟ್ ಓಪನ್ಡ್ ಅಪ್ ತಮಿಳ್ ಮಾರ್ಕೆಟ್ ಆ್ಯಂಡ್ ಫಾರ್ ಝೀ ಇಟ್ ವಾಸ್ ಅ ಬಿಗ್ ಸೀರೀಸ್. ಆ್ಯಂಡ್ ಅದು ವೆಟ್ರಿಮಾರನ್ ಅವರ ಅಸೋಸಿಯೇಟ್ ಅದನ್ನು ಬರೆದು ಅವರು ಡೈರೆಕ್ಟ್ ಮಾಡಿದ್ದು. ಆ್ಯಂಡ್ ಈಸ್ ಅ ಬಿಗ್ ನೇಮ್ ಈಗ OTTನಲ್ಲಿ ಆ್ಯಂಡ್ ಈಸ್ ಡೂಯಿಂಗ್ ಸಮಥಿಂಗ್ ವಿತ್ ಅಸ್ ಈಗ ಮಾಡ್ತೀರಾ ಝೀ ಜೊತೆಗೆ. ಆ್ಯಂಡ್ ಈಸ್ ಆ್ಯಕ್ಟಿಂಗ್ ಇನ್ ಅ ಸೀರೀಸ್ ಈಗ ಡೈರೆಕ್ಟರ್. ಸೊ ವೆನ್ ವಿ ಪಿಕ್ ದಟ್ ಸಬ್ಜೆಕ್ಟ್ ದೇರ್ ಇಸ್ ಅ ಪರ್ಪಸ್ ಆ್ಯಂಡ್ ಕಂಪ್ನಿ ಡಿಸೈಡೆಡ್ ಸೇಯಿಂಗ್ ದಟ್ ಇದನ್ನು ಅಡಾಪ್ಟೇಷನ್ಸ್ ಮಾಡೋಣ ಅಂತ. ಅದು ಬೆಂಗಾಲಿಯಲ್ಲೂ ಬಂದಿದೆ ಆ್ಯಂಡ್ ರೀಸೆಂಟಾಗಿ ಹಿಂದಿಯಲ್ಲೂ ಬಂದಿದೆ, ಜನಾವರ್ ಅಂತ. ವೆನ್ ವಿ ವಾಂಟೆಡ್ ಟು ಡೂ ಇಟ್ ವಾಸ್ ತರುಣ್ಸ್ ಐಡಿಯಾ ಸೇಯಿಂಗ್ ದಟ್ ಇದನ್ನು ನಾರ್ತ್ ಕರ್ನಾಟಕಲ್ಲಿ ಪ್ಲೇಸ್ ಮಾಡೋಣ. ಸೊ ಆಸ್ ಸೂನ್ ಆಸ್ ವಿ ಫಿಕ್ಸ್ಡ್ ಆಸ್ ಸೆಲ್ ಸೇಯಿಂಗ್ ದಟ್ ಓಕೆ ಇದು ನಾರ್ತ್ ಕರ್ನಾಟಕ ಇಡ್ತಿದ್ದೀವಿ, ದೆನ್ ಈ ಒರಿಜಿನಲಲ್ಲೆಲ್ಲೂ ಕ್ರೊಕೊಡೈಲ್ ಇಲ್ಲ, ಒರಿಜಿನಲ್ಲೆಲ್ಲೂ ಸುಮಾರು ವಿಷಯಗಳಿಲ್ಲ. ಸೊ ವಿ ರೀರೋಟ್ ಆ ಚಿಕ್ಕ ಪ್ಲಾಟ್ನ ತೊಗೊಂಡು ವಿ ಹವ್ ರೀರಿಟರ್ನ್ ದ ಎಂಟೈರ್ ಥಿಂಗ್. ಅಂದ್ ಯಾವುದೋ ಒಂದು ಕಮೆಂಟ್ ಓದಿದೆ, ಇಲ್ಲೇ ಕನ್ನಡದಲ್ಲಿ ರೈಟರ್ಸ್ ಇಲ್ವಾ ಅಂತ. ದಿಸ್ ವಾಸ್ ರಿಟರ್ನ್ ಬೈ ಸುಹಾನ್ ಅಂಡ್ ಅಪೂರ್ವ ಹೂ ಆರ್ ಫ್ರಮ್ ಕರ್ನಾಟಕ. ಅಂದರೆ ಒಂದು ಸಣ್ಣ ಪ್ಲಾಟ್ ಎಳೆ ಅಲ್ಲಿಂದು, ಮಿಕ್ಕಿದ್ದೆಲ್ಲ ಇಟ್ ವಾಸ್ ರೀರಿಟರ್ನ್ ಇಲ್ಲಿಗೆ. ಆ್ಯಂಡ್ ವಿ ಹ್ಯಾಡ್ ಆರ್ ಲೇಯರ್ಸ್. ಅಂದರೆ ಬಿಕಾಸ್ ಅಲ್ಲಿ ಒಂದಷ್ಟು ಕ್ರೊಕೊಡೈಲ್ ಅಟ್ಯಾಕ್ಸು, ಫ್ಲಡ್ಸ್ ಟೈಮಲ್ಲೆಲ್ಲ ಏನು ನೋಡಿದ್ವಿ ಸಿಚುವೇಶನ್ಸು, ಅದನ್ನೆಲ್ಲ ಇದಕ್ಕೆ ಅಡಾಪ್ಟ್ ಮಾಡಿಕೊಂಡು ಆ್ಯಂಡ್ ಆ ಊರಿಗೆ ಏನು ಸೂಟ್ ಆಗಬಹುದು, ಅದನ್ನು ಹೆಂಗೆ ಪ್ಯಾಕೇಜ್ ಮಾಡ್ಬೋದು, ಆ ರೀತಿ ಮಾಡಿದ್ವಿ. ಇವಾಗ ನೀವು ಹೇಳಿದ್ರಿ 150-160 ಕತೆ ಕೇಳಿದ್ವಿ, ಕನ್ವಿನ್ಸ್ ಆಗಲಿಲ್ಲ ಅಂತ. ನಮ್ಮ ನೋಡ್ತಿರೋ ಆಡಿಯನ್ಸು KFC ಆಡಿಯನ್ಸ್ ಆರ್ ಪ್ರಿಡಾಮಿನೆಂಟ್ಲಿ ಆರ್ ಎಟ್ ದ ವರ್ಜ್ ಆಫ್ ಮೇಕಿಂಗ್ ದೇರ್ ಡೆಬ್ಯೂ ಆರ್ ಹವ್ ಆಲ್ರೆಡಿ ಮೇಡ್ ದೇರ್ ಡೆಬ್ಯೂ. ಸೊ ದಟ್ ಫಿಲ್ಮ್ ಮೇಕಿಂಗ್ ಕಮ್ಯುನಿಟಿ ದ್ಯಾನ್ ವಾಚಿಂಗ್ ಕಮ್ಯುನಿಟಿ. ಸೊ ಲೆಟ್ಸ್ ಸೇ somebody wants to approach Zee with a story. ಅವ್ರಿಗೆ ಅನ್ಸ್ಬೋದು, ನನ್ನ ಹತ್ರ ಒಳ್ಳೆ ಕತೆ ಇದೆ, ನಾನು ಅಪ್ರೋಚ್ ಮಾಡ್ತೀನಿ ಅಂತ. What is the gateway? Is there an email address or do we ping you on Instagram? I can give you my mail ID also. I'm that open actually. I love listening to stories. I love meeting people. Okay. ಒಂದೇನು ಅಂದರೆ ಸುಮಾರು ಜನ ಮೀಟ್ ಮಾಡಿರೋರ್ನು ನಾನು ಒಂದು ಐಡಿಯಾ ಇದೆ ಸರ್ ನನ್ನ ಹತ್ರ ಅಂತ.
ಐಡಿಯಾ ಗುಡ್, ಬಟ್ an idea cannot become a final project ಅದು. ಅಂದರೆ ವೆನ್ ವಿ ಮೀಟ್, ವೆನ್ ಯು ಸೇ ದಟ್ ಐ ಹ್ಯಾವ್ ಎನ್ ಐಡಿಯಾ, ವೆನ್ ವಿ ಸೇ ದಟ್ ಓಕೆ ನಿಮ್ಮ ಐಡಿಯಾ ಚೆನ್ನಾಗಿದೆ, ಅದನ್ನು ಒಂದು ಸ್ಟ್ರಕ್ಚರ್ ಮಾಡ್ಕೊಂಡು ಬನ್ನಿ, ಹೆಂಗೆ ವರ್ಕ್ ಆಗುತ್ತೆ ನೋಡೋಣ ಅಂತ. ಅಂದರೆ ಇದೊಂದು ಪ್ರೋಸೆಸ್ ಗೊತ್ತಾ, ಒಂದು ಐಡಿಯಾಯಿಂದ ನೀವು ಒಂದು ಲೈನರ್ ಹೋಗೋದು, ಆ ಲಾಗ್ಲೈನಿಂದ ನೀವು ಒಂದು ಸಿನಾಪ್ಸಿಸ್ ಬರೆಯೋದು, ಆ ಸಿನಾಪ್ಸಿಸ್ ಬರೆದಾದ್ಮೇಲೆ ನಿಮ್ಗೆ ಅದರಲ್ಲಿ ಓವರಾಲ್ ಕತೆ ಏನು ಅಂತ ಗೊತ್ತಾಗುತ್ತೆ, ತಡೆಯುತ್ತಾ ತಡೆಯಲ್ವಾ, ಆ ಕತೆ ಗೊತ್ತಾದ್ಮೇಲೆ ಅದನ್ನು ನೀವು ಎಪಿಸೋಡಿಗೆ ಸ್ಪ್ಲಿಟ್ ಮಾಡಿದಾಗ ಪ್ರತಿ ಎಪಿಸೋಡಲ್ಲೂ ಮೀಟ್ ಇದೆಯಾ, ಅಂದರೆ ತಡೆಯುತ್ತಾ ಅದು 7 ಎಪಿಸೋಡು 8 ಎಪಿಸೋಡು 25 ನಿಮಿಷ ವಿಷಯ ಇದೆಯಾ ಅದರಲ್ಲಿ. ಸೊ ಇದು ಆ ಫೈನಲ್ ಸ್ಟೇಜಿಗೆ ಬರೋವರೆಗೂ ಕೂಡ ಈ ಐಡಿಯಾನ ನೀವು ಅನಲೈಸ್ ಮಾಡೋಕ್ಕಾಗಲ್ಲ. ಎವ್ರಿ ಐಡಿಯಾ ಇಸ್ ಗ್ರೇಟ್ ನನ್ನ ಪ್ರಕಾರ, ಬಟ್ ಅದು ಆ ಫೈನಲ್ ಸ್ಟೇಜ್ವರೆಗೂ ಇದು ತಡೆಯುತ್ತೆ ಅಂತ ಗೊತ್ತಾದಾಗ ಈ ಥರದ್ದು ಇವಾಗ ಜನಗಳಿಗೆ ಕೊಟ್ಟರೆ ನಮಗೆ ಸಬ್ಸ್ಕ್ರಿಪ್ಷನ್ ಬರುತ್ತೆ. ಅಂದರೆ ಎನಿ ಕಂಪ್ನಿ ಇವತ್ತು 100 ರೂಪೀಸ್ ನಿಮಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಆ 100 ರೂಪೀಸ್ ನನಗೆ ಹೆಂಗೆ ವಾಪಸ್ ಬರುತ್ತೆ ಅಂತ ನೋಡ್ತೀವಲ್ಲ. ಸೊ ಅಫ್ಕೋರ್ಸ್ ಎಸ್, ಅದು ಸುಮಾರು ರೀತಿಯಲ್ಲಿ ವಾಪಸ್ ಬರ್ಬೋದು, ಬಟ್ ಪ್ರಿಡಾಮಿನೆಂಟ್ಲಿ ಎನಿ OTT ವಿಲ್ ಬ್ಯಾಂಕ್ ಆನ್ ಸಬ್ಸ್ಕ್ರಿಪ್ಷನ್ಸ್ ಬಂದರೆ ಮಾತ್ರ ದುಡ್ಡು ವಾಪಸ್ ಬರುತ್ತೆ. ಸೊ ಅದ್ರ ಇನ್ವೆಸ್ಟ್ ಮಾಡಬೇಕಾದ್ರೆ ಅದ್ರದ್ದು ಏನು ವರ್ತ್ ಇದೆ, ಇದು ಎಲ್ಲಿಗೆ ಪ್ಲೇಸ್ ಮಾಡ್ತಿದ್ವಿ, ಯಾವ ರೀಜನ್, ಓಕೆ ಮಂಡ್ಯಲ್ಲಿ ಇಡ್ತಿದ್ದೀವಿ, ಮಂಡ್ಯಲ್ಲಿ ಎಷ್ಟು ಜನ ನೋಡ್ತಿದ್ದಾರೆ, ಸೊ ತುಂಬ ಡೇಟಾ ಗೊತ್ತಾಗ್ತೀವಿ ಇವಾಗ. ಬಟ್ ಪ್ರಿಡಾಮಿನೆಂಟ್ಲಿ ನಾವು ನೋಡ್ತಿರೋ ಕಥೆಗಳಲ್ಲಿ ನಮ್ಮ ಕನ್ನಡದ್ದು ಅಂತ ಏನಾದ್ರು ಇದೆಯಾ, ನಮ್ಮ ಕನ್ನಡ ಜನ ಅನ್ನೋದು ಸ್ಪಾರ್ಕ್ ಮಾಡುತ್ತಾ, ಅದು ಆ ವಿಷಯ ಏನಾದರೂ ಜನಗಳಿಗೆ ತುಂಬ ಎಕ್ಸೈಟಿಂಗ್ ಅಂತ ಅನಿಸುತ್ತಾ, ಅದು ಇದುವರೆಗೂ ಎಲ್ಲೂ ಹೇಳ್ದೇ ಇರೋಂಥ ವಿಷಯ, ಅದು ಹೆಂಗೆ ಹೇಳ್ತಿದ್ವಿ, ಯಾರ ಥ್ರೂ ಹೇಳ್ತಿದ್ವಿ, ಆ ಪ್ಯಾಕೇಜಿಂಗ್ ಹೆಂಗೆ ಇರುತ್ತೆ, ಹೆಂಗೆ ಮೌಂಟ್ ಮಾಡ್ತೀವಿ, ಸುಮಾರು ವಿಷಯದಲ್ಲಿ ಯೋಚನೆ ಮಾಡ್ತೀವಿ. ಸೊ ಪ್ರತಿ ಸಿನಿಮಾ ಕಥೆನೂ ವೆಬ್ ಸೀರೀಸ್ ಆಗಲ್ಲ. ಆದರೆ ಸರ್ ಇದು ಸಿನಿಮಾ ಒಂದು ಕತೆ ಬರ್ಕೊಂಡಿದ್ದೆ, ಇದು ನೋಡಿ 20-25 ನಿಮಿಷ ಕಟ್ ಮಾಡಿಬಿಟ್ರೆ ಅದೊಂದು ವೆಬ್ ಸೀರೀಸ್ ಆಗುತ್ತೆ, ಆಗಲ್ಲ, ಚಾನ್ಸ್ ಇಲ್ಲ. ವೆಬ್ ಸೀರೀಸ್ ಫಾರ್ಮ್ಯಾಟೇ ಬೇರೆ ಇದೆ ಅದು ಆ್ಯಕ್ಚುಲಿ. ಸೊ ನೀವು ಹೆಂಗೆ 3 ಆ್ಯಕ್ಟ್ ಸ್ಟ್ರಕ್ಚರ್ಸ್ ನೀವು ಸಿನಿಮಾಗಳು ನೋಡ್ತೀರಾ, ಪ್ರತಿ ಎಪಿಸೋಡಲ್ಲಿ ನೋಡ್ತೀವಿ, ಪ್ರತಿ 5 ನಿಮಿಷಕ್ಕೆ ಏನಾಗುತ್ತೆ, ಪ್ರತಿ 3 ನಿಮಿಷಕ್ಕೆ ಏನಾಗುತ್ತೆ, ಪ್ರತಿ ನಿಮಿಷಕ್ಕೆ ಏನಾಗುತ್ತೆ. ಸೊ ಈ ಥರ ತುಂಬ ಸೈಂಟಿಫಿಕ್ ಆಗಿ ಹೋಗ್ತೀವಿ. ಇದು ಬರವಣಿಗೆ ಪೋರ್ಷನಲ್ಲಿ ಅಂದರೆ ಅದನ್ನೊಂದು ಅಟ್ಲೀಸ್ಟ್ ಒಂದು 8-10 ನರೇಷನ್ಸ್ ತೊಗೊಂಡಿರ್ತೀವಿ. ಎಷ್ಟೇ ನಾವು ನರೇಷನ್ಸ್ ತೊಗೊಂಡ್ರು ಏನೇ ಮಾಡಿದ್ರು ಕೂಡ ಆನ್ ಗ್ರೌಂಡ್ ಹೋದಾಗ ಅದರದ್ದೇ ಆದಂಥ ಚಾಲೆಂಜಸ್ ಇರುತ್ತೆ. ಆ್ಯಂಡ್ ವೆನ್ ಯು ವರ್ಕ್ ವಿತ್ ಬಿಗ್ ಸ್ಟಾರ್ಸ್ ಆಬ್ವಿಯಸ್ಲಿ ಒಂದಷ್ಟು ಚಾಲೆಂಜಸ್ ಇರುತ್ತೆ. ಅದು ಎಡಿಟೇಬಲ್ ಬರೋ ಅಷ್ಟರಲ್ಲಿ ಅಯ್ಯೋ ನಾವು ಹಿಂಗೆ ಅಂದ್ಕೊಂಡು ಓಕೆ ಹಿಂಗೆ ಬಂದಿದೆಯಾ, ಓಕೆ ಫೈನಲ್ ಎಡಿಟಲ್ಲಿ ಏನು ಮಾಡೋಣ, ಅದನ್ನ ಎಷ್ಟು ಟ್ರಿಮ್ ಮಾಡೋಣ, ಎಷ್ಟು ಟೈಟ್ ಮಾಡೋಣ. ಸೊ ಈ ಥರದ್ರಲ್ಲಿ ವಿ ಹ್ಯಾವ್ ಡನ್ 4 ಪ್ರಾಜೆಕ್ಟ್ಸ್. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕಥೆಗಳು ಸಿಕ್ಕಿದೆ, ತುಂಬ ಒಳ್ಳೆ ಟೀಮ್ಸ್ ಸಿಕ್ಕಿದ್ದಾರೆ, ತುಂಬ ಜನ ಯಂಗ್ಸ್ಟರ್ಸ್ ಸಿಕ್ಕಿದ್ದಾರೆ ಈ ಸಲ. ಅಂದರೆ ಲಾಸ್ಟ್ ಇಯರ್ ವಿ ಆಲ್ ವರ್ಕ್ ವಿತ್ ಆಲ್ ಬಿಗ್ ಪ್ರೊಡಕ್ಷನ್ ಹೌಸಸ್. ದಿಸ್ ಇಯರ್ ವಿ ಓಪನ್ ಟು ವರ್ಕ್ ವಿತ್ ಎನಿಬಡಿ ಹ್ಯಾಸ್ ಎ ಗುಡ್ ಐಡಿಯಾ, ಪ್ಲೀಸ್ ಅಪ್ರೋಚಸ್. ನಿಮ್ಮ ಪಿಚ್ ಡೆಕ್ ರೆಡಿ ಮಾಡ್ಕೊಳ್ಳಿ. ಪಿಚ್ ಡೆಕ್ಕಲ್ಲಿ ಐಡಿಯಾ ಲೆವೆಲಲ್ಲಿದ್ದರೆ ಡೆಫಿನೆಟ್ಲಿ ವರ್ಕ್ ಆಗೋಲ್ಲ. ಐಡಿಯಾ ಎಕ್ಸೈಟಿಂಗ್ ಆಗಿರಬೇಕು. ಒಂದು ಬೇಸಿಕ್ ಪಿಚ್ ಡೆಕ್ಕಲ್ಲಿ ನಿಮ್ಗೆ ಒಂದು ಲಾಗ್ ಲೈನ್, ಒಂದು ಸಿನಾಪ್ಸಿಸ್, ಒಂದು ಕ್ಯಾರೆಕ್ಟರ್ಗಳದ್ದು ಒಂದು ಆರ್ಕ್ ಅಂತಿರುತ್ತಲ್ಲ, ಏನಿದು ಕ್ಯಾರೆಕ್ಟರ್ಸು, ಯಾರಿವರು, ಏನು ಎತ್ತ ಅಂತಲ್ಲ. ಸೊ ಒಂದು ಜರ್ನಿ ಸಣ್ಣದಾಗಿ ಸಿಕ್ಕಿದ್ರೆ ಅದರಲ್ಲಿ. ಆ್ಯಂಡ್ ಎಪಿಸೋಡಿಕ್ಕಾಗಿ ಒಂದು ಸ್ಟ್ರಕ್ಚರು, ಪ್ರತಿ ಎಪಿಸೋಡದು ಸ್ಟಾರ್ಟು ಮಿಡ್ಡು ಎಂಡು, ಆ ಎಂಡ್ ಕ್ಲಿಫ್ ಹ್ಯಾಂಗರ್ಸ್ ಅಂತ ಏನು ಕರಿತೀವಿ ಅದು ಅಷ್ಟು ಸ್ಟ್ರಾಂಗ್ ಆಗಿದೆಯಾ, ನೆಕ್ಸ್ಟ್ ಎಪಿಸೋಡ್ ಕರ್ಕೊಂಡು ಹೋಗುವಷ್ಟು. ಸೊ ಆ ಥರದ್ದೊಂದು ಬೇಸಿಕ್ ಸ್ಟ್ರಕ್ಚರ್ ಕಳಿಸ್ಕೊಟ್ರೆ ನಮಗೆ. ಸೊ ದೇರ್ ಆರ್ 5 or 6 ಪೀಪಲ್ ವಿ ರೀಡ್ ಎವ್ರಿಥಿಂಗ್. ಅಂದರೆ ಪ್ರತಿ ಪಿಚ್ನು ಕೂಡ ವಿ ಆಲ್ ರೀಡ್. ಆ್ಯಂಡ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ವಿ ಕಾಲ್ ದೆಮ್ ಫಾರ್ ಎ ನರೇಷನ್. ನರೇಷನಿಗೆ ಬಂದಾಗಲೂ ಕೂಡ ವಿ ಆಲ್ ಸಿಟ್ ಆ್ಯಂಡ್ ವಿ ಲಿಸನ್ ಟು ದ ಸ್ಟೋರಿ ಅವ್ರ ನರೇಷನ್ಸ್. ಅದರಲ್ಲೂ ಕೂಡ ಏನು ವರ್ಕ್ ಆಗ್ತಿದೆ, ಏನು ವರ್ಕ್ ಆಗ್ತಿಲ್ಲ ಅದನ್ನು ಕೂಡ ಫಿಲ್ಮ್ ಬಗ್ಗೆ ತಿಳಿಸ್ತೀವಿ. ಸರ್ ಈ ಪಾಯಿಂಟ್ ಚೆನ್ನಾಗಿದೆ, ಈ ಪಾಯಿಂಟ್ ಯಾಕೋ ಮಿಸ್ ಹೊಡಿತಿದೆ ನಮಗೆ, ಇನ್ನೊಂದ್ಸತಿ ರೀವರ್ಕ್ ಮಾಡ್ಕೊಂಬರ್ಬೋದಾ, ಇನ್ನೊಂದ್ಸತಿ ರೀವರ್ಕ್ ಮಾಡ್ಕೊಂಡು ಇಮಿಡಿಯೇಟಾಗಿ ವಾಪಸ್ ಬರ್ತಾರ, ದೆನ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ದೆನ್ ವಿ ಟೇಕ್ ಇಟ್ ಅಹೆಡ್. ಅದು ಕಮಿಷನಿಂಗ್ ಪ್ರೋಸೆಸ್ ಇದೆ ಆಯಿತಾ. ಒಂದು ಸೌತ್ ಟೀಮ್ ಇದೆ, ಅಲ್ಲಿಗೊಂದು ನರೇಷನ್ ಆಗುತ್ತೆ. ದರ್ ಇಸ್ ಎ ಸೆಂಟ್ರಲ್ ಟೀಮ್ ಇದೆ, ಅಲ್ಲಿಗೊಂದು ನರೇಷನ್ ಆಗುತ್ತೆ. ಆ್ಯಂಡ್ ಫೈನಲ್ ಸ್ಟೋರೀಸು ರಾಘವೇಂದ್ರ ಅವ್ರು ಕೇಳ್ತಾರೆ, ಸಿನ್ಸ್ ಅವರು ಇಲ್ಲಿನವರು. ಆ್ಯಂಡ್ ಟುಡೇ ಈಸ್ ದ ನ್ಯಾಷನಲ್ ಹೆಡ್, ಈಸ್ ಹೆಡಿಂಗ್ ದ ಎಂಟೈರ್ ನೆಟ್ವರ್ಕ್. ಆ್ಯಂಡ್ ವಿ ಆರ್ ಆಲ್ಸೋ ಪ್ರೌಡ್ ಆಫ್ ಹಿಮ್. ಅಂದರೆ ಇಲ್ಲಿನವರು ಟುಡೇ ಈಸ್ ಇನ್ ಚಾರ್ಜ್ ಆಫ್ ಎವ್ರಿಥಿಂಗ್. ಜಿ ಸ್ಟುಡಿಯೋ, ZEE5, ಝೀದು ಅಷ್ಟು ಚಾನಲ್ಸು. ಕನ್ನಡದ ಬಗ್ಗೆ ಒಂದು ಸಣ್ಣದು ಜಾಸ್ತಿ ಲವ್ ಇದೆ ಅವ್ರಿಗೆ, ಸಣ್ಣದಲ್ಲ. ಸೊ ಅದೇನೇ ಪ್ರಾಜೆಕ್ಟ್ ಆದರೂ ಕೂಡ ಇಲ್ಲ ನಾನು ಕೇಳಬೇಕು ಅದನ್ನು ಅಂತ. ಸೊ ಹಿ ಗಿವ್ಸ್ ಟೈಮ್. ಸೊ ಆ್ಯಂಡ್ ಅವರು ಕನ್ನಡದವ್ರು ಆಗಿರೋದ್ರಿಂದ ಸೊ ಮುಕ್ತವಾಗಿ ಕೂತ್ಕೊಂಡು 2-3 hours ಒಂದು ಕನ್ನಡದಲ್ಲಿ ಕತೆ ಕೇಳುವಂಥದ್ದು, ವಿಚ್ ನೀವು ಯಾವ OTTನಲ್ಲೂ ಚಾನ್ಸೇ ಇಲ್ಲ. ಅಂದರೆ ಇವಾಗಿರೋ ಎಕ್ಸಿಸ್ಟಿಂಗ್ OTTಸ್ನಲ್ಲಿ ಆ್ಯಸ್ ಕನ್ನಡದವರು ನಾವು ಕನ್ನಡಿಗರು ಇದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ. ಅಂದರೆ ನಾವು ಕತೆ ಕೇಳೋಕ್ಕೆ ರೆಡಿ ಇದ್ದೀವಿ, ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ಆ್ಯಸ್ ಎ ಸಿಸ್ಟಮ್ ನಮ್ಮ ಕನ್ನಡದವರೇ ಒಂದು ನ್ಯಾಷನಲ್ ಲೆವೆಲಲ್ಲಿ ಕೂತಿದ್ದಾರೆ. ಆ್ಯಂಡ್ ಅವ್ರಿಗೂ ಏನಾರು ಮಾಡೋಣ ಇಲ್ಲಿ ಅನ್ನೋಂಥದ್ದು ಒಂದು ಕಂಪ್ಲೀಟ್ ಜೋಶ್ ಇದೆ. ಸೊ ಇಷ್ಟು ಸಪೋರ್ಟ್ ನಮ್ಮ ಕಡೆಯಿಂದ ಕೊಡೋಕ್ಕೆ ರೆಡಿ ಇದ್ದೀವಿ. ಆ್ಯಸ್ ಮೇಕರ್ಸ್ ಕಮ್ಯುನಿಟಿ, ಕಮ್ ಬ್ಯಾಕ್ ವಿತ್ ಗುಡ್ ಸ್ಟೋರೀಸ್. ಡೋಂಟ್ ಥಿಂಕ್ ಆಫ್ ಬಜೆಟ್, ಡೋಂಟ್ ಥಿಂಕ್ ಆಫ್ ಎನಿಥಿಂಗ್. ಸೊ ಕಮ್ ಬ್ಯಾಕ್ ವಿತ್ ಗುಡ್ ಸ್ಟೋರೀಸ್, ಯು ಕ್ಯಾನ್ ಸಪೋರ್ಟ್ ಇಟ್. ಓಕೆ, ನಿಮ್ಮ ಇಮೇಲ್ ಅಡ್ರೆಸ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು? ಖಂಡಿತ. pradeepa.kumar@zee.com. Awesome. pradeepa.kumar@zee.com. zee.com. Awesome. So now you know whom to contact. ಕಳಿಸಿ. So yeah, but before you send, sir ಹೇಳ್ದಂಗೆ ensure the proper pitch deck is ready. ಅದೊಂದು ಐಡಿಯಾ ಸಿಗುತ್ತೆ. ಅಂದರೆ ಬಿಫೋರ್ ಮೀಟಿಂಗ್ ಅಲ್ವಾ, ಸೊ ಈ ಪ್ರಾಜೆಕ್ಟ್ ಹೆಂಗೆ ಯೋಚನೆ ಮಾಡಿದ್ದಾರೆ ಇವರು ಅನ್ನೋದೊಂದು ಐಡಿಯಾ ಸಿಗುತ್ತೆ.
ಸರ್ ಇವಾಗ ಮೇಕರ್ಸ್ಗೆ ಒಂದು ಕನ್ಸರ್ನ್ ಇರ್ಬೋದು, ಅಂದರೆ ಸೋಫಾರ್ ಬಂದಿರೋ ಸೀರೀಸ್ ಆರ್ ಇನ್ ದ ಕ್ರೈಮ್ ಥ್ರಿಲ್ಲರ್ ಬ್ರಾಕೆಟ್. ಸೊ ನೆಕ್ಸ್ಟ್ ನೀವೇನು ಲೈನಪ್ಸ್ ನೋಡ್ತಾ ಇದ್ದೀರಾ? ಆರ್ ಯು ಪರ್ಟಿಕ್ಯುಲರ್ ಅಬೌಟ್ ಜಾನ್ರಾ ಆರ್ ಆರ್ ಯು ಓಪನ್ ಟು ಎಕ್ಸ್ಪ್ಲೋರ್? ಈ ವರ್ಷ ಮಾಡಿದ್ದು ಮೆಜಾರಿಟಿ ಇಟ್ ವಾಸ್ ಥ್ರಿಲ್ಲರ್ಸ್. ಐನಮನೆ ವಾಸ್ ಎ ಥ್ರಿಲ್ಲರ್, ಶೋಧ ವಾಸ್ ಎ ಥ್ರಿಲ್ಲರ್, ಮಾರಿಗಲ್ಲು ವಾಸ್ ಎ ಥ್ರಿಲ್ಲರ್, ಈಗ ರಾಕ್ಷಸ ಇಸ್ ಎ ಥ್ರಿಲ್ಲರ್. ಸೊ ಇದು ಇಟ್ ವಾಸ್ ಡನ್ ಆನ್ ಪರ್ಪಸ್ ಬೇಸಿಕಲಿ. ಅಂದರೆ ಒಂದಷ್ಟು ಕಥೆಗಳು ನಮ್ಗೆ ಒಂದಷ್ಟು ಇಷ್ಟ ಆಗಿದ್ದು, ಪ್ಲಸ್ ಆಸ್ ಎ ಕಂಪ್ನಿ ವಿ ಆಲ್ ಡಿಸೈಡ್ ಸೇಯಿಂಗ್ ದಟ್ ವಿಲ್ ಡೂ ದಿಸ್ ಅಂತ. ಬಟ್ ನೆಕ್ಸ್ಟ್ ಇಯರ್ಗೆ ವಿ ಆರ್ ಓಪನ್ ಟು ಆಲ್ ಕೈಂಡ್ ಆಫ್ ಜಾನ್ರಸ್. ಅಂದರೆ ವೆರೈಟಿ ಕೊಡ್ತಿದ್ದೀವಿ, ಫಾರ್ಮ್ಯಾಟ್ಸಲ್ಲಿ ವೆರೈಟಿ ಕೊಡ್ತಿದ್ದೀವಿ. ಆ ನಂಬರ್ ಆಫ್ ಶೋಸ್ನಲ್ಲಿ ವಿ ಆರ್ ಇನ್ಕ್ರೀಸ್ ದ ನಂಬರ್ ಆಫ್ ಶೋಸ್ ಫ್ರಮ್ ವಾಟ್ ಯು ಹವ್ ಡನ್ ಟುಡೇ. ಲೈಕ್ ಈ ವರ್ಷ ಏನು ಮಾಡಿದ್ವಿ ಅದಕ್ಕಿಂತ ಐ ಥಿಂಕ್ 2-3 ಶೋಸ್ ಬರ್ತಿದೆ ನೆಕ್ಸ್ಟ್ ಇಯರ್ಗೆ. ಆ್ಯಂಡ್ ಎಲ್ಲ ಥರ ಜಾನ್ರಾಸು, ಎಲ್ಲ ಏಜ್ಗೂ ಕೇಟರ್ ಆಗೋ ಥರ, ಎಲ್ಲರಿಗೂ ಇಷ್ಟ ಆಗೋ ಥರ ಶೋಸ್ ಮಾಡ್ತೀವಿ. ಓಕೆ. ಸೀರೀಸ್ ಬಗ್ಗೆ ಯು ಗೇವ್ ಅಸ್ ಗ್ರೇಟ್ ಇನ್ಸೈಟ್ಸ್, ಬಟ್ ವಿಲ್ ಸ್ಟಿಲ್ ಕಮ್ ಬ್ಯಾಕ್. ಒಂದು ಸ್ಮಾಲ್ ಡಿವಿಯೇಷನ್ ತಗೋಣ. ಅಂದರೆ ವಿ ಆಸ್ ಕನ್ನಡ ಫಿಲ್ಮಿ ಕ್ಲಬ್, ಆಲ್ಸೋ ವಾಂಟ್ ಟು ವಾಚ್ ಫಾರ್ ಫಿಲ್ಮ್ಸ್. ಅಂದರೆ ZEE5 ಫಿಲಮ್ಸ್ಗಳನ್ನ ತಗೊಳ್ಳೋದು ನಾವು ನೋಡಿದ್ರೆ ಕಂಪೇರ್ ಟು ಅದರ್ ಪ್ಲ್ಯಾಟ್ಫಾರ್ಮ್ಸ್ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಇಲ್ಲ, ಆದರೆ ವಿ ಆರ್ ದ ಓನ್ಲಿ ಕಂಪ್ನಿ ವಿಚ್ ಇಸ್ ಬೈಯಿಂಗ್ ಮೂವೀಸ್. ಹೌದಾ? ಓಕೆ. ಅಂದರೆ ವೆನ್ ಯು ಸೇ ಬೈಯಿಂಗ್, ಅಕ್ವೈರಿಂಗ್ ಅಂಡ್ ಫಾರ್ ಕಾಸ್ಟ್, ನಾಟ್ ಇನ್ ದ ಶೇರಿಂಗ್ ಮಾಡೆಲ್. ಎರಡೂ ಇದೆ. ಎರಡು ಇದೆ. ಓಕೆ. ಬಟ್ ಕಂಪೇರ್ಡ್ ಟು ಅದರ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್, ಗೋಯಿಂಗ್ ಬೈ ದ ನಂಬರ್ ಆಫ್ ಫಿಲ್ಮ್ಸ್, ಇಸ್ ಇಟ್ ಮೋರ್ ಇಸ್ ವಾಟ್ ಯು ಆರ್ ಟೆಲಿಂಗ್? ಅಂದರೆ that's what you are comparing with 1 or 2 platforms which are already doing it from couple of years. Correct. So we started our journey last year. So last year ನಲ್ಲಿ our concentration was okay, ಇದನ್ನ ಡಿಜಿಟಲ್ OTT ಸ್ಪೇಸ್ನ ನಾವು ಆಕ್ಟಿವೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಹೆಂಗೆ ಮಾಡ್ತಿದ್ವಿ, ಏನು ಮಾಡ್ತೀವಿ ಅಂತ. ಆಮೇಲೆ ಆಫ್ ಲೇಟ್ ಒಂದು ಲಾಸ್ಟ್ 3 ಮಂತ್ಸಲ್ಲಿ ನೀವು ನೋಡಿದ್ರೆ ಅಟ್ಲೀಸ್ಟ್ there are 20 ಮೂವೀಸ್ ವಿಚ್ ಆರ್ ದೇರ್ ದ ಪ್ಲಾಟ್ಫಾರ್ಮ್ 3 ಮಂತ್ಸಲ್ಲಿ. ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್ ಸಿನಿಮಾ ಬೈಯಿಂಗ್ ಆಗಲಿ, ಸಿನಿಮಾ ಪ್ರೊಡಕ್ಷನ್ ಆಗಲಿ, ಸಿನಿಮಾದ ಅಕ್ವಿಸಿಷನ್ ಆಗಲಿ, ಪ್ಲಸ್ ಆಲ್ಸೋ ಶೇರಿಂಗ್ ಮಾಡೆಲ್ ಆಗಲಿ, ಐ ಥಿಂಕ್ ZEE is predominantly working on a system which can support ನಮ್ಮ ಮೇಕರ್ಸ್ಗೆ. That's really awesome. ಹಾಂ, ಅಂದರೆ ಒಂದು ಈಗ ಪೇಪರ್ ಆರ್ ಅನ್ನುವಂಥದ್ದು ಇಸ್ ಅ ಮಾಡೆಲ್ ದಟ್ ವಿ ಹ್ಯಾವ್. ಸೊ ಕಂಪ್ಯಾರಿಟಿವ್ಲಿ ಬೇರೆ ಪ್ಲಾಟ್ಫಾರ್ಮ್ಸ್ ಕಂಪೇರ್ ಮಾಡಿದ್ರೆ ವಿ ಆರ್ ಗಿವಿಂಗ್ ಎ ಬೆಟರ್ ಪ್ರೈಸಿಂಗ್ ವಿಚ್ ಕ್ಯಾನ್ ಹೆಲ್ಪ್ ಪ್ರೊಡ್ಯೂಸರ್ಸ್ ಆ್ಯಂಡ್ ದ ಮೇಕರ್ಸ್ ಟು ಬೌನ್ಸ್ ಬ್ಯಾಕ್. ಆ್ಯಂಡ್ ಎನಿ ಒಳ್ಳೆ ಸಿನಿಮಾ ದಟ್ ಕ್ಯಾನ್ ವರ್ಕ್ ಆನ್ ಟೆಲಿವಿಷನ್ ಪ್ಲಸ್ ಡಿಜಿಟಲ್, ದ ಕಂಪ್ನಿ ಇಸ್ ಬೈಯಿಂಗ್ ಇಟ್. ಆ್ಯಂಡ್ ನೆಕ್ಸ್ಟ್ ಇಯರ್ ವಿ ಆರ್ ಆಲ್ಸೋ ಲುಕಿಂಗ್ ಅಟ್ ಎನಿ ಗುಡ್ ಸ್ಟೋರೀಸ್, ಗುಡ್ ಟೀಮ್ಸ್ ವಿಚ್ ಹ್ಯಾವ್ ಗುಡ್ ಸಬ್ಜೆಕ್ಟ್ಸ್ ವಿತ್ ದೆಮ್ ವಿಚ್ ನೀಡ್ಸ್ ಅ ಸಪೋರ್ಟ್ ಸಿಸ್ಟಮ್. ವಿ ಆರ್ ಆಲ್ಸೋ ಲುಕಿಂಗ್ ಅಟ್ ಪ್ರೊಡ್ಯೂಸಿಂಗ್ few movies which is happening pipeline ಇದೆ. Okay. But I'm not sure if this is a relevant question, but I'll just ask. ಇವಾಗ while acquiring a film to OTTs, ಯೂಶಲಿ ನಾವು ಕೇಳೋದೇನಾದ್ರೆ ಥಿಯೇಟ್ರಿಕಲಿ ವರ್ಕ್ ಆಗಿರಬೇಕು ಅಥವಾ ಒಂದು ನಾರ್ಮ್ ಇದೆ ಆಚೆ. ಬಟ್ ಯಾಕೆ ಹೇಳ್ತೀವಿ? ನಾನು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ನಾನು ರಿಟರ್ನ್ ಸಿನಿಮಾ ವಿ ಹವ್ ಪ್ರೊಡ್ಯೂಸ್ ಎ ಮೂವಿ. ಆ್ಯಂಡ್ ಈ ಕಡೆಗೆ ಹೋಗಿದ್ದೀನಿ, ಆ ಕಡೆಗೆ ಹೋಗಿದ್ದೀನಿ, ಎರಡೂ ವರ್ಲ್ಡ್ ನಾನು ನೋಡಿದ್ದೀನಿ. ವೈ ಡು ವಿ ಸೇ ದಟ್ ಥಿಯೇಟರ್ ಪರ್ಫಾರ್ಮ್ ಆದಲ್ಲಿ ನೋಡೋಣ ಅಂತ? ಬಿಕಾಸ್ ಒಂದು ಪ್ರೂವನ್ ಅದಕ್ಕೆ ಡಿಮ್ಯಾಂಡ್ ಇದೆ ಅಂತ. ಎಕ್ಸಾಕ್ಟ್ಲಿ. ಸೊ ಒಂದು ಸೋಷಿಯಲ್ ಮೀಡಿಯಾ ಬಸ್ ಇಸ್ ಸಮಥಿಂಗ್ ದಟ್ ವಿ ಲುಕ್ ಅಟ್. ಅಂದರೆ ಎಷ್ಟು ಜನ ಇದಕ್ಕೆ ಎಕ್ಸೈಟ್ ಆಗಿದ್ದಾರೆ, ಎಷ್ಟು ಜನ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿದ್ದಾರೆ, ಫಾಲೋ ಮಾಡ್ತಿದ್ದಾರೆ. ಆ್ಯಂಡ್ ಈ ಥರದೊಂದು ಪ್ರಾಜೆಕ್ಟು ಈ OTT ಅಲ್ಲಿ ಬರುತ್ತೆ ಅಂದಾಗ ಎಷ್ಟು ಜನ ಇದಕ್ಕೆ ಬರಬಹುದು. ಅಂದರೆ ಇವಾಗ ಎಲ್ಲರೂ ಕೂಡ ಥಿಯೇಟ್ರಲ್ಲಿ ನೋಡ್ಲಿಕ್ಕೆ ಇವತ್ತು ಆ್ಯಕ್ಚುಲಿ ಟೈಮ್ ಆಗ್ತಿಲ್ಲ. ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್ 3 ವಾರ ಬ್ಯುಸಿ ಇರ್ಬೋದು ಅವರು. ಸೊ ಎಂಡ್ ಆಫ್ ದ ಡೇ ಅವ್ರಿಗೆ ಇಲ್ಲೊಂದು ಕಡೆ ಇದು ನೋಡಬೇಕು ಅಂತಿದೆ, ಬಿಕಾಸ್ ಈಸ್ ಬೀನ್ ಫಾಲೋಯಿಂಗ್ ಇಟ್. ಸೋಷಿಯಲ್ ಮೀಡಿಯಲ್ಲಿ ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆ ಕೇಳ್ತೀಯಾನೆ, ನೋಡ್ತೀಯಾನೆ, ವಿಜುವಲ್ಸ್ ನೋಡಿರ್ತಾನೆ, ಟ್ರೈಲರ್ ನೋಡಿರ್ತಾನೆ, ಪೋಸ್ಟರ್ ಇಷ್ಟ ಆಗಿರುತ್ತೆ, ಅವನಿಗೆ ನೋಡಬೇಕು ಅಂತ ಇರುತ್ತಲ್ಲ ಮೈಂಡಲ್ಲಿ. ಅದು ಇಂಥ ಕಡೆ ಇದೆ ಅಂತ ಹುಡ್ಕೊಂಡು ಬರ್ತಾನೆ. No, but what I wanted to ask was, there are some films that will demand a collective watching experience. For instance, films like So From So. ನಾನು ಎಷ್ಟೊಂದು ಜನ ಕೇಳಿರೋದು, ಥಿಯೇಟ್ರಲ್ಲಿ ಎಂಜಾಯ್ ಮಾಡಿರೋರು ಇಂಡಿವಿಜುವಲಿ ಕೆಲವರು ಇದು ಸಖತ್ ಸಿನಿಮಾ ಅಂತ ಕೇಳ್ಪಟ್ಟು OTT ಅಲ್ಲಿ ನೋಡಿದಾಗ ದ ರೆಸ್ಪಾನ್ಸ್ ಲೈಕ್ ಹೌದಾ ಇದು 100 crores ಹತ್ರ ಮಾಡ್ತಾ ಅಂತಾನು ಮಾತಾಡಿರೋರು ಯಾರೇ. ಸೊ ಅಂದರೆ OTT ಇಸ್ ಮೋರ್ ಆಫ್ 1-to-1 ಎಕ್ಸ್ಪೀರಿಯನ್ಸ್ ಅಂಡ್ ಥಿಯೇಟ್ರಿಕಲ್ ಇಸ್ ಮೋರ್ ಅಬೌಟ್ ಅ ಕಲೆಕ್ಟಿವ್ ವಾಚಿಂಗ್ ಎಕ್ಸ್ಪೀರಿಯನ್ಸ್. ಸೊ ಗ್ರಾಮ್ಯಾಟಿಕಲಿ ಬರೀತಾನೇ ಇಫ್ ಇಟ್ ಈಸ್ ರಿಟರ್ನ್ ಫಾರ್ a white box experience or a more of a personal experience, I think those films will not work in theaters. ಇಲ್ಲ, ವಿ ಕ್ಯಾನ್ ಕನ್ಕ್ಲೂಡ್ ಲೈಕ್ ದಟ್. ಅದನ್ನ ನಾನು for instance, the Great Indian Kitchen. I don't think if it worked in theaters or films like Mayalajan, I don't think if it worked. God, it's the same movie was done in Hindi called Mrs. Anta. So that's there on ZEE5. So ಇದುವರೆಗೂ ಅದಕ್ಕೆ ಬಂದಿರೋ ಸಬ್ಸ್ಕ್ರಿಪ್ಷನ್ಸ್, ದೋ ಇಟ್ಸ್ ಆಲ್ರೆಡಿ ಡನ್ ಇನ್ ಮಲಯಾಳಂ, ದ ರೀಮೇಡ್ ದ ಎಂಟೈರ್ ಮೂವಿ ಇನ್ ಹಿಂದಿ. ಸೊ ರಿಮೇಕ್ ಮಾಡಿದ್ರು ಕೂಡ, ಬಟ್ ಅದಕ್ಕೆ ಸಿಕ್ಕಿರೋ ರೆಸ್ಪಾನ್ಸ್ ಆನ್ OTT ಇಟ್ಸ್ ಟ್ರೆಮೆಂಡಸ್. ಅದರ ನಂಬರ್ಸ್ ನೀವು ನೋಡಿದಾಗ ಹೌದಾ ಆಲ್ರೆಡಿ ಬಂದಿತ್ತಲ್ಲ ಈ ಮೂವಿ, ಮತ್ತೆ ಇದನ್ನು ನೋಡಿದ್ರ ಅಂತಿದೆಯಲ್ಲ, ಆ ರೈಟಿಂಗಿಗೆ, ಆ ಲೈನ್ಗೆ ಅಥವಾ ಅವ್ರು ಅನ್ಕೊಂಡಿರೋ ಎಮೋಷನ್ಗೆ ಇರೋ ಪವರ್ ಅದು. ಅಂದರೆ ಇವತ್ತು ನಿಮಗೆ ಆಸ್ ಅ ಬಿಸ್ನೆಸ್, ಥಿಯೇಟ್ರಿಕಲ್ ಬಿಸ್ನೆಸ್ ಈಸ್ ವೆರಿ ಅನ್ಸರ್ಟನ್.
Absolutely. ಎಂಥ ದೊಡ್ಡ ಸ್ಟಾರ್ ಆರೋ ಹಾಕ್ಕೊಳ್ಳಿ, ಎಂಥ ನೀವು ಏನು ಗ್ರಾಫಿಕ್ಸ್ ಆರೋ ಹಾಕಿ ಏನು ಬೇಕಾದ್ರೂ ಮಾಡಿ, ಇವತ್ತು ಜನ ಥಿಯೇಟ್ರಿಗೆ ಬರಬೇಕು ಅಂತಿದ್ರೆ ಫಾರ್ ದೆಮ್ ಇಟ್ ರಿಕ್ವೈರ್ಸ್ ಬೇರೆ ಥರದ್ದು ಒಂದು ಸ್ಪಾರ್ಕ್. ಆ್ಯಂಡ್ ನಾಟ್ ಎವ್ರಿ ಮೂವಿ ವಿಲ್ ಹ್ಯಾವ್ ಅ ನೈಸ್ ಡಿಸ್ಟ್ರಿಬ್ಯೂಷನ್ ಪ್ಯಾಟರ್ನ್. ತುಂಬ ಅಮೇಝಿಂಗ್ ಆಗಿರೋ ಕತೆ, ಸಕ್ಕಲಾಗಿ ಮಾಡಿದ್ದಾರೆ, ಎಲ್ಲ ಹೊಸಬರು ಇದ್ದಾರೆ, ಥಿಯೇಟ್ರಿಕಲ್ಲಿ ನಿಲ್ಲಿಸ್ಕೊಳಕ್ಕಾಗಿರಲ್ಲ. ಬಟ್ ಆ ಥರದ್ದು OTT ಬಂದಾಗ ಒಂದು ವರ್ಷ ಬಿಟ್ಟು ನೋಡಿರೋರು ಇದ್ದಾರೆ, ಸೂಪರ್ ಆಗಿದೆ ಸಿನಿಮಾ ಅಂತ. ಐ ಕೀಪ್ ಗೆಟಿಂಗ್ ಮೆಸೇಜಸ್ ಇವತ್ತು, ಲೈಕ್ ಏನೋ ಮರ್ಯಾದೆ ಪ್ರಶ್ನೆ ಸೂಪರ್ ಆಗಿದೆ ನಿಮ್ಮದು ಅಂತ. ಪ್ರಾಬ್ಲಿ ಅವರೆಲ್ಲ ಥಿಯೇಟ್ರಿಗೆ ಬಂದಿದ್ರೆ ಐ ವುಡ್ ಹ್ಯಾವ್ ಮೇಡ್ ಮನಿ. ಇತ್ತು ಥಿಯೇಟ್ರಿಕಲ್ಲಿ, ಅದಕ್ಕೇನು ರೆಸ್ಪಾನ್ಸ್ ಬೇಕೋ ಅದಿತ್ತು. ಸೊ ಈ ಥರ ಸಿನಿಮಾಗಳು ಅದು ಆಡಿಯನ್ಸ್ನ ತಲುಪಬೇಕಾದ್ರೆ ಇವತ್ತು ಬರೀ ಸಿನಿಮಾ ಅಂತ ನೋಡ್ಲಿಕ್ಕಾಗಲ್ಲ, ಥಿಯೇಟ್ರ್ ಅಂತ ನೋಡ್ಲಿಕ್ಕಾಗಲ್ಲ. ಸೊ ಆ್ಯಸ್ ಎ ರೈಟಿಂಗ್ ಅಂದರೆ ರೈಟಿಂಗ್ ಸ್ಟೇಜಲ್ಲೇ ನಿಮಗೆ ಆಲ್ವೇಸ್ ರಿಮೆಂಬರ್ 3 ಸ್ಕ್ರೀನ್ಸ್ನಲ್ಲಿ ಅದು ವರ್ಕ್ ಆಗಬೇಕಿದೆ. ಒಂದು ಥಿಯೇಟ್ರ್, ಲಾರ್ಜರ್ ದೆನ್ ಎಕ್ಸ್ಪೀರಿಯನ್ಸ್, ನಿಮ್ಮ ಕತ್ತಲಲ್ಲಿ ಕೂರಿಸ್ಬಿಟ್ಟು ನಿಮಗೆ ಆಡಿಯೋ ವೀಡಿಯೋ ಅದೊಂದು ಎಕ್ಸ್ಪೀರಿಯನ್ಸ್ ಕೊಟ್ಟಾಗ ವಾವ್ ಅನ್ಸುತ್ತಲ್ಲ ಅದು. ನಿಮಗೆ OTT ಸಬ್ಸ್ಕ್ರಿಪ್ಷನ್ಸ್ ಬರಬೇಕು, ಅಂದರೆ ನಿಮ್ಗೊಂದು ರಿಪೀಟ್ ವ್ಯಾಲ್ಯೂ ಇರಬೇಕು. ನಾನು ಆಲ್ರೆಡಿ ನೋಡಿದ್ರು ಕೂಡ ಐ ವಿಲ್ ಸ್ಟಿಲ್ ವಾಚ್ ಇಟ್ ಅಂತಿರುತ್ತೆ. ಐ ವಿಲ್ ಸ್ಟಿಲ್ ಲವ್ ದಿಸ್ ಮೂವಿ. ಯಾವುದೋ ನಂಗೆ ಹಾಡು ಇಷ್ಟ, ಯಾವುದೋ ಕ್ಯಾರೆಕ್ಟರ್ ಇಷ್ಟ, ಯಾವುದೋ ಸೀನ್ ಇಷ್ಟ, ಅಥವಾ ಇದು ನಂಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಷ್ಟ, ಅವರ ಎಕ್ಸ್ಪೀರಿಯನ್ಸ್ ಇಟ್ ಅಗೇನ್. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ OTT ಬಂದಾಗ ಆಸ್ ಅ ಸಬ್ಜೆಕ್ಟ್ ಅದು ಡ್ರೈವ್ ಮಾಡ್ತಿದ್ಯಾ, ಫೇಸ್ ವ್ಯಾಲ್ಯೂ ಅದೆಲ್ಲ ಇದೆ. ಎಷ್ಟೋ ಚಿಕ್ಕ ಚಿಕ್ಕ ಸಿನಿಮಾಗಳು, ಹೀರೋಗಳೇ ಇಲ್ಲದೆ ಇರೋ ಸಿನಿಮಾಗಳು ದೊಡ್ಡ ದೊಡ್ಡ ಹಿಟ್ಸ್ ಆಗಿದೆ OTTನಲ್ಲಿ. ದಟ್ಸ್ ಬಿಕಾಸ್ ಅದು ರೈಟಿಂಗ್ ಅಥವಾ ಚೂಸ್ ಮಾಡಿರೋ ವರ್ಲ್ಡ್, ಅದು ಅವ್ರು ಹೇಳ್ತಿರೋ ಕತೆಗಿರೋ ಪವರ್ ಅದು ಆ್ಯಕ್ಚುಲಿ. ಅದಲ್ಲೂ ವರ್ಕ್ ಆಗಬೇಕು, ಸಬ್ಸ್ಕ್ರಿಪ್ಷನ್ಸ್ ತರಬೇಕು. ಟಿವಿಗೆ ಹೋದಾಗ ಯೂಶ್ವಲಿ ಹಬ್ಬಕ್ಕೊಂದು ಸಿನಿಮಾ ಅಂತ ಎಲ್ಲ ಟಿವಿಯವರು ಹಾಕಿ ಹಾಕ್ತಾರೆ. ಸೊ ಆ ಥರದ್ದು ಬಂದಾಗ ಮೇಯ್ನ್ಲಿ ನೋಡೋವಂಥದ್ದು ಸೇಲ್ಸು. ಅಂದರೆ ಇವಾಗ ಆ್ಯಡ್ಸ್ ತರಬೇಕಾಗೋಲ್ಲ, ಆ್ಯಡ್ಸ್ ಬಂದರೆ ರೆವೆನ್ಯೂ ವಾಪಸ್ ಬರೋದು. ಸೇಲ್ಸ್ ಟೀಮ್ ಇದನ್ನು ಸೆಲ್ ಮಾಡೋಕ್ಕಾಗುತ್ತಾ ಅಂತ ನೋಡ್ತೀವಿ. ಅಂದರೆ ಇದನ್ನು ಹಾಕಿದ್ರೆ ಏನು TRP ಬರುತ್ತೆ ಅಂತ ನೋಡ್ತೀವಿ. ಈ ಡ್ರಾಮಾ ಟೆಲಿವಿಷನ್ ಆಡಿಯನ್ಸಿಗೆ ವರ್ಕ್ ಆಗುತ್ತಾ ಅಂತ ನೋಡ್ತೀವಿ. ಸೊ ಈ ಥರ 3 ಸ್ಕ್ರೀನ್ಸ್ನಲ್ಲಿ ವರ್ಕ್ ಆಗಬೇಕಂದ್ರೆ ನಿಮ್ಮ ರೈಟಿಂಗ್ ಸ್ಟೇಜಿಂದಾನೇ ಅದನ್ನು ನೀವು ಪ್ರತಿ ಸೀನು, ಪ್ರತಿ ಕ್ಯಾರೆಕ್ಟ್ರು, ಪ್ರತಿ ಲೈನು ತುಂಬ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ. ಅಲ್ಲ, ಸಮಟೈಮ್ಸ್ ಎಷ್ಟೇ ಯೋಚನೆ ಮಾಡಿದ್ರು ಫ್ಲಿಪ್ ಹೊಡಿಯುತ್ತೆ. ಬಟ್ ಕಾನ್ಷಿಯಸ್ ಆಗಿ ನನಗಿದು TVಯಲ್ಲೂ ವರ್ಕ್ ಆಗಬೇಕು, OTTಗೂ ವರ್ಕ್ ಆಗಬೇಕು, ಥಿಯೇಟ್ರಿಗೂ ವರ್ಕ್ ಆಗಬೇಕು ಅಂತ ಮಾಡಿಕೊಂಡ್ರೆ ಐ ಥಿಂಕ್ ಸಮ್ವೇರ್ ಅದು ಆಸ್ ಎ ಪ್ರೊಡ್ಯೂಸರ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಸೇಫ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. Awesome. That good to know that Z is being so supportive for films, OTTs. Yes. And I think ನೀವು off the camera ಹೇಳ್ತಾ ಇದ್ರಿ, you know that you're just not listening, you're also telling the making community ಈ ಥರದ್ದು ಮಾಡಿ, we are ready to listen, ಇದನ್ನು ಕೊಡಿ, we are ready to listen. Yes. I think it's high time even the makers community come forward. ಇಲ್ಲ, ವಿ ವಾಂಟ್ ಟು ವರ್ಕ್ ವಿತ್ ಎವ್ರಿಬಡಿ. ಅಂದರೆ ಟು ಬಿ ವೆರಿ ಫ್ರ್ಯಾಂಕ್, ಆ ಥರ ನಾವೇನೋ OTT ನೀವೆಲ್ಲ ಮೇಕರ್ಸು ಆ ಥರ ಆ ಲೈನ್ ಇಟ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಅದನ್ನ ಬ್ಲರ್ ಮಾಡಿ ವಿ ವಾಂಟ್ ಟು ಬಿ ಪಾರ್ಟ್ ಆಫ್ ಯುವರ್ ಜರ್ನಿ ಆ್ಯಂಡ್ ವಿ ವಾಂಟ್ ಯು ಗೈಸ್ ಟು ಬಿ ಪಾರ್ಟ್ ಆಫ್ ಆರ್ ಜರ್ನಿ. ಆ ಕೊಲಾಬರೇಟಿವ್ ಆಗಿ ಒಂದಷ್ಟು ವಿಷಯಗಳು ನಮ್ಗೆ ಏನು ಬೇಕು ಅನ್ನೋದನ್ನ ಕಮ್ಯುನಿಕೇಟ್ ಮಾಡ್ತಿದ್ದೀವಿ. ವೆನ್ ವಿ ಮೀಟ್ ದೆಮ್, ನನಗೆ ಈ ಥರ ಸಬ್ಜೆಕ್ಟು, ಈ ಥರ ಜಾನ್ರಲ್ಲಿ, ಈ ಏಜ್ ಗ್ರೂಪ್ಗೆ ನೀವೇನಾದ್ರು ಮಾಡ್ಕೊಡೋಕ್ಕಾಗುತ್ತಾ? ಅಷ್ಟು ಓಪನ್ ಆಗಿ ವಿ ಆರ್ ಟಾಕಿಂಗ್ ಟು ದ ಮೇಕರ್ಸ್. I think it's come meet us, tell us stories, and we are ready to support. Okay. And I'll take a small deviation from this again. Yes. ನನಗೆ I earlier used to work in IT. I come from an IT background. Like most of the film enthusiasts. ನನ್ನ ಜೊತೆ ITL ಕರಿಯರ್ ಇದ್ದವರೆಲ್ಲ ಒಂದು ಸೀನಿಯರ್ ಲೆವೆಲ್ಸಲ್ಲಿ ಇವಾಗ ಏನು ಹೋಗ್ಯಾರೆ, ದೇ ಆಲ್ ಆರ್ ಲುಕಿಂಗ್ ಫಾರ್ವರ್ಡ್ ಟು ಓಪನ್ ಅ ಕಾಫಿ ಶಾಪ್ ಟುಡೇ, ಗೆಟ್ ಇನ್ ಟು ಫಾರ್ಮಿಂಗ್, ಬಿಕಾಸ್ ದೇ ಆಲ್ ಆರ್ ಲೈಕ್ ಮ್ಯಾಕ್ಸ್ 2-3 years AI is going to take our jobs. ಅಷ್ಟರೊಳಗೆ ಏನೋ ಒಂದು ಮಾಡಿಕೊಂಡು ಅರ್ನಿಂಗಿಗೆ ಸ್ಟೇಬಲ್ ಆಗಿಬಿಡ್ಬೇಕು. Somewhere in the content industry or in the in general film and series industry also, talks ಅಲ್ಲಲ್ಲಿ ಶುರು ಆಗಿದೆ, ಎಸ್ಪೆಷಲಿ ಇನ್ ದ ಎಡಿಟರ್ಸ್ ಸರ್ಕ್ಯೂಟ್, ಡಿಸೈನರ್ ಸರ್ಕ್ಯೂಟ್. ಮುಂಚೆ ಪೋಸ್ಟರ್ ಡಿಸೈನಿಂಗ್ ವಾಸ್ ಸಚ್ ಅ ಟೀಡಿಯಸ್ ಟಾಸ್ಕ್. 3 ಪ್ರಾಂಪ್ಟಲ್ಲಿ ಇವತ್ತೊಂದು ರೆಡಿ ಆಗೋಗುತ್ತೆ ರೆಫರೆನ್ಸ್. ಓಕೆ. ಸೊ ಹೌ ಆರ್ ಯು ಲುಕಿಂಗ್ ಎಟ್ AI and series, films or anything? Should we see it as a threat or should we see it as a friend, or what's your take? ಇಟ್ಸ್ ನೆವರ್ ಅ ಥ್ರೆಟ್. ನಾನು ಕೇಳಿದ್ರೆ ಈಗ ರಾಕ್ಷಸ ನೀವು ನೋಡಿರ್ತೀರಾ, ಅದರಲ್ಲಿ 5 ಶಾರ್ಟ್ಸ್ ಇಟ್ಸ್ AI ಜನರೇಟೆಡ್. ಓಕೆ. ಹಾಂ, ಅಂದರೆ ಇಟ್ಸ್ 4K ಪ್ರಾಪರ್ ವಿಷುವಲ್ಸ್, ಅದು ಇಟ್ಸ್ AI ಜನರೇಟೆಡ್. ನೀವು ಕಂಡುಹಿಡಿಯೋಕ್ಕೂ ಆಗಲ್ಲ. ಅಂದರೆ ಇವತ್ತು ಟೆಕ್ನಾಲಜಿ ಅಷ್ಟು ಅಪ್ಡೇಟ್ ಆಗ್ತಿದೆ. ಸೊ ಇದರ ಟೂಲ್ಸ್ನ ಕಲ್ತಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಅಪ್ಡೇಟ್ ಆಗ್ತೀವಿ. ಅಂದರೆ ಗೊತ್ತಿರಬೇಕು. ಅಂದರೆ ಆ್ಯಸ್ ಅ ರೈಟರ್ ನಾನು ಬರಿತಿದ್ದೀನಿ ಅಂತ ಹೇಳಿದ್ರೆ ನನ್ನ ರೈಟಿಂಗಿಗೆ ಹೆಲ್ಪ್ ಆಗುವಂಥ AI ಇಸ್ ಎಲ್ಲರಿಗೂ ಭಯಪಡಿಸೋ ಥರದ್ದು ಎಲ್ಲರೂ ಮಾತಾಡ್ತಿದ್ದಾರೆ. ಬಟ್ ಆ್ಯಕ್ಚುಲಿ ನೋಡಿದ್ರೆ ನಿಮ್ಮ ವರ್ಕ್ನ ತುಂಬ ಹೆಲ್ಪ್ ಮಾಡುತ್ತದೆ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡುತ್ತೆ ನನ್ನ ಪ್ರಕಾರ. ಅದು ಯಾವತ್ತೂ ನಿಮ್ಮ ಕೆಲಸನ ಓವರ್ಟೇಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಇಟ್ ವಿಲ್ ಗಿವ್ ಯು ಸಜೆಷನ್ಸ್, ನೋಡ್ಬೋದು ಇದು ಇದೆ, ಏನು ಮಾಡ್ತೀಯ ನೋಡು ಅಂತ. ಸೆಕೆಂಡ್ ಅಪ್ ಟು ಯು ಆಸ್ ಎ ಹ್ಯೂಮನ್, ನೀವು ಅದನ್ನೆಲ್ಲ ಕಲೆಕ್ಟಿವ್ ಆಗಿ ತೊಗೊಂಡು ಏನು ಮಾಡ್ತೀರಾ ಅದು ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಹೋಗ್ತಾ ಇರುತ್ತೆ. ಸೊ ಆಸ್ ಅ ರೈಟರ್ ಆದರೆ ದರ್ ಲಾಟ್ ಆಫ್ ರೈಟಿಂಗ್ ಟೂಲ್ಸ್, ಅಂದರೆ ವಿಚ್ ಕೆನ್ ಮೇಕ್ ಯುವರ್ ರೈಟಿಂಗ್ ಬೆಟರ್. ಅಥವಾ ನಿಮಗೆ ಯಾವುದೋ ನೀವು ಸಿಗಾಕೊಂಡ್ಬಿಡ್ತೀರ, ಅಂದರೆ ಒಂದು ಮೈಂಡ್ ಫಾಗಿಂಗ್ ಅಂತಾರಲ್ಲ, ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಯು ಡೋಂಟ್ ನೋ ವಾಟ್ ರೈಟ್ ನೆಕ್ಸ್ಟ್. ಅದು ಸೊ ಇಟ್ ವಿಲ್ ಕೀಪ್ ಗಿವಿಂಗ್ ಯು ಪ್ರಾಂಪ್ಟ್ಸ್, ಅದು ಇಟ್ ವಿಲ್ ಕೀಪ್ ಗಿವಿಂಗ್ ಯು ಸಜೆಷನ್ಸ್, ಸೇಯಿಂಗ್ ದಟ್ ವೈ ಡೋಂಟ್ ಯು ಥಿಂಕ್ ಆಫ್ ದಿಸ್, ಅದು ಇದು ನಿಮ್ಮ ಮೈಂಡ್ ಓಪನ್ ಆಗುತ್ತೆ.
ಸೊ ಅದನ್ನ ಹೆಂಗೆ ನೀವು ಕನ್ಸ್ಯೂಮ್ ಮಾಡ್ಕೊಂಡು ನೀವು ರೈಟಿಂಗ್ ಫಿನಿಶ್ ಮಾಡಿದ್ರೆ ಅದ್ರಲ್ಲಾಗುತ್ತೆ. ಆ್ಯಂಡ್ ಸುಮಾರು ಜನ ಮೀಟ್ ಮಾಡೋಕ್ಕೆ ಬಂದಾಗ ನಮಗೆ ಅದೇ ಇಟ್ಸ್ ಅ ಫನಿ ಥಿಂಗ್ ಅದು ಹ್ಯಾವ್ ಟು ಟೆಲ್ ಇದು. ಲಾಗ್ಲೈನ್ ಏನು ಅಂತ ಕೇಳಿದ್ರೆ ನೀಟಾಗಿ ChatGPT ಹಾಕಿರೋ ಲಾಗ್ಲೈನ್ ಹೇಳ್ತಾರೆ. ಇದು ಇಂಗ್ಲೀಷಲ್ಲಿ ಫುಲ್ ಎಲ್ಲ ಕನ್ನಡದಲ್ಲಿ ಏನು ಅಂತ ಹೇಳಿದಾಗ ಸರ್ ಏನೋ ನಿನ್ನ ಕತೆ ತೆಗೆದು ChatGPT ಹಾಕಿದ್ದಿ, ಅದೇನೋ ಕೊಟ್ಟಿದೆ, ತೆಗೆದು ಕಾಪಿ ಪೇಸ್ಟ್ ಮಾಡಿ ಕಳಿಸಿ ನಾವು ಹೇಳ್ತಿದ್ಯಾ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಯೂಸ್ ದ ಟೂಲ್ಸ್. ಬಿಕಾಸ್ ನಾನು ಎವ್ರಿ ಡೇ ಐ ಸ್ಪೆಂಡ್ ಅಬೌಟ್ 1 hour 1.5 hour ಡೆಡಿಕೇಟೆಡ್ ಆಗಿ ಟು ಲರ್ನ್ AI ಟೂಲ್ಸ್. ನನಗೆ ಐ ಕಮ್ ಫ್ರಮ್ ಅ ಡಿಸೈನ್ ಬ್ಯಾಕ್ಗ್ರೌಂಡ್, ಐ ಕಮ್ ಫ್ರಮ್ ಎಡಿಟ್ ಬ್ಯಾಕ್ಗ್ರೌಂಡ್. ನನಗೆ ಎವ್ರಿ ಡೇ ಐ ವಾಂಟ್ ಟು ಬಿ ಅಪ್ಡೇಟೆಡ್. ಅದನ್ನು ಯೂಸ್ ಮಾಡ್ತೀನಿ ಅಲ್ಲೋ ಸೆಕೆಂಡ್ರಿ. ಓಕೆ ಪ್ರಪಂಚ ಇಂಥ ಕಡೆ ಹೋಗ್ತಿದೆ, ಇದು ಹೊಸದೇನೋ ಅವೈಲೇಬಲ್ ಇದೆ. ಸೊ ನಾನು ಹಾಗೆ ನನ್ನ ಆಫೀಸ್ನಲ್ಲಿ ನನಗೆ ಗೊತ್ತಿರೋ ಮೊಬೈಲ್ ಆ್ಯಪ್ಸು, ನಂದು AI ಟೂಲ್ಸ್ ಎಲ್ಲರಿಗೂ ಹೇಳ್ಕೊಡ್ತೀನಿ. ಆ್ಯಂಡ್ ಎವ್ರಿ ಟೈಮ್ ಸಂಬಡಿ ಸ್ಟಕ್ ವಿತ್ ದ ಸಿಚುಯೇಷನ್ ನಮ್ಮ ಆಫೀಸ್ನಲ್ಲಿ ಪ್ರದೀಪ್ ಇದೆ, ನಮ್ಮ ಹತ್ರ ಒಬ್ಬರು ಹೇಳ್ಕೊಡ್ತಾರೆ. ಸೊ ಅಲ್ಲಿ ಬಂದಾಗ ವಿ ಹ್ಯಾವ್ ಡಿಸ್ಕಸ್, ವಿ ಹ್ಯಾವ್ ಹೆಲ್ಪ್ ದೆಮ್ ಔಟ್ ಎಲ್ಲ ಥರದ್ದು. ಐ ಥಿಂಕ್ ಪ್ರತಿಯೊಬ್ಬರು ಇಟ್ಸ್ ಹೈ ಟೈಮ್ ವಿ ಶುಡ್ ಗೆಟ್ ಅಪ್ಡೇಟೆಡ್. ಆ್ಯಂಡ್ ವೇರ್ ಆಲ್ಸೋ ಇಂಪ್ಲಿಮೆಂಟಿಂಗ್. ಅಂದರೆ ಈಗ ಮೈಕ್ರೋ ಸೀರೀಸ್ ಮಾಡ್ತಿದ್ದೀವಿ. ವರ್ಷ ಅಂತ ನೆನಪಿರಲಿ ಸಿನಿಮಾಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ರು ವರ್ಷ ಅವರು. ಸೊ ವರ್ಷ ಈಸ್ ಹೆಡಿಂಗ್ ದ ಎಂಟೈರ್ ಮೈಕ್ರೋ ಸೆಕ್ಷನ್ಸ್. ಸೊ ಶಿ ಈಸ್ ದ ನ್ಯಾಷನಲ್ ಹೆಡ್ ಫಾರ್ ಮೈಕ್ರೋ. ಬುಲ್ಲೆಟ್ ಅಂತ ನಮ್ಮದು ಒಂದು ಆ್ಯಪ್, ಅದು ಝೀ ಕಂಪನಿ ಇದ್ದಾನೆ. ಸೊ ವರ್ಟಿಕಲ್ ವೆಬ್ ಸೀರೀಸ್ ಅನ್ನೋವಂಥದ್ದು ಇಸ್ ಅ ನ್ಯೂ ಫಾರ್ಮ್ಯಾಟ್ ಅದು. ಆ್ಯಂಡ್ ಪ್ರತಿ ಒಂದು ಎಪಿಸೋಡು 1 ನಿಮಿಷ ಇರುತ್ತೆ, ವರ್ಟಿಕಲ್ ಇರುತ್ತೆ. ಲೈಕ್ ಯು ವಾಚ್ ಯುವರ್ ರೀಲ್ಸ್, ಸ್ವೈಪ್ ಮಾಡಿದ್ರೆ ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ಸೊ ಇದು ಬುಲ್ಲೆಟ್ ಅಂತ ಒಂದು ಆ್ಯಪು. ಸೊ ಇದರಲ್ಲಿ ಆಲ್ರೆಡಿ ನಾವೊಂದು 36 ಶೋ ಮಾಡಿದ್ವಿ ಕನ್ನಡದಲ್ಲಿ. ನೆಕ್ಸ್ಟ್ ಇಯರ್ಗೆ ಈಗ ಒಂದು 80 ಶೋ ಬರ್ತಿದೆ. ಸೊ ದಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ನ್ಯೂ ಕಮರ್ಸ್, ಮೇಕರ್ಸ್, ಆ್ಯಕ್ಟರ್ಸ್, ಪ್ರೊಡ್ಯೂಸರ್ಸ್. 80 ಶೋ ಇಸ್ ನಾಟ್ ಅ ಸ್ಮಾಲ್ ನಂಬರ್. ಹೇಳಿದ್ದು ಆ ಥರದ್ದು ನಡೀತಿದೆ. ಸೊ ಈ ಮೈಕ್ರೋ ಸೀರೀಸ್ನಲ್ಲಿ ವಿ ಆರ್ ಟ್ರೈಂಗ್ ಟು ಡೂ ಫ್ಯೂ AI ರಿಲೇಟೆಡ್ ಸ್ಟಫ್ ಆ್ಯಂಡ್ ವಿ ಆಲ್ರೆಡಿ ಸ್ಟಾರ್ಟ್ ದಟ್ ಜರ್ನಿ ಆ್ಯಂಡ್ ವಿ ಬಿನ್ ಮೀಟಿಂಗ್ ಪೀಪಲ್. ಅಂದರೆ ಥ್ರೂ ದಿಸ್, ಇನ್ ಕೇಸ್ ಇಫ್ ಸಂಬಡಿ ಈಸ್ ಇನ್ ಟು ದೇ ಹ್ಯಾವ್ ದರ್ ಓನ್ ಟೀಮ್ಸ್ ಅಥವಾ ಕಂಪನೀಸ್ ಇದ್ದರೆ ಹೂ ಆರ್ ಇನ್ ಟು AI ಅನಿಮೇಷನ್ಸ್ ಆ ಥರದ್ದು ಏನೋ ಮಾಡ್ತಿದ್ರು ಕೂಡ ಮೀಟರ್ಸ್. ಲಾಟ್ ಆಫ್ ಆಪರ್ಚುನಿಟೀಸ್ ಫಾರ್ ಯು ಗೈಸ್ ಆಸ್ ವೆಲ್. Awesome. I think ನೀವು ಕೋವಿಡ್ ಟೈಮಲ್ಲೂ ಐ ರಿಮೆಂಬರ್ ಯು ಟೀಚಿಂಗ್ ಫ್ಯೂ ಆ್ಯಪ್ಸ್ ಆನ್ಲೈನ್. ನನಗೆ ಇಷ್ಟ ಅಲ್ವಾ, ನಾನು ನಿಮ್ಮ ಫಾಲೋ ಮಾಡ್ತಾ ಇದ್ದೆ. ಅಲ್ಲ, ಈಗಲೂ ಫೋನ್ 1,000 ಆ್ಯಪ್ ಇರುತ್ತೆ. ಅಲ್ಲ, ಇಟ್ಸ್ ಬಿಕಾಸ್ ಏನು ಗೊತ್ತಾ, ಇಟ್ ಮೇಕ್ ಯುವರ್ ವರ್ಕ್ ಈಸಿ ಸುಮಾಸಲ್ಲಿ. ಅದೇ ಮೈಕ್ರೋ ಡ್ರಾಮಾಸ್ ಬಗ್ಗೆ ಮಾತಾಡಬೇಕಿದ್ದು. ಗುಡ್ ದಟ್ ಯು ಸ್ಟಾರ್ಟೆಡ್. ಏನಕ್ಕೆ ಫಾರ್ಮ್ಯಾಟ್ ಚೇಂಜ್ ಆಗ್ತಿದೆ? ಐ ಮೀನ್ ಐ ಅಂಡರ್ಸ್ಟ್ಯಾಂಡ್ ದ ಲೆಂತ್. ಇವಾಗ ಸಿನಿಮಾ ಇಸ್ ರಫ್ಲಿ 120 minutes. Series is 8 hours with 20-30 minutes, but still it is in a rectangle format, 9:16. ಜನಗಳಿಗೆ ಪೇಷನ್ಸ್ ಇಲ್ಲ. ಅದು ಇನ್ಕ್ಲೂಡಿಂಗ್ ಈ ಪಾಡ್ಕಾಸ್ಟ್ ನೋಡ್ತಿರೋರು ಕೂಡ ಅವಾಗ ಈ 10 seconds 15 secondsನ ಕ್ಲಿಕ್ ಮಾಡಿ ಮುಂದೆ ಏನು ಹೋಗ್ತಿರ್ತಾರೆ. ಸೊ ಆ್ಯಕ್ಚುಲಿ ಟೈಮ್ ಇಲ್ಲ ಜನಕ್ಕೆ. ಅವ್ನಿಗಿರೋ ಟೈಮ್ನಲ್ಲಿ ಅವ್ನಿಗೆ ಎಷ್ಟು ಬೇಕೋ ಅಷ್ಟೇ. ನಿನ್ಗೆ ಪಾಯಿಂಟಿಗೆ ಬಾಗಿರು ಅಂತಲ್ವಾ, ತುಂಬ ಸುತ್ತಬೇಡ ನನಗೆ ಪಾಯಿಂಟಿಗೆ ಬಾಗಿರಲ್ಲ, ಆ ಲೆಕ್ಕದಲ್ಲಿ ಅಷ್ಟೇ ಇರೋದು ಪೇಷನ್ಸ್. ಬಿಕಾಸ್ ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಇನ್ ದಟ್ ಪರ್ಸನಲ್ ಸ್ಪೇಸ್. ಪ್ರೊಫೆಷನಲ್ ಸ್ಪೇಸ್ ಲೇ ಆಫ್ ಆಗ್ತಿದೆ, ಫ್ಯಾಮಿಲಿ ಡ್ರಾಮಾಗಳಿದೆ, ಅಪ್ಪ ಅಮ್ಮದ ಹೆಲ್ತ್ ಇಶ್ಯೂಸ್ ಇದೆ, ಫಿನಾನ್ಷಿಯಲ್ ಇಶ್ಯೂಸ್ ಇದೆ. ಸೊ ಮೆನಿ ಆ ಬರ್ಡನ್ಸ್ ಮಧ್ಯೆ ಅವ್ನು ನನಗೆ ಅಂತ ಏನೋ ಸ್ಪೇಸ್ ಕೊಡ್ತಾನೆ ಅಂತ ಹೇಳಿದ್ರೆ ಅವ್ನು ಸಿಗೋ ಒಂದು ಅರ್ಧ ಗಂಟೆಯಲ್ಲಿ ಅವನಿಗೆ ಬೇಕಿರೋ ವಿಷಯ ಅವ್ನು ಹುಡುಕ್ತಿದ್ದಾರೆ. ನಾನು ಅವನ್ನ ಫೋರ್ಸೇ ಮಾಡೋಕ್ಕಾಗಲ್ಲ. ಸೊ ಅವನಿಗೆ ಇದು ಬಿಗ್ಗೆಸ್ಟ್ ಡಿವೈಸ್ ರೈಟ್ ನಾವು ಅವ್ನ ಕೈಲಿರೋದು ಇಸ್ ಮೊಬೈಲ್. ಆ್ಯಂಡ್ ಅವನು ಒಂದು ಕಡೆ ಸ್ಟಾಗ್ನೇಟಾಗಿ ಕೂತ್ಕೊಂಡು ಟಿ ವಿ ನೋಡೋಷ್ಟು ಪುಸ್ತಕ ಅವನಿಲ್ಲ. ಆ ಥಿಯೇಟ್ರಲ್ಲಿ ಬಂದು 3 hours ಸ್ಪೆಂಡ್ ಮಾಡೋ ಅಂದರೆ ಇಲ್ಲ ಗುರು ನನ್ನ ಟೈಮ್ ಇಲ್ಲ. 24 ಗಂಟೆ ಇದೆ ಅವನ ಕೈಯಲ್ಲಿದೆ. ಸೊ ಅದರಲ್ಲಿ ಅವ್ನು ನೋಡ್ತಿದ್ದಾನೆ. ಆಲ್ರೆಡಿ ಅವ್ನು ನೋಡೋ ಪ್ಯಾಟರ್ನಲ್ಲಿ ನೀವು ನೋಡಿದ್ರೆ whatever is picked up is right now the culture of reels which started from TikTok. ಅಲ್ಲಿನ ಮುಂದಕ್ಕೆ ಅದು ಕಂಪ್ನೀಸ್ ಅಡಾಪ್ಟೆಡ್ ಇನ್ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಅವರವರೇ ಸ್ಟಾರ್ಟ್ ಮಾಡೋದು. ಬಟ್ ದ ಫಾರ್ಮೆಟ್ ಇಸ್ ಸೇಮ್, ವೇರ್ ಪೀಪಲ್ ಜನರೇಟ್ ಕಾಂಟೆಂಟ್. ಇಟ್ಸ್ ನಾಟ್ ಕಂಪ್ನಿ ಜನರೇಟಿಂಗ್ ಕಾಂಟೆಂಟ್, ಪೀಪಲ್ ಜನರೇಟ್ ಕಾಂಟೆಂಟ್ ಅಂಡ್ ಇಟ್ಸ್ ಕಾಲ್ UGC, ಯೂಸರ್ ಜನರೇಟೆಡ್ ಕಾಂಟೆಂಟ್ ಅಂತ ಕರಿತೀವಿ. ಸೊ ಎಲ್ಲ ವೈರಸ್ಸು ಶುರು ಆಗೋದು ಚೈನಾಯಿಂದ. ಅಂದರೆ ಇದನ್ನು ಪನ್ನ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ತೊಗೊಬೇಡಿ. ಸೊ ಮೈಕ್ರೋ ಸೀರೀಸ್ ಇಸ್ ಅ ಫಾರ್ಮ್ಯಾಟ್ ದಟ್ ಚೈನೀಸ್ ಸ್ಟಾರ್ಟೆಡ್ 3 years ಬ್ಯಾಕ್. ಆ್ಯಂಡ್ ಆ 1 yearನಲ್ಲಿ ಅದು ಎಷ್ಟು ದೊಡ್ಡದಾಗಿ ಬೆಳೀತು ಅಂತ ಹೇಳಿದ್ರೆ ಅಲ್ಲಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ಗಿಂತ ಜಾಸ್ತಿ ರೆವೆನ್ಯೂ ಮಾಡ್ತಿದ್ದಾರೆ. ಅಂದರೆ ವಾಟ್ ಮೂವೀಸ್ ಆರ್ ಡೂಯಿಂಗ್ ಕಲೆಕ್ಟಿವ್ಲಿ ಅದಕ್ಕಿಂತ ಜಾಸ್ತಿ ರೆವೆನ್ಯೂ ಮೈಕ್ರೋ ಡ್ರಾಮಾಸ್ ಮಾಡ್ತಿದ್ದಾರೆ. ಆ್ಯಂಡ್ ಇಟ್ಸ್ ಅ ಮಾರ್ಕೆಟ್ ವಿಚ್ ವಿಲ್ ಗ್ರೋ ಸಿಕ್ಕಾಪಟ್ಟೆ ದೊಡ್ಡದಾಗಿ. ಆ್ಯಂಡ್ ಅಲ್ಲಿಂದ ಮುಂದಕ್ಕೆ ಅದನ್ನು US ಅಡಾಪ್ಟ್ ಮಾಡ್ಕೊಳ್ತು. ಲಾಟ್ ಆಫ್ ಮೈಕ್ರೋ ಸೀರೀಸ್ ಇವಾಗ ಸುಮ್ಮನೆ ಫೇಸ್ಬುಕ್ ಓಪನ್ ಮಾಡಿದ್ರೆ ಆ್ಯಡ್ಸ್ ಬರ್ತಿರುತ್ತೆ. ಅಲ್ಲಿಂದ ಕಲ್ಚರ್ ಅಲ್ಲಿ ಶುರು ಆಯಿತು. ಅಲ್ಲಿಂದ ವೆನ್ ಕೊರಿಯನ್ಸ್ ಅದೇ ಫಾರ್ಮ್ಯಾಟ್ನ ಅಡಾಪ್ಟ್ ಮಾಡಿದಾಗ ಚೈನೀಸ್ ಒಂಥರ ಮಜಾ ಇದೆ. ಅಂದರೆ ಅವ್ರದ್ದು ಪಿಕ್ ಮಾಡೋ ಸಬ್ಜೆಕ್ಟ್ಸೇ ಬೇರೆ. ಈ ಬಾಸು, ಸೆಕ್ರೆಟ್ರಿ, ರಿಚ್ಚು, ಆ ಥರದ್ದು ದೊಡ್ಡ ಕಂಪ್ನಿ ಓನರ್ ಮಗ ಕಸ ಗುಡಿಸ್ತಿರ್ತಾರೆ. ಅದೇ ಆ ಥರದ್ದು. ಸೊ ಫನ್ನಿ ಅನ್ಸುತ್ತೆ, ಬಟ್ ಆ್ಯಕ್ಚುಲಿ ಇಟ್ಸ್ ವೆರಿ ಅಡಿಕ್ಟಿವ್. ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಕಂಟಿನ್ಯೂಸ್ ಆಗಿ ನೋಡ್ತಾರೆ ಜನ. ಆ್ಯಕ್ಚುಲಿ ಬಿಕಾಸ್ ಕ್ವಿಕ್ ಅಲ್ಲ, ಕನ್ಸ್ಯೂಮ್ ಮಾಡ್ತಿದ್ದಾರೆ. US ಮಾಡಿದಾಗ ಅದನ್ನು ಬೇರೆ ಥರ ಟ್ರೀಟ್ ಮಾಡಿದ್ರು. ಕೊರಿಯನ್ಸ್ ಮಾಡಿದಾಗ ಇಟ್ ವಾಸ್ ಮೋರ್ ಆಫ್ ಹ್ಯೂಮನ್ ಸೆಂಟ್ರಿಕ್ ಡ್ರಾಮಾಸ್ ವಿಚ್ ಆರ್ ಹ್ಯಾಪ್ನಿಂಗ್. ಟಿಪಿಕಲ್ ಕೊರಿಯನ್ಸ್ ಲೈಕ್ ಹೌ ದೇ ಡೂ ದೇರ್ ಸೀರೀಸ್, ಮೂವೀಸ್ ಎಲ್ಲ ಕೂಡ ಅದನ್ನೇ ಅಡಾಪ್ಟ್ ಮಾಡ್ಕೊಂಡ್ರು. ಸೊ ಈ ಫಾರ್ಮ್ಯಾಟ್ ಇಂಡಿಯಾಗೆ ಬರುತ್ತೆ ಅಂತ ಹೇಳಿದಾಗ ಝೀ ವಾಸ್ ದ ಫಸ್ಟ್ ಎವರ್ ಕಂಪನಿ ಇದನ್ನ ದೊಡ್ಡ ಸ್ಕೇಲಲ್ಲಿ ಅಡಾಪ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಸೊ ಅದಕ್ಕೆ ಅಂತ ನಾವು ಡೆಡಿಕೇಟೆಡ್ ಆ್ಯಪ್ ಮಾಡಿದ್ವಿ, ಬುಲೆಟ್ ಅಂತ.
ಸೊ ಇದರಲ್ಲಿ ನಾವು ಮಾಡ್ತೀವಿ ಅಂತ ಡಿಸೈಡ್ ಮಾಡಿದಾಗ ಇದು ಹೆಂಗಿರಬೇಕು ಅಂದರೆ ಝೀ ಕಮ್ಸ್ ಫ್ರಮ್ ಟೆಲಿವಿಷನ್ ಬ್ಯಾಕ್ಗ್ರೌಂಡ್. ಅಂದರೆ ಪ್ರಿಡಾಮಿನೆಂಟ್ಲಿ ಇಷ್ಟು ವರ್ಷ ಇಷ್ಟು ಸೀರಿಯಲ್ಸು ಇಷ್ಟು ಜನನ ಎಂಟರ್ಟೈನ್ ಮಾಡಿರೋ ಕಂಪ್ನಿ ಇವಾಗ ಈ ಫಾರ್ಮ್ಯಾಟಿಗೆ ಬರಬೇಕು ಅಂತಿದ್ರೆ ಒಂದು ಶಿಫ್ಟ್ ಆಗಬೇಕಲ್ಲ. ಅಂದರೆ ಈ ಆಡಿಯನ್ಸ್ ಯಾರು ಏನು ಎತ್ತ. ಸೊ ವಿ ಟುಕ್ ಅ ಲಿಟಲ್ ಟೈಮ್, ಒಂದು 6 months 7 monthsವರೆಗೂ ಕೂಡ ಎಲ್ಲ ರೀಜನ್ಸ್ನಲ್ಲೂ ಕೂಡ ವಿ ಡಿಡ್ ಲಾಟ್ ಆಫ್ ಸೀರೀಸ್. ಅದರಲ್ಲಿ ಲರ್ನಿಂಗ್ಸಲ್ಲಿ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಒಂದು ಪ್ರೊಡಕ್ಷನ್ ಕಂಪ್ನಿ ಅಂತಲೇ ಹೇಳ್ತೀನಿ. ಸೊ ಮಚ್ ಆಫ್ ಕಾಂಟೆಂಟ್ ಬೀಯಿಂಗ್ ಜನರೇಟೆಡ್ ಎವ್ರಿ ಡೇ. ಮೈಕ್ರೋ ಸೀರೀಸ್ ಲೆಕ್ಕದಲ್ಲಿ ಬರೀ ಕನ್ನಡದಿಂದನೇ 80 ಶೋ ಅಂತ ಹೇಳಿದ್ರೆ, ಸೊ ನಿಮ್ಗೆ ಅಕ್ರಾಸ್ ಇಂಡಿಯಾ ಅದಷ್ಟು ಶೋಸ್ ಹೋಗ್ತಾ ಇದೆ ಇದಕ್ಕೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಸಂಬಡಿ ಲೈಕ್ ವರ್ಷ ಕನ್ನಡದವರು ಬೀಯಿಂಗ್ ದ ನ್ಯಾಷನಲ್ ಹೆಡ್ ಆ್ಯಂಡ್ ಶಿ ಡಿಸೈಡಿಂಗ್ ದ ಕಾಂಟೆಂಟ್ ಫಾರ್ ಎಂಟೈರ್ ಇಂಡಿಯಾ. ಸೊ ವಿ ಹ್ಯಾವ್ ಎನ್ ಆಪರ್ಚುನಿಟಿ. ಬಂದು ಕೂತು ಮಾತಾಡಿದ್ರೆ ಏನು ಬೇಕು ಹೇಳಿ ಮೇಡಮ್ ನಿಮಗೆ ಅಂದರೆ ನಾವು ಮಾತಾಡ್ತೀವಿ, ಕನ್ನಡದಲ್ಲೇ ಹೇಳ್ತೀವಿ, ನಂಗೆ ಇಂಥದ್ದು ಕೊಡು, ಹಿಂಗಾಗುತ್ತೆ, ಹಿಂಗೆ ವರ್ಕ್ ಆಗುತ್ತೆ ನನಗೆ ಅಂತ. ಎಲ್ಲರಿಗೂ ಮೀಟಿಂಗ್ಸ್ ಕೊಡ್ತಿದ್ದೀವಿ, ಎಲ್ಲರಿಗೂ ಟೈಮ್ ಕೊಡ್ತಿದ್ದೀವಿ. ಸೊ ದ ಲಾಟ್ ಆಫ್ ನ್ಯೂ ಮೇಕರ್ಸ್ ಹೋ ಮೆಟಸ್. ಲೈಕ್ ಇನ್ಸ್ಟಾಗ್ರಾಮಲ್ಲಿ ಯಾರೇ ಚೆನ್ನಾಗಿ ಏನೇ ಮಾಡಿದ್ರು ಕೂಡ ನಾನಾಗಲಿ ವರ್ಷ ಆಗಲಿ ವಿ ಟ್ರ್ಯಾಕ್ ದೆಮ್, ವಿ ಸೆಂಡ್ ದೆಮ್ ಮೆಸೇಜ್ ಸೇಯಿಂಗ್ ದಟ್ ಪ್ಲೀಸ್ ಶೇರ್ ಯುವರ್ ಕಾಂಟ್ಯಾಕ್ಟ್, ವಿ ವಾಂಟ್ ಟು ಮೀಟ್ ಯು. ಆ್ಯಂಡ್ ವಿ ಕಾಲ್ ದೆಮ್ ಟು ಆಫೀಸ್, ಕೂರಿಸ್ಬಿಟ್ಟು ವಿ ಟೆಲ್ ದೆಮ್, ನೋಡಿದ್ರು ಹಿಂಗೆ ನಡೀತಿದೆ, ಇದು ಬೇಕು ನಮಗೆ, ಕ್ಯಾನ್ ಯು ಗೋ ವರ್ಕ್ ಆ್ಯಂಡ್ ಕಮ್ ಬ್ಯಾಕ್. ಆ್ಯಂಡ್ ಕಪಲ್ ಆಫ್ ಟೀಮ್ಸ್ ವಿಚ್ ಹ್ಯಾವ್ ಕಮ್ ಬ್ಯಾಕ್, ದ ಆಲ್ರೆಡಿ ಡೂಯಿಂಗ್ ಲಾಟ್ ಆಫ್ ಪ್ರೊಡಕ್ಷನ್ಸ್. ಶಾರ್ಟ್ ಫಿಲ್ಮ್ ಮೇಕರ್ಸ್ ಅಂತ ಹೇಳ್ತಿರೋದು ಅದೊಂದು ಕಡೆಗೆ ನಡೀತಿದೆ. ಆ್ಯಂಡ್ ವಿತ್ ರಿಗಾರ್ಡ್ ಟು ಶಾರ್ಟ್ ಫಿಲ್ಮ್, ಐ ಥಿಂಕ್ ದಿಸ್ ಇಂಡಿಯಾಸ್ ಬಿಗ್ಗೆಸ್ಟ್ ಶಾರ್ಟ್ ಫಿಲ್ಮ್ ಕಾಂಟೆಸ್ಟ್ ಇಸ್ ಸಮಥಿಂಗ್ ದಟ್ ವಿವ್ ಜಸ್ಟ್ ಲಾಂಚ್ಡ್. And adalli we saw the promos. All the regions and all the biggest directors of that region, they're coming together for us to choose a good ecosystem. ಅಂದರೆ ನಮಗೆ ಎಷ್ಟು ಜನ ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದೀವಿ, ಬಟ್ ಅವಾಗ ಒಂದಷ್ಟು ಶಾರ್ಟ್ ಫಿಲ್ಮ್ ಅವಾರ್ಡ್ಸ್ ಎಲ್ಲ ಮಾಡಿದಾಗ ಮಾತ್ರ ಎಲ್ಲ ಒಟ್ಟಿಗೆ ಬರ್ತಾರೆ. ಅದರ್ವೈಸ್ ಎಲ್ಲ ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಈ ಕಮ್ಯುನಿಟಿನ ಒಟ್ಟಿಗೆ ತರಬಹುದಾ ಅನ್ನೋಂಥದ್ದು ಚಾಲೆಂಜು. ಸೊ ನಮ್ಮ ಕನ್ನಡದಲ್ಲಿ ಹೇಮಂತ್ ಇಸ್ ದ ಜ್ಯೂರಿ ಮೆಂಬರ್ ಆ್ಯಂಡ್ ಹಿ ಈಸ್ ಲೀಡಿಂಗ್ ದ ಎಂಟೈರ್ ದಟ್ ಸ್ಪೇಸ್ ಈಗ ನಮಗೆ. ಸೊ ಅದರಲ್ಲಿ ವಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಬೆಸ್ಟ್ ಸಿನಿಮಾಟೋಗ್ರಾಫರ್ಸ್ ಯಾರಿದ್ದಾರೆ, ಬೆಸ್ಟ್ ಎಡಿಟರ್ಸ್ ಯಾರಿದ್ದಾರೆ, ಯಂಗ್ಸ್ಟರ್ಸ್, ಬೆಸ್ಟ್ ಡೈರೆಕ್ಟರ್ಸ್ ಯಾರಿದ್ದಾರೆ ಪೊಟೆನ್ಷಿಯಲ್ ಇರೋರು. ಓಕೆ ಇವರೆಲ್ಲ ಇದ್ದಾರೆ, ಇವ್ರನ್ನೆಲ್ಲ ಏನಾದ್ರು ಕೊಟ್ಬಿಟ್ಟು ಇನ್ನೊಂದು ಏನಾದ್ರು ಮಾಡಿಸ್ಬೋದು ಅವ್ರ ಕೈಲಿ. ಸೊ ಆ ಕಮ್ಯುನಿಟಿನ ಹುಡುಕಕ್ಕೆ ಇದೊಂದು ಶಾರ್ಟ್ ಫಿಲ್ಮ್ ಕಾಂಟೆಸ್ಟ್ ಅಂತ ಮಾಡ್ತಿದ್ದೀವಿ. ಆ್ಯಂಡ್ ಆಲ್ ದೋಸ್ ಬೆಸ್ಟ್ ಶಾರ್ಟ್ ಫಿಲ್ಮ್ಸ್ ವಿಲ್ ಬಿ ಆನ್ ZEE5. ಇಟ್ ವಿಲ್ ಗೋ ಆನ್ ZEE5. ಫಾರ್ ಹೂವರ್ ಹಸ್ ಡನ್ ಎನಿಥಿಂಗ್, ಒಂದು OTTನಲ್ಲಿ ಒಂದು ಶಾರ್ಟ್ ಫಿಲ್ಮಿಗೆ ಒಂದು ಸ್ಪೇಸು ಈ ಸಮಥಿಂಗ್ ದಟ್ ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್. ಸೊ ಅಲ್ಲಿ ನಡೀತಿದೆ. ರೈಟರ್ಸ್ ರೂಮ್ ಅಂತ ಮಾಡಿದ್ವಿ. ಸೊ ಈ ಒಂದು ವರ್ಷದ ಎಫರ್ಟ್ಸು ಇಸ್ ಬೇಸಿಕ್ಲಿ ಬಿಲ್ಡಿಂಗ್ ಎಕೋಸಿಸ್ಟಮ್. ರೈಟರ್ಸ್ ರೂಮು, ನೆಕ್ಸ್ಟ್ ಆ್ಯಕ್ಟರ್ಸ್ ರೂಮ್ ಅಂತ ಏನೋ ಒಂದು ಆಗ್ತದೆ, ಲಿಸ್ನರ್ಸ್ ರೂಮ್ ಅಂತ ಆಗ್ತದೆ. ಸೊ ಆಲ್ ದೀಸ್ ಆರ್ ಎಫರ್ಟ್ಸ್. ಐ ಥಿಂಕ್ ಐ ಶುಡ್ ರಿಯಲಿ ಥ್ಯಾಂಕ್ ರಾಘು ಅವ್ರಿಗೆ, ಬಿಕಾಸ್ ಇಟ್ಸ್ ಹಿಸ್ ವಿಷನ್ ಸೇಯಿಂಗ್ ದಟ್ ಎಲ್ಲ ಕ್ಲೀನಪ್ ಮಾಡೋಣ, ಫಸ್ಟು ಎಲ್ಲ ಅಲೈನ್ ಮಾಡೋಣ, ಓಕೆ ಒಂದೊಂದು ಫಿಕ್ಸ್ ಮಾಡ್ಕೊಂಡು ಹೋಗೋಣ. ಅಲ್ಲಿ ವಿ ಆರ್ ದೇರ್. ಅಂದರೆ ಈ ಲಾಸ್ಟ್ 1 yearನಲ್ಲಿ ಐ ಥಿಂಕ್ ವಿ ಹ್ಯಾವ್ ಡನ್ ಎನಫ್. ನೆಕ್ಸ್ಟ್ ಇಯರ್ಗೆ ವಿರ್ ಆಲ್ ಅಲೈನ್ಡ್, ಎಕ್ಸೈಟೆಡ್. ಜಾಸ್ತಿ ಶೋಸ್ ಇದೆ. I think ಎಲ್ಲೋ ಒಂದು ಕಡೆ in most of the podcasts ನಮ್ಮ ಆಡಿಯನ್ಸ್ ವರ್ ಕೈಂಡ್ ಆಫ್ ಟಯರ್ಡ್. ಜನ ಬರ್ತಿಲ್ಲ, ಏನೂ ಆಗ್ತಿಲ್ಲ, ವೇರ್ ಆರ್ ಬಿ ಹಿಟ್ಟಿಂಗ್, ಇಂಡಸ್ಟ್ರಿ ಹೊಟ್ಟೋಗ್ತಿದ್ಯಾ ಅನ್ನೋ ಒಂದು ಸ್ಪೇಸಲ್ಲೇ ಐ ಥಿಂಕ್ ದಿಸ್ ಪಾಡ್ಕಾಸ್ಟ್ ಇಸ್ ಸೋ ಫುಲ್ ಆಫ್ ಹೋಪ್ ಆ್ಯಂಡ್ ಸೋ ಫುಲ್ ಆಫ್ ಆಸ್ಪಿರೇಷನ್ಸ್, ರಿಯಲಿಸ್ಟಿಕ್ ಆಸ್ಪಿರೇಷನ್ಸ್. ಇಲ್ಲ, ಒಳ್ಳೆ ಕಾಂಟೆಂಟ್ ಯಾವುದು ಸ್ಕೋಪ್ ಇದೆ ಅದು. ಅಂದರೆ ವೆನೆವರ್ ವಿ ಫೆಲ್ಟ್ ದಟ್ ಅಯ್ಯೋ ಆಗೋಯ್ತು, ಇಂಡಸ್ಟ್ರಿ ಮುಳುಗೆ ಹೋಯ್ತು ಅಂದಾಗ ಆ ಒಂದು ಸಿನಿಮಾ ಬರುತ್ತೆ, ನಾನಿದ್ದೀನಿ ಅಂತ. ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾನೂ ಗೊತ್ತಿಲ್ಲ, ಬಟ್ ಇಟ್ ವಿಲ್ ಗಿವ್ ಯು ಹೋಪ್. ಬಟ್ ವಾಟ್ ಈಸ್ ಮಿಸ್ಸಿಂಗ್ ಈಸ್ ಕನ್ಸಿಸ್ಟೆನ್ಸಿ. ಅಂದರೆ ಒಂದು ಹೊಟ್ಟೋಗುತ್ತೆ. ಲೈಕ್ ಈಗ ಎಕ್ಸಾಂಪಲ್ ಲಾಸ್ಟ್ 3 years ನೀವು ತೊಗೊಂಡ್ರೆ, ಹಾಸ್ಟೆಲ್ ಹುಡುಗರು ಅದೊಂದು ಹೋಪ್ ಕೊಡ್ತು, ಈಗ ಆಚಾರನ್ಕೋ ಏನೋ ಒಂದು ಹೋಪ್ ಕೊಟ್ಟಿತ್ತು, ಶಾಕಾರಿ ಒಂದು ಹೋಪ್ ಕೊಟ್ಟಿತ್ತು, ಬ್ಲಿಂಕ್ ಒಂದು ಹೋಪ್ ಕೊಟ್ಟಿತ್ತು, ಈಗ ಸೂಫ್ರಮ್ಸ್ ಒಂದು ಹೋಪ್ ಕೊಟ್ಟಿತ್ತು. ಇವೆಲ್ಲಾದರೂ ನೀವು ಡೈಸೆಕ್ಟ್ ಮಾಡಿದ್ರೆ ಎಲ್ಲ ನ್ಯೂ ಕಮರ್ಸ್, ಎಲ್ಲ ಹೊಸ ಡೈರೆಕ್ಟರ್ಸ್. ಎಲ್ಲರೂ ನಾನು ರೆಗ್ಯುಲರ್ ಸಿನಿಮಾ ಮಾಡಲ್ಲ, ನನ್ನ ತಲೆಯಲ್ಲಿ ಏನೋ ಓಡ್ತಿದೆ, ಐ ವಿಲ್ ಎಕ್ಸ್ಪೆರಿಮೆಂಟ್ ಮೈ ಸೆಲ್ಫ್ ಅಂತ ಮಾಡಿರೋದು. ಬಟ್ ದೇ ವಿಲ್ ಲಕ್ಕಿ ಇನಫ್, ಜನನೂ ಅಕ್ಸೆಪ್ಟ್ ಮಾಡಿಕೊಂಡ್ರು, ದೇ ವಿಲ್ ಲಕ್ಕಿ ಇನಫ್. ಬಟ್ ಅವರೆಲ್ಲ ನೆಕ್ಸ್ಟ್ ಸೆಟ್ ಆಫ್ ಸಿನಿಮಾಸ್ ಏನು ಮಾಡ್ತಿದ್ದಾರೆ ಅಂದರೆ ಅದೇ ಡೈರೆಕ್ಟರ್ ನೆಕ್ಸ್ಟ್ ಏನು ಮಾಡ್ತಿದ್ದಾರೆ, ಅದೇ ಡೈರೆಕ್ಟರ್ ನೆಕ್ಸ್ಟ್ ವಾಪಸ್ ಬಂದ್ರೆ ಹುಡ್ಕೊಂಡು ಹೋದರೆ ಸುಮಾರು ಜನ ಒಂದೇ ಸಿನಿಮಾಗೆ ನಿಂತೋಗಿದ್ದಾರೆ. ಪೊಟೆನ್ಷಿಯಲ್ ಇರೋ ಒಳ್ಳೆ ಡೈರೆಕ್ಟರ್ಗಳು ಒಂದು ಸಿನಿಮಾ ಆದಮೇಲೆ ನೆಕ್ಸ್ಟ್ ಸಿನಿಮಾ ಮೂವ್ ಹಾಕಾಗ್ತಿಲ್ಲ. ಯಾಕೆ? ಬಿಕಾಸ್ ನೆಕ್ಸ್ಟ್ ಪ್ರೊಡ್ಯೂಸರ್ ಅದ್ರ ಮೇಲೆ ಬೆಟ್ ಮಾಡೋಕ್ಕಾಗ್ತಿಲ್ಲ. ಅದೇನೋ ವರ್ಕ್ ಆಗ್ಬಿಡ್ತು, ಮತ್ತು ಇನ್ನೊಂದ್ಸಲಿ ವರ್ಕ್ ಆಗುತ್ತಾ. ಸೊ ಆ ಕ್ವಶನ್ ಮಾರ್ಕೆಲ್ಲ ಬದುಕ್ತಿದ್ದೀವಿ. ಸೊ ದಟ್ಸ್ ವೇರ್ ಯು ಶುಡ್ ಯುಟಿಲೈಸ್ OTT, ವೇರ್ ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ವಾಟ್ ವಿ ವಾಂಟ್. ನೀವು ಬರ್ದಿರೋ ಥಾಟ್ಸ್, ನಮಗೆ ಬೇಕಿರೋ ಥಾಟ್ಸ್ ಎರಡು ಅಲೈನ್ ಆದರೆ ವಿ ಆರ್ ದೇರ್ ಟು ಸಪೋರ್ಟ್. ಬರೀ ನೀವು ಕಣ್ಣು ಮುಚ್ಕೊಂಡು ಬರೀ ಪರ್ಫಾರ್ಮ್ ಮಾಡಿ ಸಾಕು. ಮಾರ್ಕೆಟಿಂಗ್ ಅಂತ ಅದಂತ ಯಾವುದು ತಲೆಗೆಡ್ಸ್ಕೊಬೇಡಿ. ಚೆನ್ನಾಗಿರೋ ಕತೆ ಬರ್ಬಿಟ್ಟು ನಮ್ಮ ಹತ್ರ ಬನ್ನಿ, ಮಿಕ್ಕಿದ್ದೆಲ್ಲ ವಿ ಆರ್ ದೇರ್ ಆಸ್ ಅ ಸಿಸ್ಟಮ್ ಟು ಸಪೋರ್ಟ್ ಯು. Awesome. Now we'll, a couple of more questions, if it's okay. So, ಇವಾಗ the entire Z lens ಇಂದ ಇಷ್ಟೊತ್ತು ಹೇಳ್ತಿದ್ರಿ, ವಂಡರ್ಫುಲ್. ಇವಾಗ ಕಮಿಂಗ್ ಔಟ್ ಆಫ್ Z lens, ಜನರಿಕ್ ಆಗಿ ಕನ್ನಡ ಇಂಡಸ್ಟ್ರಿ ಇಸ್ ನಾಟ್ ಪರ್ಫಾರ್ಮಿಂಗ್ ದಟ್ ಗ್ರೇಟ್ ಇಸ್ ಸಮಥಿಂಗ್ ದಟ್ ವಿ ಆಲ್ ನೋ. ಸೊ ವೇರ್ ಡು ಯು, ಅಫ್ಕೋರ್ಸ್ ನೀವು ಇವಾಗಲೇ ಹೇಳ್ದಂಗೆ ಕನ್ಸಿಸ್ಟೆಂಟಾಗಿ ಒಳ್ಳೆ ಸಿನಿಮಾ ಕೊಡಬೇಕು, ಇಟ್ಸ್ ಅಂಡರ್ಸ್ಟ್ಯಾಂಡಬಲ್. Other than that, where do you think we as an industry or an ecosystem, everyone put together,
ವೆರ್ ಆರ್ ವಿ ಫಂಡಮೆಂಟಲಿ ಗೋಯಿಂಗ್ ರಾಂಗ್ ಬಿಕಾಸ್ ಇಟ್ಸ್ ಜಸ್ಟ್ ನಾಟ್ ದ ಮೇಕರ್ಸ್. ಎಲ್ಲೊಂದು ಕಡೆ ನಾನು ಮಾರ್ಕೆಟಿಂಗ್ ಟೀಮ್ಸ್ ಹತ್ರ ಮಾತಾಡಿದಾಗ ಇಲ್ಲ ಫಿಲ್ಮ್ ಪ್ರೊಡ್ಯೂಸರ್ಸ್ ಹತ್ರನೇ ಮಾತಾಡಿದಾಗ 40 ಲಕ್ಷ ಖರ್ಚು ಮಾಡಿದೆ ಮಾರ್ಕೆಟಿಂಗಿಗೆ ಅಂತಾನೆ, ಫಿಲ್ಮ್ ಬಫ್ಸ್ ಕಮ್ಯುನಿಟಿಗೆ ಅದು ರೀಚ್ ಆಗಿರಲ್ಲ. ಅವ್ರ ಟೀಮ್ ಬಿಟ್ಟು ಪಕ್ಕದ ಟೀಮಿಗೆ ಗೊತ್ತಿರಲ್ಲ ಆ ಸಿನಿಮಾ. ಸೊ ವೇರ್ ಆರ್ ದೇ ಸ್ಪೆಂಡಿಂಗ್, ಅದೇ ವಾಟ್ಸ್ ಹ್ಯಾಪ್ನಿಂಗ್? ಸ್ಕ್ರ್ಯಾಚಿಂದ ಕೇಳೋದಾದರೆ ಪ್ರತಿ ಸಲ ಒಂದು ಸಿನಿಮಾ ಅಂತ ಏನಾರು ಯಾರು ಯೋಚನೆ ಮಾಡಿದಾಗ 2 ಕ್ವೆಶನ್. ಸಿನಿಮಾ ಯಾಕೆ ಮಾಡ್ತಾ ಇದ್ದೀರಾ, ಸಿನಿಮಾ ಯಾರಿಗೆ ಮಾಡ್ತಾ ಇದ್ದೀರಾ? ಯಾಕೆ ಮಾಡ್ತಾ ಇದ್ದೀರಾ ಇಸ್ ಫಾರ್ ದ ಪ್ರೊಡ್ಯೂಸರ್. ಅಂದರೆ ಯಾಕೆ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆಯಾ, ಅಥವಾ ನೀವೇನು ನೆಕ್ಸ್ಟ್ ಎಲೆಕ್ಷನ್ ನಿಲ್ಬೇಕಾ, ಅಥವಾ ವಾಟ್ ಇಸ್ ಇಟ್? ಅಂದರೆ ನೀವು ಆಲ್ರೆಡಿ ಯು ಆರ್ ಡೂಯಿಂಗ್ ಗುಡ್, ನಿಮ್ದು ಯಾವುದೋ ಫ್ಯಾಕ್ಟ್ರಿ ಅದು ಇದೆಲ್ಲ ಇದೆ, ಇಲ್ಲೂ ಕೂಡ ಒಂದು ಹೆಸರು ಮಾಡೋಣ ಅಂತ ನಾನು. ಸೊ ವಾಟ್ ಈಸ್ ಯುವರ್ ವಿಷನ್ ಅಂತಿದೆಯಲ್ಲ, ಆ ಬೇಸಿಕ್ ಕ್ಲಾರಿಟಿ. ನಾನು ಕನ್ನಡಕ್ಕೆ ಒಳ್ಳೆ ಸಿನಿಮಾ ಕೊಡಬೇಕು, ಎಸ್ ಡಿಫಾಲ್ಟ್ ಎಲ್ಲರಿಗೂ ಅದಿದ್ದೇ ಇದೆ. ನಾನು ದುಡ್ಡು ಮಾಡಬೇಕು, ಯಾಕೆ ಅನ್ನೋದು ನೀವೇ ನಮಗೆ ಹೇಳೋದು ಬೇಡ, ನೀವೇ ಅದನ್ನು ಬರೆದಿಟ್ಕೊಳ್ಳಿ ಒಂದು ಕಡೆಗೆ. ಅದನ್ನು ಎಲ್ಲರೂ ಒಂದು ಕಡೆ ನೋಡಿ, ದಿನ ಅದನ್ನೇ ನೋಡ್ತಾ ಇರಿ. ನಾನು ಯಾಕೆ ಸಿನಿಮಾ ಮಾಡ್ತೀನಿ, ಇದಕ್ಕೋಸ್ಕರ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಅದನ್ನು ಅಚೀವ್ ಮಾಡೋದಕ್ಕೆ ಏನು ಬೇಕಾಗುತ್ತೆ, ಒಂದು ಒಳ್ಳೆ ಟೀಮ್ ಬೇಕಾಗುತ್ತೆ. ಒಳ್ಳೆ ಟೀಮ್ ಅಂದಾಗ ನಮ್ಮ ಡಿಪೆಂಡೆನ್ಸಿ 100% ಆನ್ ಡೈರೆಕ್ಟರ್ಸ್. ಡೈರೆಕ್ಟ್ರೇ ಅಂದ್ಕೊಂಡು ಡೈರೆಕ್ಟ್ರಿಗೆ ಏನೇನು ಬೇಕೋ ಎಲ್ಲ ಫೆಸಿಲಿಟೀಸ್ ಕೊಟ್ಕೊಂಡು ಡೈರೆಕ್ಟ್ರಿಂದನೇ ಓಡಾಡ್ತಿರ್ತೀವಿ. ಬಟ್ ಆ ಡೈರೆಕ್ಟ್ರಿಗೆ ಏನು ವಿಷನ್ ಇರುತ್ತೆ? ಈಗ ಅವ್ರದ್ದೇನೋ ಒಂದು 3 ವರ್ಷ 4 ವರ್ಷ ನಾನೊಂದು ಒಳ್ಳೆ ಸಿನಿಮಾ ಮಾಡೋದು, ಎಲ್ಲರಿಗೂ ಅದೇ ಇರೋದು, ಒಳ್ಳೆ ಸಿನಿಮಾ ಮಾಡಬೇಕು ಅಂದ್ಕೊಂಡು 1-2 ಸ್ಕ್ರಿಪ್ಟ್ಸ್ನ ಅವರು ಮೆಂಟಲಿ ದಿಸ್ ಇಸ್ ಮೈ ಬೆಸ್ಟ್ ಸ್ಕ್ರಿಪ್ಟ್ ಅಂತೇಳಿ ದೇ ಕಮ್ ಅಂಡ್ ಪಿಚ್ ಇಟ್ ಟು ದ ಪ್ರೊಡ್ಯೂಸರ್. ಸೊ ಆಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಇವರಿಬ್ಬರು ಒಟ್ಟು ಕೂತಾಗ ವಾಟ್ ಆರ್ ದೇ ಟ್ರೈಂಗ್ ಟು ಡೂ, ಹೌ ಆರ್ ದೇ ಟ್ರೈಂಗ್, ಆ್ಯಂಡ್ ಯಾರಿಗೆ ಇಸ್ ದ ನೆಕ್ಸ್ಟ್ ಬಿಗ್ಗೆಸ್ಟ್ ಕ್ವೆಶನ್. ಸೊ ಈ ಸಿನಿಮಾನ ನಾನು ಇವಾಗ ಸ್ಟಾರ್ಟ್ ಮಾಡಿದ್ರೆ ಇದು ನೆಕ್ಸ್ಟ್ ಇಯರ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಇಯರು ಈ ಸಿನಿಮಾನ ನೋಡಲಿಕ್ಕೆ ಜನ ರೆಡಿ ಇದ್ದಾರೆ. ಅಂದರೆ ಇವಾಗ ನೀವು ಕೂತ್ಕೊಂಡು ಒಂದು ಕತೆ ಡಿಸ್ಕಸ್ ಮಾಡ್ತಿದ್ರೆ ಈ ರಿಲೀಸ್ ಆಗೋದು ನೆಕ್ಸ್ಟ್ ಇಯರ್, ಒಂದು ವರ್ಷ ಜನ ಬೇಕೇ ಬೇಕಾಗುತ್ತೆ. ನೆಕ್ಸ್ಟ್ ಇಯರ್ಗೆ ಈ ಸ್ಪೇಸಲ್ಲಿ ಜನ ಇರ್ತಾರ, ಅಥವಾ ಈ ಜಾನ್ರಾಗಿ ಏನಾದರೂ ಒಂದು ಇಂಪಾರ್ಟೆನ್ಸ್ ಇರುತ್ತಾ ಗೊತ್ತಿಲ್ಲ. ಇಟ್ಸ್ ಅಗೇನ್ ವಿ ಆರ್ ಆಲ್ ಬೆಟ್ಟಿಂಗ್ ಆನ್ ಆರ್ ಓನ್ ರೈಟಿಂಗ್ಸ್ ಮತ್ತು ನಮ್ಮ ಗಟ್ ಫೀಲಿಂಗ್ನಲ್ಲಿ ಇದೇನೋ ಮಾಡ್ತಿರ್ತೀವಿ. ಒಂದು ಚೂರು ಕ್ಲಾರಿಟಿ ಜೊತೆಗೆ, ಅಂದರೆ ಒಂದು ಟ್ರೆಂಡನ್ನು ನೀವು ಅನಲೈಸ್ ಮಾಡಿದ್ರೆ, ಅಂದರೆ ಯಂಗ್ಸ್ಟರ್ಸ್ನ ನೀವು ಟಾರ್ಗೆಟ್ ಮಾಡ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ಈಗ 15 to 25, 30 ಏಜ್ ಗ್ರೂಪಿಗೆ ನೀವು ಟಾರ್ಗೆಟ್ ಮಾಡ್ತೀರಾ ಸಿನಿಮಾಗೆ ಅಂತ ಹೇಳಿದ್ರೆ, ಮೇಜರ್ಲಿ ಥಿಯೇಟ್ರ್ ಬಂದು ಕೂರೋರು ಇವರೇ ಫಸ್ಟ್ 2 ವೀಕ್ಸು. ಸೊ ಇವತ್ತಿನ ಲೈಫ್ ಸ್ಟೈಲ್ ಏನಿದೆ, ಅವ್ರಿಗೆ ಏನು ಕನ್ಸ್ಯೂಮ್ ಮಾಡ್ತಿದ್ದಾರೆ? ಚಿಕ್ಕ ಮಕ್ಕಳೆಲ್ಲ ಕೊರಿಯನ್ ಸೀರೀಸ್ ಬಗ್ಗೆ ಮಾತಾಡ್ತಾರೆ, BTS ಬಗ್ಗೆ ಮಾತಾಡ್ತಾರೆ. ನಾವು ಹಾಕ್ತಿರೋ ಬಟ್ಟೆ ಚೇಂಜ್ ಆಗ್ತಿದೆ, ಕಲರ್ಸ್ ಚೇಂಜ್ ಆಗ್ತಿದೆ, ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗ್ತಿದೆ. ಆ್ಯಂಡ್ ಈ ಸ್ವಲ್ಪ ಅಂದರೆ ನಿಮಗೊಂದು 18-20 ಏಜ್ ಗ್ರೂಪಲ್ಲಿ ಇರೋರಿಗೆ ಕನ್ನಡದಲ್ಲಿ ಯಾರು ಏನು ಅಂತಲೇ ಗೊತ್ತಿಲ್ಲ. ಈ ನೆಕ್ಸ್ಟ್ 5 years ಆದಮೇಲೆ ಕನ್ನಡದ ಬಗ್ಗೆ ಕನೆಕ್ಷನ್ಸೇ ಇರಲ್ಲ ಅವ್ರಿಗೆ. ಸೊ ಇಂಥವ್ರಿಗೆ ನಾವು ಸಿನಿಮಾ ಮಾಡಿ ಕರ್ಕೊಂಬಂದು ಕೂರಿಸುವಂಥದ್ದು ಇದೆಯಲ್ಲ, ಏನು ಬೇಕು ಅವ್ರಿಗೆ? ಮಾಲ್ ಕಲ್ಚರ್ ಏನಿದೆ ಅಥವಾ ಮಲ್ಟಿಪ್ಲೆಕ್ಸ್ ಕಲ್ಚರ್ ಏನಿದೆ ಎಲ್ಲನೂ ಕೂಡ ಒಂದು ಸತಿ ಅನಲೈಸ್ ಮಾಡಿದ್ರೆ ನಿಮ್ಮ ಸಿನಿಮಾ ಯಾವ ಪೊಸಿಷನಿಂಗಲ್ಲಿ ಕೂರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ನೀವು ರಿಲೀಸ್ ಟೈಮಲ್ಲಿ ಯಾರನ್ನೋ ಕರ್ಕೊಂಬರೋ ಅವಶ್ಯಕತೆ ಇರಲ್ಲ, ಏನೇನೋ ಸ್ಲೋಗನ್ ಹೇಳ್ಸೋ ಅವಶ್ಯಕತೆ ಇರಲ್ಲ. ಬಿಕಾಸ್ 2 days ಮುಂಚೆ ನೋಡಿದೆ, ಅದು ಯಾರೋ ಕುಡಿದ್ಬಿಟ್ಟು ಏನೋ ಸ್ಪೆಂಡ್ ಅಲ್ಲಿ ಏನು ಮಾಡ್ತಿದ್ದಾರೆ ಇವರೆಲ್ಲ ಅಂತ. ಐ ಗಾಟ್ ಅ ಚಾನ್ಸ್ ಟು ಟಾಕ್ ಟು ದಟ್ ಟೀಮ್ ಆಲ್ಸೋ. ಸರ್ ಅಲ್ಲಿ ಏನು ಮಾಡ್ತೀರಾ ನೀವೆಲ್ಲ ಅಂತ. ಅಂದರೆ ಕಂಟಿನ್ಯೂಸ್ ಆಗಿ ಆ ಥರ ಕತೆಗಳನ್ನ ಜನ ನೋಡಿದಾಗ, ಯಾರೋ ಎಕ್ಸ್ಪ್ರೆಸ್ ಮಾಡ್ತಿರೋದು, ಅಳ್ತಿರೋದು, ಏನೋ ಆಡಿಯನ್ಸ್ನ ಬ್ಲೇಮ್ ಮಾಡ್ತಿರೋದು, ಕೋಪ ಮಾಡ್ಕೊಳ್ಳೋದು, ಇಟ್ಸ್ ಲೈಕ್ ಯು ಕ್ಯಾಂಟ್ ಫೋರ್ಸ್ ದೆಮ್. ಅಂದರೆ ಒಂದು ಇಂಡಸ್ಟ್ರಿ ಬಗ್ಗೆ ಒಂದು ಇಮೇಜ್ ಬಿಲ್ಡ್ ಮಾಡ್ತಾ ಹೋಗುತ್ತದೆ ಆ್ಯಕ್ಚುಲಿ. ಅಯ್ಯೋ ಆಗೋಯ್ತಾ, ಎಲ್ಲ ಮುಗಿದೋಯ್ತಾ? ಇಲ್ಲ ಗುರು, ನಿಂಗೆ ಒಳ್ಳೆ ಕತೆ ಮಾಡಿದ್ರೆ ಒಳ್ಳೆ ಒಂದು ಜನ ಇದ್ದೇ ಇದ್ದಾರೆ. ಸೊ ವಾಟ್ ಈಸ್ ಒಳ್ಳೆ ಕತೆ ರಿಲೆವೆಂಟ್ ಆಗಿದೆಯಾ? ಅವನು ಅದ್ರ ಮೇಲೆ ಒಂದು ಟಿಕೆಟಿಗೆ ದುಡ್ಡು ಖರ್ಚು ಮಾಡಿ ಅವ್ನು 3 hours ಕೊಟ್ಟು ಥಿಯೇಟ್ರಲ್ಲಿ ಕೂತ್ಕೊಳ್ಳೋಷ್ಟು ಅದರಲ್ಲಿ ಫುಲ್ ಇದೆಯಾ? ಸೊ ದಿಸ್ ಇಸ್ ವೇರ್ ವಿಲ್ ಹ್ಯಾವ್ ಟು ಅನಲೈಸ್ ಆರ್ಸೆಲ್ಸ್. ಫಸ್ಟ್ ಸ್ಟೆಪ್ಪಲ್ಲೇ ಎಲ್ಲ ಮಾಡಿ ಕೊನೆಗೆ ಅಳೋ ಅವಶ್ಯಕತೆ ಇರಲ್ಲ. ಫಸ್ಟ್ ಸ್ಟೆಪ್ಪಲ್ಲೇ ನೋಡಿ ಇದು ವರ್ಕ್ ಆಗುತ್ತಾ, ವರ್ಕ್ ಆಗಲ್ವಾ. ಎಕ್ಸೈಟ್ಮೆಂಟ್ಗೆ ಹೋಗಬೇಡಿ. ಅಂದರೆ ಒಂದು 10 ಜನ ಕತೆ ಕೇಳಿದ್ವಿ, ನಮಗೆಲ್ಲ ಸೂಪರ್ ಅನಿಸ್ತು, ಇಲ್ಲ, ಟೆಸ್ಟ್ ಮಾಡಿ. ಒಂದು 100 ಜನನ ಕೂರಿಸ್ಬಿಟ್ಟು ಕತೆ ಹೇಳಿ, ಎಲ್ಲರಿಗೂ ಅದು ಇಷ್ಟ ಆಗ್ತಿದೆಯಾ ನೋಡಿ. ಸಿನಿಮಾ ರಿಲೀಸ್ಗೆ ಮುಂಚೆ ಒಂದು 200 ಜನಕ್ಕೆ ಸುಮ್ಮನೆ ಫ್ರೀಯಾಗಿ ಶೋ ತೋರಿಸಿ, ಫೀಡ್ಬ್ಯಾಕ್ ತೊಗೊಳ್ಳಿ. ಅವ್ರು ಹೇಳ್ತಾರಲ್ಲ ಇದು ಸರಿ ಇಲ್ಲ ಸರ್, ನಿಮ್ಗೊಂದು ಚಾನ್ಸ್ ಇದೆ ವಾಪಸ್ ಹೋಗಿ ಏನೋ ಎಡಿಟ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಸಿನಿಮಾ ರಿಲೀಸ್ ಮಾಡಿ. ಈ ಬೇಸಿಕ್ಸ್ ಐ ಥಿಂಕ್ ಸ್ವಲ್ಪ ಕಾರ್ಪೊರೇಟ್ ವೇ ನಾನು ಹೇಳ್ತಿರೋದು. ಬಟ್ ಐ ಥಿಂಕ್ ಎನಿ ಪ್ರೊಡಕ್ಷನ್ ಹೌಸ್ ಸೆನ್ಸಿಬಲ್ ಇರೋರು ದೇ ವಿಲ್ ಅನಲೈಸ್. And it is something that will not take much budget also. ಹಾಂ, ತಪ್ಪಿಲ್ಲ. ಅಂದರೆ ಇವಾಗ ನಾವು ಮಾಡಿರೋ ಸಿನಿಮಾ ನಾನು ಯಾರಿಗೂ ತೋರಿಸೋದೇ ಇಲ್ಲ. ಸಮ್ಟೈಮ್ಸ್ ಎಷ್ಟೋ ಕಡೆಗೆ ನೋಡಿದ್ದೀನಿ, ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಸಿನಿಮಾ ತೋರಿಸಲ್ಲ ರಿಲೀಸ್ ಆಗೋವರೆಗೂ. ಪ್ರೊಡ್ಯೂಸರ್ ಖುಷಿಯಾಗಿ ಹೇಳ್ತಿರ್ತಾರೆ, ನಮ್ಮ ಡೈರೆಕ್ಟರ್ ನಂಗೆ ತೋರಿಸೇ ಇಲ್ಲಪ್ಪ ಅಂತ. ಹೌದಾ, ಯಾಕೆ ಅಷ್ಟು ಖುಷಿಯಾಗಿದ್ದೀರಾ ಅಂತ ಅನ್ಸಲಿ. ಅಲ್ಲ, ಅವಶ್ಯಕತೆ ಇಲ್ಲ. ಇಟ್ಸ್ ನಾಟ್ ಲೈಕ್ ಅದೇನೋ ಯಾರಿಗೂ ಗೊತ್ತಿಲ್ಲದೆ ಇರೋಂಥದ್ದು. ನೀವು ಮಾಡಿರೋದೇ ಸಿನಿಮಾ ತೋರಿಸ್ಲಿಕ್ಕೆ ಜನಗಳಿಗೆ. ಒಂದು ಫೀಡ್ಬ್ಯಾಕ್ ತೊಗೊಂಡು ಓಪನ್ ಇದ್ದಾಗ ಫೀಡ್ಬ್ಯಾಕಿಗೆ ಅದನ್ನ ಅನಲೈಸ್ ಮಾಡಿಕೊಂಡು ಕರೆಕ್ಟ್ ಮಾಡಿ ಹೊರಗಡೆ ಬಿಡುವಂಥದ್ದು ತಪ್ಪಿಲ್ಲ. ಓಕೆ, ಅಂದರೆ ವಿ ಕ್ಯಾನ್ ಡೂ ಮಚ್ ಬೆಟರ್. ಅಂದರೆ ಇವಾಗ ಇರೋ ಹೊಸ ಮೇಕರ್ಸಲ್ಲಿ ಅವ್ರಿಗಿರೋ ಜೋಶಲ್ಲಿ
ಟೆಕ್ನಾಲಜಿನ ಅವರು ಅಡಾಪ್ಟ್ ಮಾಡ್ಕೊಳ್ತಿರೋ ರೀತಿನಲ್ಲಿ ಪ್ರೊಡಕ್ಷನ್ ಕಾಸ್ಟ್ಗಳನ್ನೆಲ್ಲ ಕಟ್ ಮಾಡಿ ತುಂಬ ಮಿನಿಮಲಿಸ್ಟಿಕ್ ಬಜೆಟ್ಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ನಾವು ಮಾಡಬಹುದು. ಅದನ್ನು ಬ್ಯಾಕ್ ಮಾಡ್ತಿರೋ ಪ್ರೊಡ್ಯೂಸರ್ಸ್ಗೆ ಈ ಸಿನಿಮಾ ಇಷ್ಟು ಇನ್ವೆಸ್ಟ್ಮೆಂಟ್ ತೊಗೊಳ್ತಿದೆ, ನಮ್ಮ ಡಿಸ್ಟ್ರಿಬ್ಯೂಷನ್ ಪ್ಯಾಟರ್ನ್ ಈ ಥರ ಇದೆ, ಇದನ್ನ ಎಷ್ಟು ಥಿಯೇಟ್ರಲ್ಲಿ ನಾನು ರಿಲೀಸ್ ಮಾಡಬೇಕು, ಎಲ್ಲೆಲ್ಲಿ ನಾನು ರಿಲೀಸ್ ಮಾಡಬೇಕು, ಎಷ್ಟು ದಿನ ನಾನು ಇದನ್ನು ಉಳಿಸ್ಕೋಬೇಕು ನನ್ನ ದುಡ್ಡು ವಾಪಸ್ ಬರೋಕ್ಕೆ, ಓಕೆ ಈ ಸಿನಿಮಾಗೆ ಒ ಟಿ ಟಿಯಲ್ಲಿ ಏನು ವ್ಯಾಲ್ಯೂಷನ್ ಸಿಗುತ್ತೆ ಅಥವಾ ಟಿ ವಿಗೆ ಇದು ಹೋಗುತ್ತಾ, ಇದು ನಿಮಗೆ ಸ್ಕ್ರ್ಯಾಚಿಂದನೇ ಗೊತ್ಬಿಟ್ಟಿದ್ರೆ ಒಂದು ಬೇಸಿಕ್ ಅನಾಲಿಸಿಸ್ ನಾನು ಹೇಳ್ತಿರೋದು, ಪಕ್ಕ ಹಾಗೆ ಇರುತ್ತೆ ಅಂತಲ್ಲ, ಇದನ್ನು ಮಾಡ್ಕೊಳ್ಳಿ. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೇರ್ ಯು ಆರ್ ಹೆಡಿಂಗ್ ಟುವರ್ಡ್ಸ್ ಅಂತ ಅಷ್ಟೇ. ಇಟ್ಸ್ ಎ ಜಾಕ್ ಪಾಟ್. ಥಿಯೇಟ್ರಲ್ಲಿ ಏನೋ ದೊಡ್ಡದಾಯಿತು ಅಂದರೆ ಅದು ಯಾರು ಏನೂ ತಡೆಯೋಕ್ಕೆ ಆಗಲ್ಲ ಅದನ್ನ. ಬಟ್ ಅದರ್ವೈಸ್ ಬೇಸಿಕ್ ಅದು ಈ ಅನಾಲಿಸಿಸ್ ಇದ್ದರೆ ಒಳ್ಳೆಯದು ಅಂತ. Cool. So before we proceed, sir, thank you so much. ಅದೇ ಒಂದು ಹೋಪ್ಸ್ ಕೊಟ್ರಿ ಎಂಟೈರ್ ಫಿಲ್ಮ್ ಮೇಕಿಂಗ್ ಕಮ್ಯುನಿಟಿಗೆ ಆ್ಯಂಡ್ ಸೂಪರ್ ಇನ್ಸೈಟ್ಸ್ ಕೊಟ್ರಿ ಆ್ಯಂಡ್ ಯು ಆರ್ ಆನೆಸ್ಟ್ ಆ್ಯಂಡ್ ವೆರಿ ಟ್ರಾನ್ಸ್ಪರೆಂಟ್ ಆ್ಯಂಡ್ the statement you made that we need to blur these lines between the OTTs, makers, ಅದೆಲ್ಲ ಬಿಟ್ಟು ಎಲ್ಲ ಒಟ್ಟಿಗೆ ಕೆಲಸ ಮಾಡೋ ವಿಷನ್ ಇದೆಯಲ್ಲ, ಐ ಥಿಂಕ್ ದಟ್ಸ್ ರಿಯಲಿ ಇನ್ಸ್ಪೈರಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಬಟ್ ಬಿಫೋರ್ ವಿ ರ್ಯಾಪ್ ಅಪ್, ಲೆಟ್ಸ್ ಮೂವ್ ಟು ದ ಲಾಸ್ಟ್ ಸೆಗ್ಮೆಂಟ್ wherein we will tap upon ಮಾರ್ಕೆಟಿಂಗ್ ಕಾಂಟೆಂಟ್. ಕಾಂಟೆಂಟ್ ಮಾಡೋದು ಇಷ್ಟೊತ್ತು ಮಾತಾಡ್ತಿದ್ವಿ, ಆ ಥರ ಏನು ಅಂತ ಅಲ್ಲ. ಮಾಡಾದ್ಮೇಲೆ ಹೌ ಡು ವಿ ಪ್ರೆಸೆಂಟ್ ಇಟ್, ಫಿಲಮ್ಸೇ ಆಗಲಿ, ಸೀರೀಸೇ ಆಗಲಿ, ಆರ್ ಎನಿ ಫಾರ್ಮ್ಸ್ ಆಫ್ ಕಾಂಟೆಂಟ್ ಫಾರ್ ದಟ್ ಮ್ಯಾಟರ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ಅ ಬಿಸ್ನೆಸ್ ಮಾಡರ್ನ್ ಸ್ಪೇಸ್. ಎಲ್ಲೋ ಒಂದು ಕಡೆ ನನಗೆ ಪರ್ಸ್ನಲಿ ಅನ್ಸೋದು, ಆಡಿಯನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ ಇಟ್ ಇಸ್ ಕೈಂಡ್ ಆಫ್ ಸ್ಯಾಚುರೇಟೆಡ್ ಅಂತ. ಇವಾಗ ಎಲ್ಲ ಟೀಮ್ಸೂ ಒಂದು ಟೆಂಪ್ಲೇಟೆಡ್ ಥರ ಇದು ಮಾಡ್ಕೊತಾರೆ. ಅದರಲ್ಲಿ ಪಾಸಿಟಿವ್ ಸೆಲೆಬ್ರಿಟಿ ಶೋ ಫೀಡ್ಬ್ಯಾಕು ಇನ್ಕ್ಲೂಡ್ ಹೋಗಿದೆ. ದಟ್ ಈಸ್ ಅ ಪಾರ್ಟ್ ಆಫ್ ಪ್ಯಾಕೇಜ್ ಇವಾಗ. ಸೊ ಅದೇ ಒಬ್ಬ ಕನ್ಸ್ಯೂಮ್ ಮಾಡೋನಿಗೆ ಫೀಡಲ್ಲಿ ಇವಾಗ ನಾನೇ ಎಷ್ಟೊಂದು ಸತಿ ಯಾವ್ದಾದ್ರು ಕಾಂಟೆಂಟ್ ನೋಡಿದ್ರೆ ಒಂದು ಪೇಜ್ ಬರೆದು ಹಾಕಿರ್ತೀನಿ, ಲೈಕ್ ಏನೇನು ಇಷ್ಟ ಆಯಿತು, ಸಾಕಾಗಿದೆ, ಅದು ಇದು ಅಂತೆಲ್ಲ. ಡಿ ಎಮ್ ಅಲ್ಲಿ ನನ್ನ ಫ್ರೆಂಡ್ ಬಂದು ಮೆಸೇಜ್ ಮಾಡ್ತಾನೆ, ಮಗ ಅದೆಲ್ಲ ಸರಿ ಹೆಂಗಿದೆ ಹೇಳು ಅಂತ. ಅಂದ್ರೆ ಅದೇ ನಂಬ್ತಿಲ್ಲ, ನೀನು ಆಬ್ಲಿಗೇಷನ್ಗೆ ಏನೋ ಹಾಕಿರ್ತೀಯ, ರಿಯಾಲಿಟಿ ಹೇಳು ಅನ್ನೋಂಗಾಗಿದೆ. ಸೊ ವೇರ್ ಆರ್ ವಿ ಹೆಡಿಂಗ್ ದ ಮಾರ್ಕೆಟಿಂಗ್ ಸ್ಪೇಸ್? ಸೊ ಒಂದು ರಿಲೀಸ್ ಟೈಮಿಗೆ ಬಂದಾಗ ಪ್ರೊಡ್ಯೂಸರ್ಗೆ ಮಾರ್ಕೆಟ್ ಬಗ್ಗೆ ಎಷ್ಟು ನಾಲೆಜ್ ಇದೆ, ಅಂದರೆ ನಿಮ್ಮ ಆಡಿಯನ್ಸ್ ಎಲ್ಲಿದ್ದಾರೆ, ಯಾವ ಏಜ್ ಗ್ರೂಪ್ ಆಡಿಯನ್ಸ್ಗೆ ಈ ಸಿನಿಮಾ ಮಾಡಿದ್ದೀರಾ, ನಿಮ್ಮ ಏಜ್ ಗ್ರೂಪ್ ಆಡಿಯನ್ಸು ರೈಟ್ ನಾವು ಎಲ್ಲಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿದ್ದಾರಾ, ಟಿ ವಿ ನೋಡ್ತಾರಾ, ನ್ಯೂಸ್ ಚಾನಲ್ ನೋಡ್ತಾರಾ, ಅಥವಾ ಪೇಪರ್ ನೋಡ್ತಾರಾ, ಅಥವಾ ಇನ್ನೊಂದೇನೋ ನೋಡ್ತಾರಾ. ಸೊ ಸರ್ ಎವ್ರಿ ವೀಕ್ ನೀವು ಪೇಪರಲ್ಲಿ ಕೊಡಲೇಬೇಕು ಆ್ಯಡು, ಆಯಿತು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ? ಸೊ ಪೇಪರ್ ಆ್ಯಡ್ ಕೊಡೋದ್ರಿಂದ ನಿಮಗೆ ಟಿಕೆಟ್ ಬುಕ್ ಆಗುತ್ತಾ? ಇಲ್ಲ. ಓಕೆ, ಪೇಪರ್ ಆ್ಯಡ್ ಕೊಡೋದ್ರಿಂದ ನಿಮಗೆ ಗಾಂಧಿನಗರದಲ್ಲಿ ನಿಮ್ಮ ಬಗ್ಗೆ ಟಾಕ್ಸ್ ಕ್ರಿಯೇಟ್ ಆಗುತ್ತಾ? ಅದು ಬೇಕಾ? ಓಕೆ, ಶೂಸ್ ಮಾಡ್ಕೊಳ್ಳಿ ಅದನ್ನೆಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಏನು ನಡೀತಿದೆ, ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ಕ್ರಿಯೇಟರ್ಸ್ ಇದ್ದಾರೆ, ಆ್ಯಂಡ್ ರಿವ್ಯೂ ಮಾಡೋರು ಇದ್ದಾರೆ, ಆ್ಯಂಡ್ ರೆಕಮೆಂಡ್ ಮಾಡೋರು ಇದ್ದಾರೆ. ಸೊ ಇದರಲ್ಲಿ ನಿಮ್ಮ ಸಿನಿಮಾನ ಯಾವ ಸ್ಟೇಜಲ್ಲಿ ಯಾರನ್ನ ಇನ್ಕ್ಲೂಡ್ ಮಾಡ್ಕೊಳ್ತೀರಾ? ಅಂದರೆ ಒಂದು ಅವೇರ್ನೆಸ್ ಅಂತ ಬಂದಾಗ ಅವೇರ್ನೆಸ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ? ಒಂದು ಟ್ರೈಲರ್ ಬಿಟ್ಟಾದಮೇಲೆ ಆ ಟ್ರೈಲರ್ ರೀಚ್ ಮಾಡಿಸೋದಕ್ಕೆ ನೀವೇನು ಮಾಡ್ತೀರಾ? ಅಂದರೆ ದುಡ್ಡು ಕೊಟ್ಟು ಮಾಡಿಸಿ ಅಂತೆಲ್ಲ ಹೇಳ್ತಿರೋದು, ಈ ಥರದ್ದೊಂದು ಟ್ರೈಲರ್ ಬಂದಿದೆ ಅಂತ ಜನಕ್ಕೆ ಗೊತ್ತಾಗಬೇಕಲ್ವ, ಅದ್ರ ಬಗ್ಗೆ ಅವೇರ್ನೆಸ್ ಹೆಂಗೆ ಮಾಡ್ತೀರಾ? ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾದ್ರ ಬಗ್ಗೆ ಗುಡ್ ಕಾಂಟೆಂಟ್ ಅನ್ನೋದನ್ನು ಹೆಂಗೆ ತಲುಪಿಸ್ತೀರಾ? ಕಂಟಿನ್ಯೂಸ್ ಆಗಿ ನೆಕ್ಸ್ಟು 3 ವಾರ ಇದಿದೆ, ಬಂದು ನೋಡಿ ಅನ್ನೋ ಮೆಸೇಜ್ ಹೆಂಗೆ ಕೊಡ್ತೀರಾ? ಸೊ ಇದೆಲ್ಲ ಕೂಡ ಸ್ಟೇಜಸಲ್ಲಿ ನಡೆಯುತ್ತೆ. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಪ್ರೊಡ್ಯೂಸರ್ಸ್ನ ಗೈಡ್ ಮಾಡೋವಂಥ ಒಳ್ಳೆ ಟೀಮ್ಸ್ ಇಲ್ಲ. ಅಂದರೆ ಎಲ್ಲರೂ ಒಂದು ಡಿಫಾಲ್ಟ್ ಟೆಂಪ್ಲೇಟಲ್ಲಿದ್ದೀವಿ, ಇಷ್ಟು ಜನಕ್ಕೆ ಪೇಜಸ್ಗೆ ದುಡ್ಡು ಕೊಟ್ಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ, ಟ್ರೈಲರ್ ಹಿಂಗೆ ಮಾಡಿಬಿಡ್ತೀವಿ, ಆಮೇಲೆ ಒಂದು ಪ್ರೀಮಿಯರ್ ಶೋ ಹಾಕ್ಬಿಡಿ ಸರ್, ಸೆಲೆಬ್ರಿಟೀಸ್ ಎಲ್ಲ ಬಂದುಬಿಡ್ತಾರೆ ಸರ್, ಇಷ್ಟು ಮೀಡಿಯಾದವ್ರು ಬಂದುಬಿಡ್ತಾರೆ ಸರ್, ಹಿಂಗಾಗುತ್ತೆ ಸರ್. ಇದು ಪಾಪ ಅವ್ರಿಗೆ ನಾಲೆಜ್ ಇಲ್ಲ, ಐ ನಾಟ್ ಬ್ಲೇಮ್ ದೆಮ್. ಬಟ್ ನಂಗೆ ಐ ಸ್ಟ್ರಾಂಗ್ಲಿ ಫೀಲ್ ವೆನ್ ಯು ಡನ್ ಎ ಪ್ರಾಜೆಕ್ಟ್, ಟೇಕ್ ಟೈಮ್. ನಂಗೆ ಐ ರಿಯಲಿ ಲವ್ ದ ವೇ ಹೌ ನಮ್ಮ ರಾಜ್ಬಿ ಶೆಟ್ಟಿ ಮಾರ್ಕೆಟೆಡ್ ಸೂಪ್ ಆಲ್ಸೋ. ಹಿ ವಾಸ್ ವೆರಿ ಆನೆಸ್ಟ್. ಯಾವುದೋ ಬೀಚ್ ಹತ್ರ ನಿಂತ್ಕೊಂಡು ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿ ನಾನೊಂದು ಸಣ್ಣ ಸಿನಿಮಾ ಮಾಡಿದ್ದೀನಿ. ಹಿ ವಾಸ್ ವೆರಿ ಓಪನ್ ಅಬೌಟ್ ಇಟ್. ನಾವೆಲ್ಲ ಸೇರ್ಕೊಂಡು ಒಂದು ಸಣ್ಣ ಸಿನಿಮಾ ಮಾಡಿದ್ದೀವಿ, ದಟ್ ವಾಸ್ ಇಸ್ ಫಸ್ಟ್ ವೀಡಿಯೋ. ಅದಕ್ಕೆ ಮುಂಚೆ ಯಾರಿಗೂ ಸೋ ಬಗ್ಗೆ ಗೊತ್ತೇ ಇಲ್ಲ. ಅಲ್ಲಿಂದ ಮುಂದಕ್ಕೆ ಹೌ ವಿ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಇಟ್. ಆ್ಯಂಡ್ ಜನ ಹೋಗಿ ಥಿಯೇಟ್ರಲ್ಲಿ ನೋಡೋ ಆದಮೇಲೆ ಆ ಫಸ್ಟ್ ಫ್ಯೂ ವೀಕ್ಸಲ್ಲಿ ಜನ ಕೊಟ್ಟಂಥ ರಿಯಾಕ್ಷನ್ಸ್ನ ಇಟ್ಕೊಂಡು ದೆನ್ ದೇ ಸ್ಟಾರ್ಟ್ ಮಾರ್ಕೆಟಿಂಗ್. ದೆ ನ್ಯೂ ಈ ಸಿನಿಮಾ ನಾನು ಹಿಂಗೆ ಪೊಸಿಷನ್ ಮಾಡ್ತೀನಿ ಅಂತ. ಸೊ ಆ ಥಾಟ್ ಪ್ರೋಸೆಸ್ ಇದೆಯಲ್ಲ, ದಟ್ ಎವ್ರಿ ಪ್ರೊಡ್ಯೂಸರ್ ಹ್ಯಾಸ್ ಟು ಡೂ ಇಟ್. ನಮ್ಮಲ್ಲಿ ಅದೊಂದು ತಪ್ಪು ಕಲ್ಪನೆ ಇದೆ, ಅಂದರೆ ದುಡ್ಡಿರೋರು ಮಾತ್ರ ಪ್ರೊಡ್ಯೂಸರ್ ಅಂತ. ಇಲ್ಲ, ಅದು ದುಡ್ಡು ಎಲ್ಲರ ಹತ್ರನೂ ಇದೆ. ಬಟ್ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ನೀವು ಬಂದಾಗ ಕ್ರಿಯೇಟಿವ್ಲಿ ನಿಮ್ಮ ಕ್ರಿಯೇಟಿವ್ ಟೀಮ್ ಜೊತೆಗೆ ನೀವು ಹೆಂಗೆ ಕೈ ಜೋಡಿಸ್ತೀರಿ? ಬಿಕಾಸ್ ಅವ್ರು ಕ್ರಿಯೇಟಿವ್ ಆಗಿ ನೋಡ್ತಿದ್ದಾರೆ, ನೀವು ಫಿನಾನ್ಷಿಯಲಿ ನೋಡಬೇಕಾಗುತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ಒಂದು ಸಿನಿಮಾ ಮಾಡಿದಾಗ ನಿಮಗೆ ಆರ್ಟು, ಸೈನ್ಸು, ಮ್ಯಾಥ್ಸು ಎಲ್ಲ ಸೇರಿದ್ರೆ ಮಾತ್ರ ನಿಮ್ಗೆ ಒಂದು ಸಿನಿಮಾ ಸಕ್ಸಸ್ಫುಲ್ ಆಗುತ್ತೆ. ಅಲ್ಲ, ರೈಟಿಂಗ್ ಈಸ್ ಪ್ಯೂರ್ಲಿ ಸೈನ್ಸ್, ದಟ್ಸ್ ವಾಟ್ ಐ ಸೇ. ಬಿಕಾಸ್ ನಿಮ್ಗೆ ಈ ಡೈಲಾಗ್ ಬರೆದ್ರೆ ಈ ರಿಯಾಕ್ಷನ್ ಬರುತ್ತೆ, ನಾನು ಈ ಮ್ಯೂಸಿಕ್ ಹಾಕಿದ್ರೆ ಇಲ್ಲಿ ಅಳ್ತಾರೆ, ಈ ಪಂಚ್ಲೈನ್ ಹಾಕಿದ್ರೆ ಇಲ್ಲಿ ನಗ್ತಾರೆ. ಸೊ ಇಟ್ಸ್ ಪ್ಯೂರ್ ಸೈನ್ಸ್, ಸೈಕಾಲಜಿ. ಇದು ಬರೆದ್ರೆ ಈ ರಿಯಾಕ್ಷನ್ಸ್ ಬರುತ್ತೆ ಅಂಥದ್ದು. ಆ್ಯಂಡ್ ಹೆಂಗೆ ಮಾಡ್ತೀವಿ, ಇಟ್ಸ್ ಪ್ಯೂರ್ ಆರ್ಟ್.
ಈ ಕಲರ್ಸು, ಈ ಗ್ರಾಫಿಕ್ಸು, ಇದು ಹಿಂಗೆ ಪ್ರೆಸೆಂಟ್ ಮಾಡ್ತೀನಿ, ಈ ಥರ ಬಟ್ಟೆ ಆ ಥರದ್ದು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ರಿಲೀಸ್ ಇಟ್ಸ್ ಪ್ಯೂರ್ ಮ್ಯಾಥ್ಸ್. ಈ ಮೂರು ಸೇರಿದ್ರೆ ಮಾತ್ರ ಸಕ್ಸಸ್ಫುಲ್ ಆಗುತ್ತೆ. ಸೊ ಅದನ್ನು ನೀವು ಹೆಂಗೆ ಟ್ರಾವೆಲ್ ಮಾಡ್ತೀರಾ ನಿಮ್ಮ ಟೀಮ್ ಜೊತೆಗೆ? ಆ್ಯಸ್ ಎ ಡೈರೆಕ್ಟರ್ ಅವ್ರಿಗೆ ಸಿನಿಮಾ ಮಾಡೋದು ಗೊತ್ತು, ರಿಲೀಸ್ ಮಾಡೋದು ನೀವು ಅವ್ರ ಮೇಲೆ ಡಿಪೆಂಡ್ ಆಗ್ತೀರಾ. ಎಸ್, ಅವ್ರಿಗಿರೋ ನಾಲೆಜ್ನ ಅವ್ರು ಸಪೋರ್ಟ್ ಮಾಡ್ತಾರೆ ನಿಮಗೆ, ಬಟ್ ಅದಕ್ಕೆ ಅಂತಲೇ ಡೆಡಿಕೇಟೆಡ್ ಒಂದು ಟೀಮ್ ಇರ್ಬೋದಲ್ಲ. ಆ ಥರ ಟೀಮ್ಸ್ ಯಾರಿದ್ದಾರೆ? ಎಲ್ಲನೂ ಒಂದೇ ಟೀಮಿಗೆ ಕೊಡಬೇಕಾ? ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಒಬ್ರಿಗೆ ಕೊಡ್ತೀನಿ, ಇನ್ನೊಬ್ರಿಗೆ ಇನ್ನೊಂದು ಕೊಡ್ತೀನಿ, PR ಇನ್ನೊಂದು ಕೊಡ್ತೀನಿ. ಸೊ ಇದನ್ನೆಲ್ಲ ನಾನು ಮಾನಿಟರ್ ಮಾಡ್ತೀನಿ. ಸೊ ಪ್ರತಿಯೊಂದ್ರದ್ದು ಒಂದು ಅಕೌಂಟಬಿಲಿಟಿ ಇಡ್ತೀನಿ. ಅಂದರೆ ಈಗ ಒಂದು ನಾನು ₹100 ಸ್ಪೆಂಡ್ ಮಾಡ್ತೀನಿ ಒಬ್ಬರ ಮೇಲೆ ಅಂತ ಹೇಳಿದ್ರೆ, ಆ ₹100 ವಾಪಸ್ ಬರೋಕ್ಕೆ ಎಷ್ಟು ಟಿಕೆಟ್ಸ್ ಬುಕ್ ಆಗಬೇಕು? ಎಕ್ಸಾಂಪಲ್ ನಾನು ಹೇಳ್ತಿರೋದು. ಸೊ ಇಲ್ಲಿ ಆ ₹100 ಸ್ಪೆಂಡ್ ಮಾಡೋದ್ರಿಂದ ಅಷ್ಟು ಟಿಕೆಟ್ಸ್ ನಂಗೆ ವಾಪಸ್ ಬರುತ್ತಾ? ಇಸ್ ಇಟ್ ವರ್ತ್ ಸ್ಪೆಂಡಿಂಗ್? ಓಕೆ, 50 ಲಕ್ಷ 60 ಲಕ್ಷ 1 ಕೋಟಿ ಖರ್ಚು ಮಾಡಿ ಎಲ್ಲಿ ಖರ್ಚು ಮಾಡಿದ್ರಿ? ಎಲ್ಲಿಗೆ ತಲುಪ್ತು? ಎಷ್ಟು ಜನಕ್ಕೆ ತಲುಪ್ತು? ಸೊ ನೀವು ಹಾಕಿರೋ ಬಜೆಟ್ ರಿಕವರ್ ಆಗಬೇಕಾದ್ರೆ ಎಷ್ಟು ಜನ ಆ್ಯಕ್ಚುಲಿ ಬರಬೇಕು ನಿಮ್ಮ ಸಿನಿಮಾ ನೋಡಬೇಕು. ಸೊ ಇಷ್ಟು ಜನ ಬರಬೇಕು ಅಂದರೆ ನೀವು ಎಷ್ಟು ಜನ ನೀವು ಮಾರ್ಕೆಟಿಂಗಲ್ಲಿ ಟಚ್ ಮಾಡಿರಬೇಕು. ಅದ್ರಲ್ಲಿ ಪ್ರಾಬ್ಲಿ ನಿಮ್ಗೆ 5% 10% ಕನ್ವರ್ಟ್ ಆಗಿ ಬರ್ಬೋದು. ಸೊ ನೀವು ಎಷ್ಟು ಜನಕ್ಕೆ ನೀವು ಏಮ್ ಮಾಡಿರಬೇಕು, ಇದು ಇದೆ. ಅಂದರೆ ಈಗ ರೈಟ್ನೂ ಏನಾಗಿದೆ, ಗೈಡ್ ಮಾಡ್ತಿರೋರು ಒಂದು ಟೆಂಪ್ಲೇಟಲ್ಲಿ ಸಿಗಾಕೊಂಡಿದ್ದೀವಿ. ಆ್ಯಂಡ್ ಬಿಯಾಂಡ್ ದಟ್ ಅದನ್ನು ನಾವು ಮಾರ್ಕೆಟ್ ಮಾಡೋಕ್ಕಾಗ್ತಿಲ್ಲ. ಬಿಯಾಂಡ್ ದಟ್ ಯಾರಾದರೂ ಏನಾದ್ರು ಮಾರ್ಕೆಟ್ ಮಾಡಿದಾಗ ಈ ವಾವ್ ಸಕಾಲ ಮಾಡಿದ್ದಾರೆ ಇವರು ಅಂತ ಅನ್ನಿಸ್ತಾ ಇದೆ. ಬಟ್ ಅದನ್ನೇ ನಾವು ಮತ್ತೆ ರಿಕ್ರಿಯೇಟ್ ಮಾಡೋಕೆ ಹೋದಾಗ ಅದು ನಿಮ್ಗೆ ವರ್ಕ್ ಆಗಲ್ಲ. ಬಿಕಾಸ್ ಇಟ್ ವರ್ಕ್ ಫಾರ್ ದೆಮ್. ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಅದು ಎಲ್ಲರಿಗೂ ಹಂಗೆ ವರ್ಕ್ ಆಗುತ್ತೆ ಅಂತಿಲ್ಲ. ಸೊ ಟೇಕ್ ಟೈಮ್. ಸಿನಿಮಾನ ನೀವೆಲ್ಲ ಕುತ್ಕೊಂಡು ಅನಲೈಸ್ ಮಾಡಿ, ಪ್ಲಸ್ ಮೈನಸ್ ನೀವೇ ಆನೆಸ್ಟಾಗಿ ನೋಡಿ, ಇದು ಚೆನ್ನಾಗಿ ಮಾಡಿದ್ವಿ, ಚೆನ್ನಾಗಿ ಮಾಡಿಲ್ಲ. ಸೊ ಇದನ್ನು ಹೆಂಗೆ ತಲುಪಿಸೋಣ, ಹೆಂಗೆ ಎಕ್ಸೈಟ್ ಮಾಡೋಣ, ಇಲ್ಲಾಂದ್ರೆ ಯಾಕೆ ಟೈಮ್ ಕೊಡ್ತಾರೆ? ನಾವು ಮಾತಾಡಿದ ಫಸ್ಟ್ ಫ್ಯಾಕ್ಟ್ರೇ ಅದು. ಅವ್ನು ತುಂಬ ಬ್ಯುಸಿ ಇದ್ದಾನೆ. ಲೈಕ್ ಈಗ ನಾವು ಈಗ ಆಫ್ಲೈನ್ ಮಾತಾಡ್ಬೇಕಾದ್ರೆ ಹೇಳ್ತಿದ್ವಿ, ಜನ ದೇರ್ ವರಿಡ್ ಅಬೌಟ್ ಲೇ ಆಫ್ಸ್. ಈಗ ಪ್ರತಿ ಕಂಪ್ನಿಯಲ್ಲಿ ಜನ ತೆಗಿತಿದ್ದಾರೆ, ಸ್ಯಾಲ್ರೀಸ್ ಕಟ್ ಆಗ್ತಿದೆ, ಕೆಲಸಗಳು ಕಳ್ಕೊಳ್ತಿದ್ದಾರೆ, ಮನೆಗಳಲ್ಲಿ ದೇ ಆರ್ ನಾಟ್ ಕಂಪ್ಲೀಟ್ಲಿ ಹ್ಯಾಪಿ, ಫಿನಾನ್ಷಿಯಲಿ ತುಂಬ ಬರ್ಡನ್ಸಲ್ಲಿದೆ, ಅಪ್ಪ ಅಮ್ಮನ ಹೆಲ್ತ್ ಇಶ್ಯೂಸ್ ಇದೆ. ಸೊ ಇದೆಲ್ಲ ಆಲ್ರೆಡಿ ಡ್ರಾಮಾ ನಡೀತಿದೆ ಅವ್ನ ಲೈಫಲ್ಲಿ. ಎಲ್ಲದಕ್ಕೂ ಮೀರಿ ನಿಮ್ಗೆ ಒಂದು ₹100 ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಅವ್ನು ಬಂದು 3 ಅವರ್ ಕೂತ್ಕೋಬೇಕು ಅಂದರೆ ಅವ್ನು ಏನು ಡಿಫ್ರೆಂಟ್ ಮೋಟಿವ್ ಅವನಿಗೆ. awesome. ಅದೇ ಐ ವಾಸ್ ಲೈಕ್, ಅಲ್ಲ ನಾನು ಹೇಳಿದ್ದು ಈ ಸಾಂಗ್ಸ್ ಚೆನ್ನಾಗಿ ಇಟ್ಕೊಳ್ಳಿ. ದಟ್ಸ್ ಯುವರ್ ಬೇಸಿಕ್ ಇನ್ವಿಟೇಷನ್. ಬಿಕಾಸ್ ಸಾಂಗ್ಸ್ ಇವತ್ತಲ್ದಿದ್ರು ಕೂಡ ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಕೇಳಿದಾಗಲೂ ಕೂಡ ಹಿಂಗೆ ಸ್ಟಿಲ್ ರಿಮೆಂಬರ್ ಯು. ಬಿಕಾಸ್ ಸಕಲ ಮಾಡಿದ್ದಾರೆ, ಸಕಲ ಬರೆದಿದ್ದಾರೆ, ಆಯಿತಾ. ನಿಮಗೆ ಟ್ರೈಲರ್ ಚೆನ್ನಾಗಿ ಇಟ್ಕೊಳ್ಳಿ, ಟ್ರೈಲರ್ ಕಟ್ ಚೆನ್ನಾಗಿ ಇಟ್ಕೊಳ್ಳಿ. ಇಟ್ ಶುಡ್ ಅಟ್ರಾಕ್ಟ್ ಪೀಪಲ್. ಇಟ್ ಶುಡ್ ಟೆಲ್ ಅಟ್ಲೀಸ್ಟ್ ಒಂದು 60% ಆಫ್ ಯುವರ್ ಸ್ಟೋರಿ ನೀವು ಅಲ್ಲಿ ಬಿಟ್ಕೊಡ್ಲೇಬೇಕಾಗುತ್ತೆ. ಏನಿದು ಕತೆ ಅಂತ ಹೇಳಿಲ್ಲ ಅಂದರೆ ನಾನೇ ಬರಲಿ ಸಿನಿಮಾಗೆ ಅಂತ ಇರುತ್ತೆ. ಅದೇ ಅಟ್ರಾಕ್ಟ್ ಮಾಡಬೇಕಾಗುತ್ತೆ. ನಿಮಗೆ ಪೋಸ್ಟರ್ಸ್ ಚೆನ್ನಾಗಿ ಇಟ್ಕೊಳ್ಳಿ. ಯಾಕೆ ನಿಮ್ಮ ಮಲಯಾಳಂ ಮೂವಿ ಎಲ್ಲ ಪೋಸ್ಟರ್ಸ್ ಚೆನ್ನಾಗಿ ಕಾಣುತ್ತೆ? ಸಿನಿಮಾ ನೋಡಿರಲ್ಲ ನಾವು. ಆ ಫಾಂಟ್ ಚೆನ್ನಾಗಿರುತ್ತೆ, ಕಲರ್ ಚೆನ್ನಾಗಿರುತ್ತೆ, ಆ ಡಿಸೈನ್ ಚೆನ್ನಾಗಿರುತ್ತೆ, ಎಷ್ಟು ಸ್ಟ್ರಾಟಜಿ ಇರುತ್ತೆ ಅದರಲ್ಲಿ. ಆ್ಯಕ್ಚುಲಿ ಬರೀ ಮಲಯಾಳಂ ಅಂತಲ್ಲ, ನಮ್ಮಲ್ಲೂ ಮಾಡ್ತಿದ್ದೀವಿ, ಇಲ್ಲ ಅಂತಲ್ಲ. ದರ್ ಆರ್ ಗುಡ್ ಟೀಮ್ಸ್. ಸೊ ಗೆಟ್ ಗುಡ್ ಟೀಮ್ಸ್ ಇನ್ ಟು ಪಿಕ್ಚರ್. ಅದನ್ನ ತುಂಬ ಕ್ಲೀನಾಗಿ ಆನೆಸ್ಟಾಗಿ ಪ್ರೆಸೆಂಟ್ ಮಾಡಿದಾಗ ಜನ ಇದ್ದಾರೆ, ತಲುಪಿ. ವಂಡರ್ಫುಲ್. Thank you so much, Pradeep ಅವರೇ. Great insights on everything. It was like a solid master class system. ಹಂಗೆ ಐ ಮಿಸ್ ರೇಡಿಯೋ ಆಯ್ತಾ? ಕೂತ್ಕೊಂಡು ಮಾತಾಡಿಸ್ತಾರೆ ಅವ್ರಿಗೆ ಗಂಟೆಗಟ್ಟಲೆ ಮಾತಾಡ್ತಿರ್ತೀನಿ. Our pleasure. So ಕೊನೆಯದಾಗಿ, before we wrap off, what can we expect from Z in this year? Z is the only company which is doing ಎಲ್ಲ ಥರದ ಫಾರ್ಮ್ಯಾಟ್ಸು. ಅಂದರೆ ನಿಮಗೆ ಸಿನಿಮಾ ಮಾಡ್ತೀರಾ, Z ಸ್ಟುಡಿಯೋ ಇದೆ. ಮ್ಯೂಸಿಕ್ ಇದೆಯಾ, Z ಮ್ಯೂಸಿಕ್ ಇದೆ. ಟಿ ವಿಯಲ್ಲಿ ಏನಾದ್ರು ಎಕ್ಸ್ಪ್ಲೋರ್ ಮಾಡ್ತೀರಾ, Z ಕನ್ನಡ ಇದೆ. ಸೀರೀಸು ಏನೋ ಬೇರೆ ಫಾರ್ಮ್ಯಾಟ್ಸಲ್ಲಿ ಬರ್ತೀರಾ, Z5 ಇದೆ. ಮೈಕ್ರೋ ಸೀರೀಸ್ ಮಾಡ್ತೀರಾ, ಬುಲೆಟ್ ಇದೆ. ಸೊ ಇಂಡಿಯಾದಲ್ಲಿರೋ ಅಷ್ಟು ಫಾರ್ಮ್ಯಾಟ್ಸ್ನ ಮಾಡ್ತಿರೋಂಥ ಓನ್ಲಿ ಕಂಪ್ನಿ ಇಸ್ Z. ಸೊ ಯಾವುದೇ ರೀತಿ ರೈಟಿಂಗು, ಯಾವುದೇ ರೀತಿ ನೀವು ಇಫ್ ಯು ಆರ್ ರೆಡಿ ವಿತ್ ಅ ಗುಡ್ ಪ್ರಾಡಕ್ಟ್ ಸಪೋರ್ಟ್ ಮಾಡೋಕ್ಕೆ ಆಸ್ ಎ ಸಿಸ್ಟಮ್ Z ವಿ ಆರ್ ದೇರ್. ಆ್ಯಂಡ್ ಎಸ್ಪೆಷಲಿ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಇಟ್ ವಾಸ್ ಆಲ್ ಸೆಂಟ್ರಲಿ ಅಲ್ಲೆಲ್ಲೋ ಹೋಗಬೇಕಿತ್ತು, ಮುಂಬೈನಲ್ಲಿ ಕುತ್ಕೋಬೇಕಿತ್ತು, ಯಾರಿಗೂ ಕನ್ನಡದವ್ರ ಬಗ್ಗೆ ಕತೆ ಹೇಳಬೇಕಿತ್ತು. ಏ ಕ್ಯಾ ಹೈ ಓ ಕ್ಯಾ ಹೈ ಅಂತ ಹಿಂದಿಯಲ್ಲಿ ಕೇಳಿದ್ರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಿತ್ತು. ಕರ್ನಾಟಕಲ್ಲಿ ಹಂಗಿದೆ ಹಿಂಗಿದೆ ಅಂತ ಹೇಳಬೇಕಿತ್ತು. ನಾವೆಲ್ಲ ಇಲ್ಲಿನವರು, ನಮ್ಮನ್ನೆಲ್ಲ ಹೈರ್ ಮಾಡಿರೋದು ಅದೇ ಪರ್ಪಸ್ಗೆ. ಆ್ಯಂಡ್ ಇಟ್ಸ್ ಎವ್ರಿಥಿಂಗ್ ಇಸ್ ಇನ್ ಬ್ಯಾಂಗ್ಳೂರ್. MG ರೋಡಲ್ಲಿ ಆಫೀಸ್ ಇದೆ, ಯು ಕ್ಯಾನ್ ಕಮ್ ಮೀಟರ್ಸ್. ಸೊ ದೀಪಕ್ ಅಂತ ಈಸ್ ಆರ್ ಬಿಸ್ನೆಸ್ ಹೆಡ್. ಸೊ ನಾನು ಐ ಟೇಕ್ ಕೇರ್ ಆಫ್ Z5, ವರ್ಷ ಟೇಕ್ಸ್ ಕೇರ್ ಆಫ್ ಬುಲೆಟ್ ಅಂದರೆ ಮೈಕ್ರೋ ಸೀರೀಸು. ಎಲ್ಲ ನಾವೆಲ್ಲ ಇಲ್ಲಿನವರೇ. ಸೊ ನೀವು ಬಂದು ನಮ್ಮ ಹತ್ರ ಕುತ್ಕೊಂಡು ಮಾತಾಡೋದು ತುಂಬ ಈಸಿ. ನೀವು ನಂಬಲ್ಲ, ನಾನು ಎಷ್ಟೋ ಜನ ಆಫೀಸಿಗೆ ಕರೆದಾಗ ಒಂದು ಕಾರ್ಪೊರೇಟ್ ಸೆಟಪ್ನಲ್ಲಿ ಮೀಟಿಂಗ್ ರೂಮಲ್ಲಿ ಕೂತು ಕತೆ ಕೇಳಬೇಕಾದ್ರೆ ತುಂಬ ಕಾನ್ಷಿಯಸ್ ಆಗಿರೋ ಕಣ್ಣಾರೆ ಅಬ್ಸರ್ವ್ ಮಾಡಿದ್ದೀನಿ. ಓ ಇಲ್ಲ, ದಿಸ್ ಗೈ ಇಸ್ ನಾಟ್ ಕಂಫರ್ಟಬಲ್ ಇಲ್ಲಿ ಕತೆ ಹೇಳೋಕ್ಕೆ, ಏನೋ ಒಂದು ಫಿಯರ್ ಇದೆ, ಏನೋ ಒಂದು ಭಯ ಇರೋರಿಗೆ ಅಂತ. ಅದ್ರ ನೆಕ್ಸ್ಟ್ ಮೀಟಿಂಗ್ಸ್ನೆಲ್ಲ ಯಾವುದೋ ಟೀ ಅಡ್ಡಾದಲ್ಲಿ ಕೂತ್ಕೊಂಡು ಕತೆ ಕೇಳಿದ್ದೀನಿ. ನೀವು ಅಡ್ಡ ಹೇಳಿ ಅಲ್ಲೇ ಬರ್ತೀನಿ ಅಂತ. ಒಂದಿಬ್ಬರನ್ನ ನಾನು ಏರ್ಪೋರ್ಟ್ಗೆ ಡ್ರೈವ್ ಮಾಡ್ತಾ ಕತೆ ಕೇಳಿದ್ದೀನಿ. ಸೊ ಅಷ್ಟು ಆಕ್ಸೆಸಿಬಲ್ ಇದ್ದೀವಿ. ಸೊ ಒಂದು ಮಿತ್ ಇದೆ, ಅಂದರೆ Z ವಿಲ್ ವರ್ಕ್ ವಿತ್ ಓನ್ಲಿ ದೊಡ್ಡ ಪ್ರೊಡಕ್ಷನ್ ಹೌಸು, ನಮಗೆಲ್ಲ ಏನೂ ಚಾನ್ಸೇ ಇಲ್ಲ. ಅಂದರೆ ಎಲ್ಲರ ಜೊತೆ ವರ್ಕ್ ಮಾಡೋಕ್ಕೆ ವಿ ಆರ್ ಓಪನ್. ಆ ಫಸ್ಟ್ ಇಯರ್ ಮಾತ್ರ ವಿ ವಾಂಟೆಡ್ ಟು ಎಂಗೇಜ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ಸ್ ಒಟ್ಟಿಗೆ. ಸೊ ದಟ್ ವಿ ಹವ್ ಡನ್ ಇಟ್. ಆ ನೆಕ್ಸ್ಟ್ ಇಯರ್ಗೆ ಶೋಸ್ ಜಾಸ್ತಿ ಇರೋದ್ರಿಂದ, ಬೇರೆ ಬೇರೆ ಫಾರ್ಮ್ಯಾಟ್ಸ್ ಎಕ್ಸ್ಪ್ಲೋರ್ ಮಾಡ್ತಿರೋದ್ರಿಂದ
ಎನಿಬಡಿ ವಿತ್ ಎ ಗುಡ್ ಸ್ಟೋರಿ ವಿ ವಾಂಟ್ ಟು ವರ್ಕ್ ವಿತ್. Awesome. ಬಟ್ ಕಮ್ ಪ್ರಿಪೇರ್ಡ್ ಅಷ್ಟೇ. ಅಂದರೆ ಇವಾಗ ಸುಮ್ಮನೆ ಏನೋ ಒಂದು ಐಡಿಯಾ ಇದೆ ಸರ್ ಅಂತ ಹೇಳಿದ್ರೆ, ಬಿಕಾಸ್ ನಾವು ಈ ಕಡೆ ಟೈಮ್ ಕೊಡ್ತಿದ್ವಿ ಎಲ್ಲರಿಗೂ ಅಂತ ಹೇಳಿದಾಗ ಡೋಂಟ್ ವೇಸ್ಟ್ ದ ಟೈಮ್. ನಾನು ಹೇಳಿದ ಒಂದು 10 ನಿಮಿಷ ನಾವು ಕೂತ್ಕೊಂಡ್ರು ಏನೋ ಕಾಂಕ್ರೀಟಾಗಿ ಚೆನ್ನಾಗಿರೋ ಡಿಸ್ಕಸ್ ಮಾಡೋಣ. So when you say come prepared, bounce script ಇರಬೇಕು ಅವ್ರ ಹತ್ರ. ಪಿಚ್ ಡೆಕ್ ಇದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತಲ್ಲ. ಈವನ್ ಇಟ್ಸ್ ಎ ಮೂವಿ ನಾನು ಹೇಳ್ತಿರೋದು. ವಿ ಆರ್ ಟ್ರೈಂಗ್ ಟು ಲುಕ್ ಅಟ್ ಪ್ರೊಡ್ಯೂಸಿಂಗ್ ಮೂವೀಸ್ ಆಲ್ಸೋ. ಸೊ ಅದಿದ್ದಾಗ ನಿಮ್ಗೊಂದು ಬೇಸಿಕ್ ಹೋಮ್ವರ್ಕ್ ಮಾಡ್ಕೊಂಡು ಬರ್ತೀವಿ. ಕತೆ ಎಲ್ಲರೂ ಬರೀತಾರೆ, ಎಲ್ಲನೂ ಇದೆ. ಬಟ್ ನಮ್ಮನ್ನ ಅಪ್ರೋಚ್ ಮಾಡಿದಾಗ ವೈ ವಿ ಶುಡ್ ಸಪೋರ್ಟ್ ದಿಸ್ ಅನ್ನೋದಕ್ಕೆ ಏನೋ ಒಂದಷ್ಟು ರೀಸನ್ಸ್ ನಾವು ಹುಡುಕ್ತಿರ್ತೀವಲ್ವ, ಆ ಥರದಕ್ಕೆ ಪ್ರಿಪೇರ್ಡ್ ಆಗಿ ಬನ್ನಿ. ಸೊ 10 ನಿಮಿಷ ನಮಗೆ ಟೈಮ್ ಸಿಕ್ಕರು ನಿಮಗೆ ಅದು ಚೆನ್ನಾಗಿರೋ ಡಿಸ್ಕಷನ್ ಮಾಡೋಣ ಅಂತ. ವಂಡರ್ಫುಲ್. ಅದೇ ಒಂದು 3 months 4 months ಅಲ್ಲಿ ಗ್ರೀನ್ ಲೈಟ್ ಆದರೆ ಆನ್ ಫ್ಲೋರ್ ಹೋಗೋಂಗೆ ಇರಬೇಕು. ಅದು ಹಾಗೆ ಆಗುತ್ತದೆ ಆ್ಯಕ್ಚುಲಿ. ಅಂದರೆ ಅದೇ ಹೇಳಿದ್ದೆ, ನಾವು ಕತೆ ಕೇಳ್ತೀವಿ, ಸೆಂಟ್ರಲ್ ಟೀಮ್ ಮತ್ತು ಸೌತ್ ಟೀಮ್ ಒಂದ್ಸತಿ ವಿ ಆಲ್ ನರೇಷನ್ಸ್ ತೊಗೊಳ್ತೀವಿ. ಕೊಟ್ಟುಗೋ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಕಮಿಷನ್ ಆಗುತ್ತೆ. ಅದಕ್ಕೆ ಏನು ಬೇಕೋ ಬಜೆಟ್ ಡಿಸ್ಕಷನ್ಸ್ ಆಗುತ್ತೆ, ಅದಕ್ಕೆ ಯಾವ ಟೀಮ್ ಬೇಕು, ಹೆಂಗೆ ಬೇಕು ಸ್ಟ್ರಾಟಜೀಸ್ ಬಿಲ್ಡ್ ಆಗುತ್ತೆ, ಇಮಿಡಿಯೇಟ್ ಫ್ಲೋರ್ ಹೋಗುತ್ತೆ. ಆ್ಯಂಡ್ ಫ್ಲೋರ್ ಹೋಗ್ತಿದ್ದಂಗೆ ನಮಗೆ ಗೊತ್ತು ಇದು ಇಂಥ ಮಂತಿಗೆ ಇದು ಬೇಕು ನಮಗೆ ಅಂತ. ಸೊ ವಿ ಕೀಪ್ ಚೇಸಿಂಗ್ ದ ಡೇಟ್ಸ್. ಕಮಿಷನ್ ಆಗಿದ ತಕ್ಷಣ ಇದು ನೆಕ್ಸ್ಟ್ ಇಯರ್ ಫೆಬ್ರವರಿ, ನೆಕ್ಸ್ಟ್ ಇಯರ್ ಮಾರ್ಚು, ಅದನ್ನು ಇಟ್ಕೊಂಡು ಹೋಗ್ತಾ ಇರ್ತೀವಿ. ಸೊ ವಿ ಆರ್ ಆಲ್ ಅಕೌಂಟಬಲ್. ಅಂದರೆ ಇದನ್ನು ನೆಕ್ಸ್ಟ್ 3 ತಿಂಗಳಲ್ಲಿ ಪ್ರೊಡಕ್ಷನ್ ಮುಗಿಸ್ತೀವಿ, 3 ತಿಂಗಳಲ್ಲಿ ಪೋಸ್ಟಿಗೆ ಹೋಗ್ತೀವಿ, ಮಾರ್ಕೆಟಿಂಗ್ ಇಂಥ ಟೈಮಲ್ಲಿ ಮಾಡ್ತೀವಿ, ಇಲ್ಲಿ ಇಂಥ ಕಡೆ ರಿಲೀಸ್ ಆಗುತ್ತೆ. Awesome. Yes. Thank you so much, Pradeep Avare. I think I personally thoroughly enjoyed the conversation, and I hope audience ತುಂಬಾ ಇಷ್ಟಪಟ್ಟಿರ್ತಾರೆ. ಆ್ಯಂಡ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಅಂದರೆ ನನಗೇನು ಈ ಕಮ್ಯುನಿಟಿ ಬಿಲ್ಡ್ ಮಾಡೋದಿದೆಯಲ್ಲ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಲೆಜ್ ಶೇರಿಂಗ್ ಇಸ್ ಸಮಥಿಂಗ್ ದಟ್ಸ್ ಮಿಸ್ಸಿಂಗ್. ನನಗೇನೋ ಗೊತ್ತು ಅದು ಇವ್ರು ಹೇಳ್ಬಿಟ್ರೆ ನನಗಿಂತ ಚೆನ್ನಾಗಿ ಬೆಳೆದ್ಬಿಡ್ತಾರೆ ಅನ್ನೋ ಫಿಯರ್ ಬಿಟ್ಬಿಡಿ. ಅಂದರೆ ಇವಾಗ ನನಗೂ ಗೊತ್ತು, ನನ್ನ ಜೊತೆಲಿ ಇರೋರ್ಗೂ ಅದನ್ನು ಹೇಳ್ಕೊಡ್ತೀನಿ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಇನ್ನೂ ಚೆನ್ನಾಗಿರೋದೇನೋ ಮಾಡ್ತೀವಿ. ಸೊ ಆ ಒಂದು ಈಗೋಲೆಸ್ ಒಂದು ಮೊಮೆಂಟಮ್ ಬಿಲ್ಡ್ ಆದರೆ ನಮ್ಮಲ್ಲಿ, ಆ್ಯಂಡ್ ಅವ್ರು ಬೇರೆ ನಾವು ಬೇರೆ, ಆ ಟೀಮ್ ಬೇರೆ ಈ ಟೀಮ್ ಬೇರೆ ಎಲ್ಲ ಬಿಟ್ಟು ಹೌ ಕ್ಯಾನ್ ವಿ ಕಮ್ ಟುಗೆದರ್ ಅಂತಿದೆಯಲ್ಲ. ಸೊ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಸೊ ಅಲ್ಲಿಗೆ ನಾವೆಲ್ಲರೂ ಏನಾರು ಅಚೀವ್ ಮಾಡಲಿಕ್ಕೆ ಆದರೆ ಐ ಥಿಂಕ್ ಲಾಟ್ ಆಫ್ ಗುಡ್ ಥಿಂಗ್ಸ್ ವಿಲ್ ಹ್ಯಾಪನ್. ಆ್ಯಂಡ್ ಐ ವಾಂಟ್ ಗುಡ್ ಥಿಂಗ್ಸ್ ಟು ಹ್ಯಾಪನ್. ಸೊ ಐ ವಿಶ್ ಈ ಆಪರ್ಚುನಿಟೀಸ್ನ ಲೈಕ್ ಆಲ್ ದ ಮೇಕರ್ಸ್. ಬಿಕಾಸ್ ದ ರೀಸನ್ ಆಫ್ ಮೀ ಸೇಯಿಂಗ್ ಎಸ್, ನೀವು ಕಾಲ್ ಮಾಡಿದ ತಕ್ಷಣ ಎಸ್ ಅಂದಿದ್ದಕ್ಕೆ ಅದೇ ತುಂಬ ಇರುತ್ತೆ. ಲೈಕ್ OTT ಅವ್ರು ಹಾಗೆ ಹಿಂಗೆ ಆ ಥರದ್ದು ಏನೂ ಇಲ್ಲ. ವಿ ಆರ್ ಓಪನ್ ಟು ವರ್ಕ್. ಸೊ ದಯವಿಟ್ಟು ಈ ಆಪರ್ಚುನಿಟಿನ ಉಪಯೋಗಿಸ್ಕೊಳ್ಳಿ. ಕಮ್ ಮೀಟ್ ಅಸ್ ವಿತ್ ಗುಡ್ ಸ್ಟೋರೀಸ್. Awesome. On that note, thank you so much. Thank you. Yes.